ಸರ್ ನಮಸ್ಕಾರ. ಶಿವಕುಮಾರ್ ಅಂತಂದು ಹೇಳಿ. ಸರ್ ನಿಮ್ಮ ಅವಧಿಯಲ್ಲಿ NPS ಸಂಪೂರ್ಣವಾಗಿ ತೊಲಗಿ OPS ಜಾರಿಗೆ ಬರ್ಬೇಕು ಸರ್. ನಾವೆಲ್ಲರ ಸಂಭ್ರಮದಿಂದ ನಿಮಗೆ ಅದ್ದೂರಿಯಾದ ಒಂದು ಸನ್ಮಾನವನ್ನು ಮಾಡಿ ನಾವೆಲ್ಲರೂ ನಿಮಗೆ ಋಣಿಯಾಗಿರ್ತೇವೆ ಸರ್. ನಾನು NPS ನೌಕರ, ನಮ್ಮ ನೋವು ನಿಮಗೆ ಅರ್ಥ ಆಗಿದೆ ಸರ್. ದಯಮಾಡಿ ನಿಮ್ಮ ಅವಧಿಯಲ್ಲಿ ಈ ಅವಧಿಯಲ್ಲಿ ಹಾಗೆ ಆಗುತ್ತೆ ಅಂತಂದೇಳಿ ನಾವು ಸಂಪೂರ್ಣ ನಂಬಿದ್ದೇವೆ ಸರ್. ದಯಮಾಡಿ ಮಾಡಲೇಬೇಕು ಸರ್, ಇದು ಒಂದು ನಮ್ಮ ಬೇಡಿಕೆ. ತಾಲೂಕಿನ ಕಾರ್ಯದರ್ಶಿ ಅಯ್ಯೂಬ್ ಡೋಣೂರು ಅಂತ. ತಾವು ನಿಜಲಿಂಗಪ್ಪ ಸರ್ ಅವರಿಗೆ ವಚನ ಕೊಟ್ಟಿದ್ರಿ, ತಾವು ಪ್ರಸ್ತಾವನೆ ಮಾಡಿದ್ರಿ, ಭಾಳ ಖುಷಿ ಅನ್ನಿಸ್ತು ನನಗೆ. ತಾವು NPS ಕಂಪ್ಲೀಟ್ ಮುಗಿಸಿ ಅದಕ್ಕೆ OPS ಮಾಡ್ತಾರೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ನಮ್ಮ ನಿಜಲಿಂಗಪ್ಪ ಸರ್ ಮಾತಾಡ್ತಾರೆ. ಇಡೀ ರಾಜ್ಯ ಜನರಿಗೆ ಕೂಡ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡಿದ್ದೇನೆ. ನಿಜವಾಗ್ಲೂ ಅಣ್ಣ NPS ತೊಲಗಿಸಿ OPS ಮಾಡ್ತಾ ಇರುತ್ತೇಳಿ ಇದು ವೇದಿಕೆ ಮೂಲಕ ನನಗೊಂದು ಭರವಸೆ ಅದ. CS ಷಡಕ್ಷರಿ ಅವರಿಗೆ, ರಾಜ್ಯ ಸರ್ಕಾರ ನೌಕರರಿಗೆ. ಬೇರೆ ವಿಷಯ ಸರ್ ನಮಸ್ಕಾರ. ಅಧ್ಯಕ್ಷರಿಗೆ ನಾನು ಕೊಟ್ಟಗೆರೆಯಿಂದ BJ ಹನುಮಂತರಾಯಪ್ಪ ಅಂತ ಪ್ರಾಥಮಿಕ ಶಾಲಾ ವಿಭಾಗದಿಂದ. ಆತ್ಮೀಯರೇ, ತಮ್ಮಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ಕೊಳೋದೇನಪ್ಪ ಅಂತಂದರೆ ಅತ್ಯಂತ ಹೆಚ್ಚು ಸರ್ಕಾರಿ ನೌಕರರು ಇರ್ತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಲ್ಲಿ. ಈ ಒಂದು PST ಸಮಸ್ಯೆಯನ್ನು ನಿಮ್ಮ ಅಧ್ಯಕ್ಷತೆಯಲ್ಲಿ, ನಿಮ್ಮ ಮುಖಂಡತ್ವದಲ್ಲಿ ದಯವಿಟ್ಟು ಈ ಬಾರಿ ಅದನ್ನು ಹೋಗಲಾಡಿಸಿ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಹಲೋ, ನಾನು ತುಮಕೂರು ಜಿಲ್ಲೆ ಜಿಲ್ಲಾ ಖಜಾಂಚಿ. NPS ಇಂದ OPS ಮಾಡ್ಸೋಕ್ಕೆ ಯಾವುದೇ ಹೋರಾಟ ಆಗಲಿ ಫುಲ್ ನಾವು ನಿಮ್ಮ ಮುಂದೆ ಇದ್ದೀವಿ. ಎಂಥ ಹೋರಾಟ ಬಂದರೂ ಅಷ್ಟೇ ನಿಮ್ಮ ಪರವಾಗಿರ್ತೀವಿ, ಹೋರಾಟ ನಾವು ಮುಂದೆ ಇರ್ತೀವಿ ಅಂತ ಹೇಳ್ತೀವಿ. ನಮಸ್ಕಾರ. ದಯಮಾಡಿ 2016ಕ್ಕಿಂತ ಮುಂಚೆ ನೇಮಕ ಆಗಿರೋ ಅಂಥವ್ರಿಗೆ ನಾವು ರಿಟೈರ್ಡ್ ಆಗೋದ್ರೊಳಗಡೆ 8 ವರ್ಷಗಳಾಯಿತು. ದಯಮಾಡಿ ಈ ಸಮಸ್ಯೆಯನ್ನು ನಮ್ಮನ್ನು ಬಗೆಹರಿಸಿದ್ರೆ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಸರ್. NPS ಅಲ್ಲ ಸರ್, PST 2016ಕ್ಕಿಂತ ಮುಂಚೆ ನೇಮಕ ಆದಂಥವ್ರನ್ನ ಏನು ಹಿಂಬಡ್ತಿ ಮಾಡಿದಾರೆ ನಮ್ಮನ್ನ. ಸೊ ನಾವು ನೇಮಕ ಆಗಿದ್ದು 1ರಿಂದ 7ನೇ ತಾರೀಕಿಂತ 7ನೇ ತನಕ. ಈಗ ನಿಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಮಾತಾಡಿದ್ರು ನಿಮ್ಮ ರಾಜ್ಯಾಧ್ಯಕ್ಷರು. ಇವತ್ತು ಅವ್ರಿಗಂದ್ರು ನಮ್ಮ ಹಿಂದೆ ಕೈ ಜೋಡಿಸಿ ಅಂತ ಈ ಸಭೆಯಲ್ಲಿ ಹೇಳ್ತೇನೆ. ಅವ್ರ ಹಿಂದೆ ಅವ್ರು ಏನು ಹೇಳ್ತಾರೆ ನಮ್ಮೆಲ್ಲ ಬೆಂಬಲ ಸಂಪೂರ್ಣವಾಗಿ ಇದೆ ಅನ್ನೋದನ್ನ ಹೇಳ್ತೇನೆ. NPS ಅವ್ರ ಹತ್ರ ಒಂದು ಮನವಿ ಮಾಡ್ತೀನಿ. ನಿಮ್ಮ NPS ಸಂಘನ OPS ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಖ್ಯೆ ಮರ್ಜು ಮಾಡಿಬಿಟ್ಟು OPS ಜೊತೆ NPSನ ತೊಲಗಿಸಲಿ ಅನ್ನೋನ್ನ ನೀವು ಮನಸ್ಸು ಮಾಡಬೇಕು. ದಯವಿಟ್ಟು NPS ಅನ್ಕೊಂಡು ನೀವು ಸಪ್ರೇಟ್ ಹೋರಾಟ ಮಾಡಬೇಡಿ, OPS ಜೊತೆ ಹೋರಾಟ ಮಾಡಿ. OPS ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜೊತೆ ನಿಮ್ಮ NPS ಸಂಘನ ಮರ್ಜು ಮಾಡಿ ಅವ್ರ ಮುಖಾಂತರ ನಮ್ಮೆಲ್ಲರ ಮುಖಾಂತರ ನೀವು NPSನ ತೊಲಗಿಸೋಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ ಇದೆ, ನಿಧಾನ ಕೇಳಿ. ಆದ್ರಿಂದ ದಯವಿಟ್ಟು ನನ್ನ ಮನವನ್ನ ಪರಿಗಣಿಸಿ. ಸರ್ ನಮ್ದು RDPR ಒಂದು ಸ್ವಲ್ಪ ಈಗಾಗಲೇ ಗಮನ ಸೇರಿಸಿ. ಆಮೇಲೆ ಒಂದು ನಿಮಿಷ ಈಗ RDPR ಒಂಚೂರು CD ಕೂತ್ಕೊಳ್ರಿ. C&R ಒಂಚೂರು RDPR ದಯವಿಟ್ಟು ಗಮನ ಕೊಡಿ ಸರ್. ನಾನು ಕೂಡ ಒಬ್ಬ NPS ನೌಕರ ಸರ್. ಎಲ್ಲ ನಮ್ಮ ನೌಕರರು ಸಹಿತ ನನ್ನಲ್ಲೂ ಕೂಡ ಒತ್ತಾಯ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡಿರಿ ಅಂತೇಳಿ. ದಯವಿಟ್ಟು ತಾವು NPS ಅನ್ನ ರದ್ದುಗೊಳಿಸಿ OPS ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೇಕು ಸರ್. ಈಗ NPS ಬಗ್ಗೆ ಚರ್ಚೆಗಳು ಮಾಡಿದ್ದೀರಾ, ಕೂತ್ಕೊಳ್ಳಿ. ನಿಮ್ಮ ಸಲಹೆಯನ್ನು ಸಂಘ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದೆ. ಒಂದು ನಿಮಿಷಪ್ಪ, ಏನು NPS ನೌಕರಿದ್ದೀರಾ ಹಂತವಾಗಿ ಸರ್ಕಾರ ಜೊತೆ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಅಪ್ಡೇಟ್ಸ್ ಎಲ್ಲ ಬಂದ ಮೇಲೆ ಮುಂದೆ ನಾವು ಸರ್ಕಾರ ಜೊತೆ ಮಾತುಕತೆ ಮಾಡಬೇಕಾದ್ರೂ ನಿಮ್ಮ ಸಹಕಾರ ಪಡಿತೇವೆ. ಹೋರಾಟಗಳ ತೀರ್ಮಾನಗಳನ್ನು ತೆಗೆದುಕೊಂಡಾಗಲೂ ಕೂಡ ಆ ತೀರ್ಮಾನಗಳನ್ನು ಮಾಡ್ತೇವೆ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇರಬೇಕು. NPSನ 25ನೇ ವರ್ಷದಲ್ಲಿ OPS ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ವಿನಂತಿ ಮಾಡ್ತಾ ನಿರ್ಣಯಕ್ಕೆ ದಾಖಲಿಸಲಿಕ್ಕೆ ತಾವು ಅನುಮೋದನೆ ಕೊಡಬೇಕು. ಅವ್ರು ರಿಟೈರ್ಡ್ ಆದ ಎಂಪ್ಲಾಯ್ ಬಿಡಿಯಪ್ಪ, ಅದು ನಮಗೆ ಸಂಬಂಧ ಇಲ್ಲ ಪ್ಲೀಸ್. ಸೆಕೆಂಡ್ ಥಿಂಗ್, ಈಗಾದಮೇಲೆ ಆರೋಗ್ಯ ಯೋಜನೆ ಬಗ್ಗೆ ತಮಗೆ ಗೊತ್ತಿರಲಿ. ಆರೋಗ್ಯ ಈಗ ಆಯಿತು, NPSದಾಯಿತು. ಆರೋಗ್ಯ ಯೋಜನೆ ಬಗ್ಗೆ ಯಾರಾದರೂ ಮಾತಾಡಿದರೆ ಮಾತಾಡಿ. ಆರೋಗ್ಯ ಯೋಜನೆ ಬಗ್ಗೆ ಈಗಾಗಲೇ NPS ಕುರಿತು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೀರಿ. ಹಿಂದಿನ ಅವಧಿಯಲ್ಲಿ 2019ರಿಂದ 24ರ ಅವಧಿಯಲ್ಲಿ ಸರ್ಕಾರದಿಂದ 20-25 ಆದೇಶಗಳನ್ನು ಮಾಡಿಸಿದ್ದು ಅದು ಸಂಘದ ಇತಿಹಾಸದಲ್ಲಿ ಮರೆಯಲಾರದಂಥ ನೆನಪದು, ನೇರ ವಿಷಯ ಸರ್. ಆ ನಿಟ್ಟಿನಲ್ಲಿ NPS ಅನ್ನು ಹೋಗಲಾಡಿಸುವ ಪ್ರಶ್ನೆನೇ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಮಾಡೇ ಮಾಡ್ತಾರೆ, ಅದರ ಭರವಸೆಯನ್ನು ಇಡಬೇಕು. ನಾನು ಭರವಸೆ ಇಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು C&R ರೂಲ್ ಬಗ್ಗೆ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಾಗೇಶ್ ಅಣ್ಣವರು ಇವತ್ತು ವೇದಿಕೆ ಮೇಲೆ ಅದಾರ. ಅವರು ಸಹಿತ ಮಂಡ್ಯದ ಅಧ್ಯಕ್ಷರಾಗಿ ಬಂದದ್ದು ಬಹುತೇಕ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನೋ ಒಂದು ಆಶಾಭಾವನೆ ಮೂಡೈತೆ ನಮಗೆ. ಯಾಕಂದರೆ ಇವತ್ತು ಸಾಕಷ್ಟು C&R ರೂಲ್ಗಳನ್ನು ಸಾಕಷ್ಟು ಇಲಾಖೆಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ
ಬದಲಾವಣೆಯನ್ನು ಮಾಡಿಕೊಟ್ಟಾರ ಬೇರೆ ಬೇರೆ ಇಲಾಖೆಗಳಲ್ಲಿ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಾಮರಸ್ಯದ ಕೊರತೆ ಇತ್ತು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ರಾಜೇಶ್ ಅಣ್ಣವ್ರು ದಯವಿಟ್ಟು ನಾವು ವಿನಂತಿ ಮಾಡ್ಕೋತಾ ಇದ್ದೇನೆ ಇಡೀ ಸಮಸ್ತ ರಾಜ್ಯದ ಶಿಕ್ಷಕರ ಪರವಾಗಿ, ನಾವು ನಮ್ಮ ತನವನ್ನು ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಬೆನ್ನು ಹತ್ತಿದ್ದೀವಿ ಅಂದ್ರೆ CNR ಅಲ್ಲಿ ಖಂಡಿತವಾಗಿ ಬದಲಾವಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆಯಾಗಿರ್ತೀನಿ. ನಮ್ಮ ಇಡೀ 1,65,000 ಶಿಕ್ಷಕರ ಗೋಳನ್ನು ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘ ಶಿಕ್ಷಕರ ಸಂಘಟನೆಗಳು ಜೊತೆಯಾಗಿ ಇನ್ನೇನೇನೋ ಕೆಲವು ಭಿನ್ನಾಭಿಪ್ರಾಯಗಳಿದ್ರೂ ಸಹಿತ ನಾವು ಇಡೀ ಶಿಕ್ಷಕರ ಒಳಿತಿಗಾಗಿ ನಾವು ಜೊತೆಯಾಗಿ ನಮ್ಮ ಶಿಕ್ಷಕರ CNR ರೂಲನ್ನು ಬದಲಾವಣೆ ಮಾಡೋಣ ಅಂತ ಹೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತೇಳಿ ಸರ್, ಗುಂಡ್ಲುಪೇಟೆ ಸೆಕ್ರೆಟರಿ ಮಾತಾಡ್ತಿರೋದು. ಸರ್ ಈಗಾಗಲೇ PST CNR ಬಗ್ಗೆ ನಂದೊಂಚೂರು 1-2 ನಿಮಿಷ ಮನವಿ ಸರ್. ಯಾಕೆಂದರೆ ನಾನು GPT ಶಿಕ್ಷಕ, ಮೊದಲನೇ ಕೇಡರ್ 2016ರಲ್ಲಿ ನೇಮಕ ಆದಂಥವನು. ಸೊ ಈಗಾಗಲೇ PSTಗೆ ಭಾಳ ಅನ್ಯಾಯ ಆಗಿರೋದು ನಮಗೂ ಕೂಡ ಬಂದಿದೆ. 1 to 5th ಪುಷ್ ಬ್ಯಾಕ್ ಆಗಿದ್ದಾರೆ ಅವರು, 1 to 7th ಅಂತೇಳಿ ನೇಮಕ ಆಗಿ. ಆದರೆ ಈಗಾಗಲೇ GPT ಕೇಡರ್ ಕೂಡ 2016, 18, 2020, 23 ಹೆಚ್ಚು ಒಂದು 30,000 ಎಂಪ್ಲಾಯೀಸ್ ಈಗಾಗಲೇ ನೇಮಕ ಆಗಿದ್ದೀವಿ ಸರ್. ಈಗಾಗಲೇ ಏನು ಇದು ವಿಲೀನ ಅಂತೇಳಿ ಆಗ್ತಾ ಇದೆ. ಒಂದು ವೇಳೆ ವಿಲೀನ ಆದರೆ ನಾವು ಪುಷ್ ಬ್ಯಾಕ್ ಆಗಿಬಿಡ್ತೀವಿ ಕಂಪ್ಲೀಟ್ 30,000 ಜನ ಎಂಪ್ಲಾಯೀಸು. ಆವಾಗ GPT ಕೇಡರ್ಗೆ ಒಂದು ಅನ್ಯಾಯ ಆದಂಗೆ ಆಗುತ್ತೆ. ಅದರಿಂದ ದಯಮಾಡಿ CNR ಮಾಡುವಾಗ 2 ಕೇಡರ್ಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಅವ್ರ ವ್ಯೂಸ್ ಹೇಳಿದಾರೆ ಬಿಡಪ್ಪ. ಅಧ್ಯಕ್ಷರೇ, ಈಗ ನೀವು ತರಲು ನಿರ್ಧರಿಸಿದಂಥ ಹೆಲ್ತ್ ಸ್ಕೀಮ ಎಲ್ಲ ಸರ್ಕಾರಿ ನೌಕರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, 1 ರೂಪಾಯಿ ಇಲ್ಲದೆ ಏನೇ ಟ್ರೀಟ್ಮೆಂಟ್ ನಮ್ಮ ನೌಕರಸ್ಥರಿಗೂ ಮತ್ತು ಹೆಣ್ಣು ಮಕ್ಕಳ ತಂದೆ ತಾಯಿಗಳಿಗೂ ಏನು ಅನ್ವಯಿಸಬೇಕು ಮಾಡ್ಲಕತ್ತಿದ್ರಿ, ಅದಕ್ಕೆ ಸರ್ಕಾರ ಆಯ್ತಾಯ್ತು ಕೊಟ್ಟಂತ ಬಜೆಟ್ ಮತ್ತು ನಾವು ನೌಕರರು ಸ್ವಲ್ಪ ಹಣವನ್ನು ಈಗ ಕಟಾವು ಮಾಡೋದಾದರೂ ಮಾಡಿ ಅದು ಹೆಲ್ತ್ ಸ್ಕೀಮ್ ಅನ್ನು ಸುವ್ಯವಸ್ಥಿತವಾಗಿ ತರಬೇಕಾಗಿದೆ. ಹೆಲ್ತ್ ಸ್ಕೀಮ್ ಅನ್ನ ಬೇಗ ಈ ತಿಂಗಳೊಳಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಜಾರಿಗೆ ತರಲಿಕ್ಕೆ ಸಭೆ ಅನುಮೋದನೆ ಕೊಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ವಿಷಯವನ್ನು ಮುಕ್ತಾಯ ಮಾಡಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರೋದ್ರಿಂದ ದಯಮಾಡಿ ನಮ್ಮಲ್ಲಿ ರಿಟೈರ್ಡ್ ಆಗ್ತಾ ಇರತಕ್ಕಂಥ ಶಿಕ್ಷಕರು 30ರಿಂದ 35 ವರ್ಷ ಆದ್ರೂ ಒಂದೇ ಒಂದು ಪ್ರಮೋಷನ್ ಇಲ್ದಲೇ ಮನೆಗೆ ಹೋಗ್ತಾವ್ರಿ. ಒಂದು ಪ್ರಮೋಷನ್ ಇಲ್ಲ, ಹೆಂಗ್ ಬಂದಿರ್ತೀವಿ ಹಂಗೆ ಹೋಗ್ತೀವಿ. ಬೇರೆ ಇಲಾಖೆಯಲ್ಲಿ 5 ವರ್ಷಕ್ಕೆ 6 ವರ್ಷಕ್ಕೆಲ್ಲ ಪ್ರಮೋಷನ್ ಆಗುತ್ತೆ. ದಯಮಾಡಿ ಗಮನಿಸಿ, ನಮಗೆ ಭಾರಿ ಅನ್ಯಾಯ ಆಗೈತೆ. ನಮಗೆ ಪ್ರಮೋಷನ್ ಕೊಡಿಸ್ಬೇಕು. ನಾವು 30-35 ವರ್ಷ ಆದರೂ ಸಹ ಯಾವುದೇ ಪ್ರಮೋಷನ್ ಇಲ್ದಲೇ ಮನೆಗೆ ಹೋಗ್ತಾ ಇದ್ದೀವಿ. ಅಧ್ಯಕ್ಷರು ಇದು ಮಾಡಿಕೊಟ್ರೆ ನಿಮ್ಮ ಫೋಟೋ ಇಕ್ಕಿ ನಮ್ಮ ಮನೇಲಿ ಪೂಜೆ ಮಾಡ್ತೀನಿ. ನಮ್ಮ ಮನೇಲಿ ಸರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿಯ ವಿಷಯವಾಗಿ ದಯಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಇದನ್ನು ಬಗೆಹರಿಸುವ ಮುನ್ಸೂಚನೆಯಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಗಿರಿಗೌಡರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿರ್ತಕ್ಕಂಥದ್ದೇ ನಮ್ಮ PST ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಸಂವಿಧಾನದಲ್ಲೇ ಕೂಡ ಸರ್. ಒಂದು ನಿಮಿಷ, ಸಂವಿಧಾನದಲ್ಲೇ ಹಿಂಬಡ್ತಿ ಅಂತಕ್ಕಂಥ ವಿಷಯ ಎಲ್ಲೂ ಇಲ್ಲ ಸರ್. ಹಾಗಾಗಿ ನಿಮ್ಮ 30 ಜಿಲ್ಲೆನಲ್ಲಿ ಕನಿಷ್ಠ 4ರಿಂದ 5 ಜಿಲ್ಲಾಧ್ಯಕ್ಷರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. 280 ಜನ ನಿಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಇಡೀ ರಾಜ್ಯ ಸಂಘದಲ್ಲಿ ಹೆಚ್ಚಿನ ಜನ ನೌಕರರು ಇರ್ತಕ್ಕಂಥದ್ದೇ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು. ಇತಿಹಾಸದಲ್ಲಿ ಹಿಂಬಡ್ತಿಯನ್ನು ಏನಾದರೂ ಪಡಿತಾ ಇದ್ರೆ ಅದು ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರು. ಹಾಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿದರೆ ನಮ್ಮ ಷಡಾಕ್ಷರಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸರ್ ಸಾಧ್ಯ ಅದನ್ನು ನಿರ್ವಹಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಈಗ PST ಟೀಚರ್ ವಿಚಾರದ ಬಗ್ಗೆ, CNR ತಿದ್ದುಪಡಿಯ ಬಗ್ಗೆ ತಾವು ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಿದ್ರ. ಕಾವುಕೂರ ಏರಿದೆ. ನಿಮ್ಮ ನಾಗೇಶ್ ಅವರು ಕೂಡ ಮಾತಾಡಿದ್ರು. ಬಹುಶಃ ಅವ್ರು ಇಲ್ಲಿ ಚೆನ್ನಾಗಿ ಮಾತಾಡಿದ್ರು. ಇಲ್ಲಿ ಮೊನ್ನೆ ಸಂಜೆ ನನ್ನ ಚೇಂಬರಿಗೆ ಬಂದು ನಾವೇ ಬಗೆಹರಿಸ್ಕೊಳ್ತೀವಿ ಸರ್, ಹಂಗೇನೋ ಅವಶ್ಯಕತೆ ಇದ್ದರೆ ನಿಮ್ಗೆ ಹೇಳ್ತೀವಿ, ಅವಾಗ ಬನ್ನಿ ಅಂತ ಅಂದರು ಅವರು. ಮೊನ್ನೆ ಅಂದರು ಅವರು. ಸೊ ಇವತ್ತಿನ ಸಭೆಯಲ್ಲಿ ಚೆನ್ನಾಗಿ ಮಾತಾಡಿದ್ರು. ಮೊನ್ನೆ ನಡೆದಿದ್ದ ಘಟನೆ ಹೇಳಿದೆ, ಇವತ್ತಿನ ಘಟನೆನೂ ಹೇಳಿದೆ. ಮೊನ್ನೆ 1 ನಿಮಿಷಮ್ಮ, ಮೊನ್ನೆದು ರೆಕಾರ್ಡಿಂಗ್ ಸೇರಿಲ್ಲ, ಇದು ರೆಕಾರ್ಡಿಂಗ್ ಸೇರಿದೆ. 1 ನಿಮಿಷ ಹೇಳ್ತೀನಿ ಕೇಳಿ. ನಾವು 1 ನಿಮಿಷ ಮೇಡಮ್, ಕಲ್ಪನಾ ಅವರೇ 1 ನಿಮಿಷಮ್ಮ, 1 ನಿಮಿಷ ಸರ್. ನಾನು ನಿನ್ನೆ ಕೂಡ ಅವ್ರಿಗೆ ಏನು ಹೇಳಿದ್ದೀನಿ ಗೊತ್ತಾ? ಅವ್ರಿಗೆ ಏನು ಹೇಳಿದ್ದೀವಿ ಅಂದರೆ, ನೀವು ನೇತೃತ್ವ ವಹಿಸಿ, ನಿಮ್ಮಿಂದ ನಾವು ಬರ್ತೀವಿ, ಇಲ್ಲ ನಾವು ತಗೊಳ್ತೀವಿ, ನಮ್ಮಿಂದ ನೀವು ಬನ್ನಿ. ಅರ್ಥ ಆಯ್ತಲ್ಲ? 1 ನಿಮಿಷ. ಇದು ಅಲ್ಲ ರೀ, ಇದು 1 ನಿಮಿಷಮ್ಮ. ಆ ತೀರ್ಮಾನ ಕ್ಲಿಯರ್ ಇದೆ.
ಆ ತೀರ್ಮಾನವನ್ನು ಮಾಡೋಣ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನೇತೃತ್ವ ವಹಿಸ್ತದೆ. ಅಗತ್ಯ ಬಿದ್ದು ನಿಮ್ ಕರಿತೀವಿ, ಬನ್ನಿ ದಯಮಾಡಿ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ವೈಯಕ್ತಿಕ ಪ್ರತಿಷ್ಠೆಯಿಂದ ಇಲ್ಲಿ ಶಿಕ್ಷಕರು ಬಲಿಯಾಗ್ತಾ ಇದ್ದಾರೆ. ಒಂದು ನೀವಿಬ್ಬರು ಕೂಡ ಗಂಡ ಹೆಂಡರ ಜಗಳದಲ್ಲಿ ಇಬ್ಬರು ಇಲ್ಲಿ ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯ್ತು ನಂಗೆ ಸಾಯಿಸ್ತಾ ಇದ್ದಾರೆ ನೀವು. ಹಿಂದಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರು ಒಪ್ಪಿಗೆ ಮೇರೆಗೆ PST GPT ಆಗಿತ್ತು. ಅವಾಗ ಏನ್ ಮಾಡಿದ್ರು ರಾಜ್ಯಾಧ್ಯಕ್ಷರು? ಅವಾಗಲೇ ಯಾವುದೇ ರಾಜ್ಯಾಧ್ಯಕ್ಷರಿರ್ಲಿ ಅದು ಪ್ರತಿಭಟನೆ ಮಾಡಿದ್ರು. ಈಗ ಬ್ರದರ್ ಒಂದು ನಿಮಿಷಮ್ಮ. ರಾಜ್ಯಾಧ್ಯಕ್ಷ ಷಡಕ್ಷರಿ ಸರ್, ನಮ್ಮ ರಾಜ್ಯಾಧ್ಯಕ್ಷ ಪ್ರಾಥಮಿಕ ಶಾಲೆ ನಾಗೇಶ್ ಸರ್ ಇಬ್ರು ಇದ್ದೀರಾ? ದಯಮಾಡಿ ನಮ್ದು ವಿನಂತಿ ಏನಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರು ನೀವಿಬ್ರು ಸಹಯೋಗದಲ್ಲಿ ಜೋಡಿಯಾಗಿ ನಮ್ಮ PSC ಮೇಡಮ್ ಈಗ ಇಲ್ಲ ಅಂದ್ರೆ ರಾಜ್ಯಾದ್ಯಂತ 60-70 ಮಹಿಳಾ ಶಿಕ್ಷಕರಿಗೆ ಅಷ್ಟು ನಿಮ್ ಕಬ್ಬಲ್ ಪಾರ್ಕ್ ನಮ್ಗೆ ಇದ್ರ ಮುಂದೆ ಬಂದು ನಾವೆಲ್ಲ ಜಾಡ ಕೂರ್ತೀವಿ ನಾವು. ನೀವು ಕೇಳುವಂಥ ಸಲಹೆ ಸರಿ ಇದೆ. ನಿಮ್ಮ ಸಭೆಯಲ್ಲಿ ಎಲ್ಲ ವಿಷಯಗಳು ಕೂಡ ಇದೆ. ಇದರಲ್ಲಿ NPS ವಿಚಾರನೂ ಇದೆ, ಸೆಂಟ್ರಲ್ ಪೇ ಕಮಿಷನ್ ಇದೆ, C&R ಇದೆ. ಬಟ್ ಸಂತೋಷ ಏನು ಗೊತ್ತಾ ಅಂದರೆ ಈ ಸಲ ನಿಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರು ಇಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದು ಒಂದು ಸಂತೋಷ ಸುದ್ದಿ. ಸೊ ಹಾಗಾಗಿ ನಿಮ್ಮ ಅರ್ಧ ಸಮಸ್ಯೆ ನೀವು ಇಲ್ಲೇ ಬಗೆಹರಿಸ್ಕೊಳ್ಬೋದು. ಒಂದು ತಿಳ್ಕೊಳ್ಳಿ, ಈ ಸಭೆ ಮೂಲಕ ಸ್ಪಷ್ಟೀಕರಿಸಲಿಕ್ಕೆ ಬಯಸ್ತೇವೆ. ಅವ್ರ ಸ್ಟ್ಯಾಂಡ್ ಏನಿದೆಯೋ ಗೊತ್ತಿಲ್ಲ. ಅವರು ಸಂಘ, ಅವ್ರದ್ದು ಒಂದು ಸಂಘ ಇದೆ, ಅವ್ರದ್ದು ಅಸ್ಮಿತೆ ಇರುತ್ತೆ. ಅವರೇನೋ ನಾವೇನಾದರೂ ಮುನ್ನುಗ್ಗಿ ಹೋದರೆ ಅವರು ಬೇರೆ ಥರ ಅದನ್ನು ವೈಭವೀಕರಿಸ್ತಾರೆ. ಕಳೆದ 3 ವರ್ಷದಿಂದ ನಾವು ಇಂಟರ್ವ್ಯೂನ್ ಆಗಿಲ್ಲ. ಇವತ್ತಿನ ಸಭೆಯಲ್ಲೂ ನಮ್ಮ ತೀರ್ಮಾನಗಳಿಷ್ಟೇ. ಅವರು ತೆಗೆದುಕೊಳ್ಳುವಂಥ ಒಳ್ಳೆ ತೀರ್ಮಾನಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಪೋರ್ಟ್ ಇದೆ. ಅರ್ಥ ಆಯ್ತಲ್ಲ? ಇಷ್ಟೇ. ಒಂದು ನಿಮಿಷ ಅದಾದರೂ ಅವರೇ ಕ್ರೆಡಿಟ್ ತಗೊಳ್ಳಿ, ಆಗದೇ ಇದ್ರೂ ಅದನ್ನೇ ತಗೊಳ್ಳಿ. ನಾವು ಅವ್ರ ಜೊತೆಗೆ ಬೆಂಬಲವನ್ನು ಕೊಡ್ತೇವೆ. ಇದು ನಮ್ಮ ಈ ಸಭೆಯ ತೀರ್ಮಾನ. ಓಕೆ, ಆಗಲಿಲ್ಲ, ಒಂದು ನಿಮಿಷ, ಆಗಲ್ಲ ಅಂತ ನಮ್ಮ ಹತ್ರ ಬಂದರೆ ನಾವು ಸಲಹೆ ಕೊಡ್ತೀವಿ. ಕೇಳಿಸ್ಕೊಳ್ಳಿ, ಸರ್ಕಾರಿ ನೌಕರರ ಸಂಘ ಒಂದು ಇಲಾಖೆ ಸಮಸ್ಯೆ ಬಗೆಹರಿಸಕ್ಕಿಲ್ಲ, ಎಲ್ಲ ಇಲಾಖೆಯ ಯೂನಿವರ್ಸಲ್ ವಿಚಾರದ ಬಗ್ಗೆ ಹೋರಾಟ ಮಾಡಬೇಕು. ಅದನ್ನು ಅವ್ರು ಮಾಡಬೇಕು. ಆಯ್ತು, ಒಂದು ನಿಮಿಷ ಮಾತಾಡೋಣ. ಮುಂದಿನ ಅಜೆಂಡಾ ಇಷ್ಟು ತೀರ್ಮಾನಪ್ಪ. ಅವ್ರೇನಾದರೂ ಒಂದು 6 ತಿಂಗಳಲ್ಲಿ ಮಾಡಲಿಲ್ಲ ನಾವು ನೇತೃತ್ವ ವಹಿಸ್ತೀವಿ. ಆಯ್ತಾ? ಫಸ್ಟ್ ಅವ್ರು ತಗೊಳ್ಳಿ. ಇವತ್ತು ಈ ಸಭೆನಲ್ಲೂ ಹೇಳಿದ್ದಾರೆ, ಅವರು ಸೈನ್ ಮಾಡಿರ್ತಾರೆ. ಅವರ ಇದರಲ್ಲಿ ನಾವು ಸಪೋರ್ಟ್ ಇರಲಿ, ಒಂದು ಟೈಮ್ ಕೊಡೋಣ. ಆಗಲಿಲ್ಲ ಅಂದರೆ ನಾವು ನೇತೃತ್ವ ವಹಿಸ್ತೀವಿ. ಆಯ್ತಾ? ನೆಕ್ಸ್ಟು ಅಜೆಂಡಾ 3ನೇ ಸರ್ಕಾರದ ಮುಂದಿರೋ ಬೇಡಿಕೆಗಳ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟ. ಸೊ ಈಗ ಬೆಂಗಳೂರು, ದಾವಣಗೆರೆ, ಶಿವಮೊಗ್ಗ ಕೇಳಿದ್ದಾರೆ. ಸೊ ಆ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ, ತುಮಕೂರು ಜಿಲ್ಲೆನಲ್ಲೂ ಕೂಡ ಕ್ರೀಡಾಕೂಟವನ್ನು ಮಾಡಲಿಕ್ಕೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಸಭೆ ರಾಜ್ಯಾಧ್ಯಕ್ಷರಿಗೆ ಅನುಮೋದನೆಯನ್ನು ಕೊಟ್ಟರೆ ಆ ಜಿಲ್ಲೆನಲ್ಲಿ ನಾವು ಕ್ರೀಡಾಕೂಟವನ್ನು ಮಾಡೋಣ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧ್ಯಕ್ಷಗಳು ಏನಾದರೂ ಮಾತಾಡೋದಿದ್ದರೆ ಕ್ರೀಡಾಕೂಟದ ಬಗ್ಗೆ, ಜಿಲ್ಲೆ ಕ್ರೀಡಾಕೂಟವನ್ನು ಸರ್ಕಾರ ತೀರ್ಮಾನ ತೆಗೆದುಕೊಂಡಂಥ ಬೇಗ ತೀರ್ಮಾನವನ್ನು ಮಾಡಬೇಕು. ಯಾರಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು ಕ್ರೀಡಾಕೂಟದ ಬಗ್ಗೆ. ನನ್ನ ಹೆಸರು ನರಸಿಂಹರಾಜು ಅಂತೇಳಿ ಕಳೆದ 2 ವರ್ಷದಿಂದ ಕ್ರೀಡಾಕೂಟ ಮಾಡಿದ್ದೆ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮತ್ತೊಮ್ಮೆ ನಮಗೆ ಕೊಡಿ, ಇನ್ನೂ ಒಳ್ಳೆಯ ಕ್ರೀಡಾಕೂಟವನ್ನು ಮಾಡಿಕೊಡ್ತೀನಿ. ನಾನು ಮಾಡಲಿಲ್ಲ, ದಯವಿಟ್ಟು ಶಿವಮೊಗ್ಗದಲ್ಲಿ ಮಾಡಿ, ಬೆಂಗಳೂರು ಅಂತೂ ಬೇಡ ಅಂತ ಹೇಳ್ತೀನಿ. ಆಮೇಲೆ ಕ್ರೀಡಾಕೂಟದ ಬಗ್ಗೆ ಬೇರೆ ಏನಾದರೂ ಇದ್ರೆ ಹೇಳಿ. ಸತೀಶ್, ದಿನಕರ್ ಶೆಟ್ಟಿ ಮಾತಾಡಿ. ಮಾನ್ಯ ರಾಜ್ಯಾಧ್ಯಕ್ಷರೇ, ನಮಸ್ಕಾರಗಳು. ನೀವು ಚುನಾವಣೆಯಲ್ಲಿ ಬಂದಾಗ ನಾವು 4 ಬೇಡಿಕೆ ಇಟ್ಟಿದ್ವಿ. NPS, OPS ಮತ್ತು ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಮತ್ತು PST. 4ನೇ ಬೇಡಿಕೆ ಶೈಕ್ಷಣಿಕ ಜಿಲ್ಲೆಯದು ಕ್ರೀಡಾಕೂಟ ನಮಗೆ ಕೊಡ್ತೀರಿ ಅಂತ ಹೇಳಿದ್ರಿ ನೀವು. ಅದು ನೀವು ಹಣಕಾಸಿನ ವಿಚಾರ ಹೇಗೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಶೈಕ್ಷಣಿಕ ಜಿಲ್ಲೆ ಶಿರಸಿ, ನಾವು ಮಾರಿಕಾಂಬಾ ದೇವಿಯಲ್ಲಿ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಸಹಿತ ಡಿಮಾಂಡ್ ಮಾಡಿದ್ದೀವಿ. ನಮ್ಮ ಕ್ರೀಡಾಕೂಟ, ನಮ್ಮ ಜಿಲ್ಲೆಯ ಕ್ರೀಡಾಕೂಟ ನಮ್ಮ ಶಿರಸಿ ಶೈಕ್ಷಣಿಕ ಜಿಲ್ಲೆ ಆಗಬೇಕು. ಆಯ್ತು, ಡನ್. ಜಿಲ್ಲಾಧ್ಯಕ್ಷರೇ, ತಮಗೆ ಈಗಾಗಲೇ ಗೊತ್ತಾಗಿದೆ 2019ನೇ ಸಾಲಿನಿಂದ 2024ನೇ ಸಾಲಿನ ಅವಧಿಯಲ್ಲಿ ಕರ್ನಾಟಕದ ಮಧ್ಯಭಾಗವಾಗಿರ್ತಕ್ಕಂಥ ದಾವಣಗೆರೆ ನಗರದಲ್ಲಿ ಹಿಂದಿನ ಅವಧಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆಯನ್ನ ಮಾಡಿ ಕ್ರೀಡಾಕೂಟ ರಾಜ್ಯ ಮಟ್ಟದಲ್ಲಿ ಒಂದು ಮಾದರಿ ಕ್ರೀಡಾಕೂಟವನ್ನಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲಾ ಸಂಘ. ಹಾಗಾಗಿ ಈ ಒಂದು ಅವಧಿಯಲ್ಲಿಯೂ ಕೂಡ ಮೊದಲನೇ ಕ್ರೀಡಾಕೂಟ ದಾವಣಗೆರೆ ಜಿಲ್ಲೆಯಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ನಿರ್ದೇಶಕ ಬಂಧುಗಳು ಜೊತೆಗೆ ದಾವಣಗೆರೆ ಜಿಲ್ಲೆಯ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆ ಆಗಿದೆ, ನೌಕರರ ಬೇಡಿಕೆ ಆಗಿದೆ. ಇಲ್ಲಿ ತಮಗೆ ಗೊತ್ತಿದೆ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಜೊತೆಗೆ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ನೌಕರರು ಕೂಡ ದಾವಣಗೆರೆ ಜಿಲ್ಲೆಗೆ ಬಂದು ವಸತಿ ಸೌಲಭ್ಯ ಆಗಿರ್ಬೋದು,
ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲಾ ಸಂಘಕ್ಕೆ ಇದೆ. ದಯವಿಟ್ಟು ಮೊದಲನೇ ಕ್ರೀಡಾಕೂಟವನ್ನು ದಾವಣಗೆರೆ ಜಿಲ್ಲೆಗೆ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸರ್, ಕ್ರೀಡಾಕೂಟವನ್ನು ನಮ್ಮ ಶೈಕ್ಷಣಿಕ ಚಿಕ್ಕೋಡಿ ಮತ್ತು ಶಿರ್ಸಿ ಇದೆಲ್ಲ ಸೆಪ್ರೇಟ್ ನಮ್ಮ ಜಿಲ್ಲೆ ಮಾಡಿದ್ದಾರೆ ಸರ್. ಸೆಪ್ರೇಟ್ ಆಗಿ ಈ ವರ್ಷದಿಂದ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಆಮೇಲೆ ಒಂತಿಗೆ ಅನ್ನೋದು ಹೋದ ವರ್ಷದಿಂದ ನೀವು ಶೈಕ್ಷಣಿಕ ಜಿಲ್ಲಾ ಮಾಡಿದ್ರೆ ಸರ್, ದಯವಿಟ್ಟು ನಮ್ಮ ತಾಲೂಕುಗಳ ಒಳಪಡ ಬೇರೆ ಬೇರೆ ನಾವು ಅದೆಲ್ಲ ಮಾಡೋಣ. ಆ ವಿಚಾರ ಮುಖ್ಯ ಅಲ್ಲ. ನಾನು ಕೇಳ್ತಾ ಇರೋದೇನಂದ್ರೆ ಯಾವ್ಯಾವ ರೀತಿಯಲ್ಲಿ ಇನ್ನು ಏನ್ ಸುಧಾರಣೆ ತರಬೇಕು. ನೀವೇನಾಗಿದೆ ಜಿಲ್ಲಾಧ್ಯಕ್ಷಗಳು ಸ್ಪೋರ್ಟ್ಸ್ನ ವಿಚಾರದಲ್ಲಿ ತಿಳ್ಕೊಳ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ದಿದೆ, ಬೇರೆ ಬೇರೆ ಅಜೆಂಡಾ ಇದೆ, ಅದ್ರ ಬಗ್ಗೆ ನೀವು ಚರ್ಚೆಗಳು ಮಾಡಬೇಕು. ನಿಮ್ದು ಏನು ಕೊಟ್ಟಿದ್ರೆ ಅದನ್ನು ಕ್ಲಿಯರ್ ಮಾಡ್ಸೋಣ, ಆಗ್ಬೋದಾ? ಅದೊಂದು ಕ್ರೀಡಾಕೂಟ ಸೆಪರೇಟ್ ಮಾಡಿ ದಯವಿಟ್ಟು ಸರ್. ಎಸ್, ಮೊನ್ನೆ ರಾಜ್ಯಾಧ್ಯಕ್ಷರೇ, ಎಲ್ಲ ಕರ್ನಾಟಕದ ಮಧ್ಯಭಾಗದಲ್ಲಿ ಕ್ರೀಡಾಕೂಟ ಆಗಿದೆ, ತುಮಕೂರಿನಲ್ಲಿ ಕೂಡ ಆಗಿದೆ, ಚಿತ್ರದುರ್ಗದಲ್ಲೂ ಕೂಡ ಆಗಿದೆ. ಹಾಗೆ ಕರಾವಳಿ ಭಾಗದಲ್ಲಿ ಈವರೆಗೆ ಕ್ರೀಡಾಕೂಟ ಆಗಲಿಲ್ಲ. ಈ ವರ್ಷದ ಸಾಲಿನಲ್ಲಿ ನಮಗೆ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಕೊಟ್ಟರೆ ನಾವು ಯಶಸ್ವಿಯಾಗಿ ನಡೆಸಿಕೊಡ್ತೇವೆ ಅನ್ನತಕ್ಕಂಥ ವಿನಂತಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 4 ಸರಿ ತಮ್ಮಣ್ಣ ಶೆಟ್ಟಿ 4 ಸರಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಸಮಿತಿ ರಚನೆ ಮಾಡಿ ಇನ್ನು 1 ತಿಂಗಳೊಳಗೆ ವರದಿಯನ್ನು ತರಿಸ್ಕೊಂಡು ಮಾಡೋಕ್ಕೆ ರಿಪೋರ್ಟ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ, ಮಾನ್ಯ ಶಿಕ್ಷಣ ಸಚಿವರು ಕೂಡ ಅದ್ರ ಪರ ಇದ್ದಾರೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಬೀದಿಗಿಳಿದು ಹೋರಾಟ ಮಾಡಿ ನೀವು ನ್ಯಾಯ ಕೊಡಿಸ್ತೀವಿ. ಯಾವುದೇ ಕಾರಣದಿಂದ ನಿಮ್ಮ ಪರ ನಾವು ನಿಲ್ತೀವಿ. ಅಕಸ್ಮಾತ್ ನಾನು ಚಂದ್ರಶೇಖರ್ ನುಗ್ಲಿ, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು 1,80,000 ಜನ ಶಿಕ್ಷಕರಿದ್ದೀವಿ. ಅದರ ಪರವಾಗಿ ನಾವು ನಿಲ್ತೀವಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಮ್ಮ ಸರ್ಕಾರಿ ನೌಕರ ಸಂಘದ ಸಹಕಾರವನ್ನು ತಗೋತೀವಿ. ದಯಮಾಡಿ ಇಲ್ಲಿ ಗೊಂದಲ ಇಲ್ಲ, ನಾವೆಲ್ಲರೂ ನಿಮ್ಮ ಪರ ನಿಂತಿದ್ದೀವಿ. ನಾನು ಅಧ್ಯಕ್ಷನಾದ್ಮೇಲೆ ಎಷ್ಟು ಸಭೆ ಮಾಡಿದ್ದೀವಿ, ಸ್ಟ್ರೈಕ್ ಏನು ಮಾಡಿದ್ದೀವಿ ಎಲ್ಲ ಗೊತ್ತಿದೆ. ದಯಮಾಡಿ ಗೊಂದಲ ಮಾಡಿದ್ರೆ ಸಮಸ್ಯೆ ಬಗೆಹರಿಬೇಕು ಅಂದರೆ ದಯಮಾಡಿ ನೀವು ಸುಮ್ಮನೆ ಹೋಗಬೇಕು. ಈಗ ದಯಮಾಡಿ ನಮ್ಮ ಅಹವಾಲುಗಳನ್ನ ತಗೋಬೇಕು. ನೀವು ಹಿಂಗೆ ಕೂತ್ಕೊಂಡು ಏನಾರ ಕೂಗಾಡ್ತಾ ಇದ್ರೆ ಇವರೆಲ್ಲ ಏನಾಯ್ತಾರೆ ಗೊತ್ತಾ? ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿದ್ದ ನಾನು ನಿಮ್ಮ ಪರವಾಗಿ ಮಾತಾಡಿದ್ದೀನಿ. ಹಂಗಾಗಿ ಅವ್ರು ಹೇಳ್ತಾರೆ ಅವ್ರದ್ದು ಇದು ಕಾರ್ಯಕಾರಿ ಸಭೆ, ಸರ್ಕಾರಿ ನೌಕರ ಕಾರ್ಯಕಾರಿ ಸಭೆ. ಹಾಗಾಗಿ ನಾನು ನನ್ನ ಶಿಕ್ಷಕರ ಪ್ರತಿನಿಧಿಯಾಗಿ ನಾನೇನು ಮಂಡಿಸಬೇಕು ಅದನ್ನು ಮಂಡಿಸಿದ್ದೀನಿ. ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಘಟನೆಯಲ್ಲಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ, ನ್ಯಾಯ ದೊರಕಿಸ್ಕೊಡ್ತೀನಿ. ಇದೀಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಷಡಕ್ಷರಿ ಸರ್ ಅವರು PST C&R ರೂಲ್ ಸಮಸ್ಯೆನ ನಿಮ್ಮ ಸಂಘ ಇದೆ, ಅವ್ರು ಹೇಳಿದರೆ ಮಾಡಲಿ, ಅವ್ರು ಮಾಡಲಿಲ್ಲ ಅಂದರೆ ನಾವು ಹೋಗ್ತೀವಿ ಅಂದ್ರಿ. ನಾವು 2 ಸಂಘಕ್ಕೂ ಕೂಡ ಗೌರವಯುತವಾಗಿ ದೇಣಿಗೆ ಕೊಡ್ತೀವಿ. ಅದು ಬರೀ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಅಲ್ಲ. ಚಪ್ಪಾಳೆ ಹೊಡೆಯೋದು ತುಂಬಾ ಸುಲಭ. ವಿಷಯ ಅರ್ಥ ಮಾಡ್ಕೊಳ್ಳಿ. ಕೋಆರ್ಡಿನೇಷನ್ ಏನ್ರಿ? ಕರೆದ್ರೆ ಬಂದಿಲ್ಲ, 2 ಸಲ ಅವ್ರು ಕರೆದಿದ್ದೀವಿ. ವಿಷಯ ತಿಳ್ಕೊಳ್ಳಿ. ಈಗ ಅವ್ರು ಕರೆದ್ರೆ ನಾನೇ ಹೋಗ್ತೀನಿ ಅಂತ ಹೇಳಿದ್ದೀನಿ. 1 ನಿಮಿಷ. ಅವರು ಏನಾಗುತ್ತೆ ಗೊತ್ತಾ? 1 ನಿಮಿಷ ಹೇಳಕ್ ಕೇಳಿಯಪ್ಪ. ಈಗ ಅವರು ಲೀಡರ್ ಇರ್ತಾರೆ, ಅವರು ಒಬ್ರು ರಾಜ್ಯಾಧ್ಯಕ್ಷರು, ಅವ್ರಿಗೂ ಸಂಘಟನೆ ಇರುತ್ತೆ. 1 ನಿಮಿಷ. ಈಗ ಅವ್ರು ಏನ್ ಹೇಳಿದ್ರು? ನಾವೆಲ್ಲ ಮಾಡ್ತೀವಿ ಅಂತ ಅವ್ರು ಹೇಳಿದ್ರಲ್ವಾ, ಅವ್ರ ಜೊತೆ ನಾವು ನಿಂತ್ಕೊಳ್ಳೋಣ. ಅಲ್ಲ, ಅವ್ರು ಹೋಗ್ತೀವಿ ಅಂದ್ರೆ ನೀವು ಹೋಗ್ರಿ ಸರ್ ಜೊತೆಗೆ. ಕರೆದ್ರೆ ಹೋಗ್ತೀವಿ ಅಂತ ಯಾಕಂತೀರಿ? ಕರಿಲ್ಲ, ಅದನ್ನ ಅವ್ರು ಕೇಳ್ಬೇಕು. ಹೇಳಪ್ಪ. ನಮ್ದೊಂದು ಮನವಿ ಸರ್, ದಯವಿಟ್ಟು ಕೇಳಿ ಸರ್. 1 ನಿಮಿಷ ಕೇಳಿ. ಹೇಳಪ್ಪ. PST ಶಿಕ್ಷಕರದು ಸರ್ 8 ವರ್ಷಗಳಾಯಿತು. ಇಲ್ಲಿ ನಮ್ದು ಏನಾಗ್ತಾ ಇದೆ ಅಂದರೆ, ಸಂಘ ಇದೆ, ನಾನು ತಾಲೂಕಿನ ಸಕಲೇಶ್ಪುರ ತಾಲೂಕು ಶಿಕ್ಷಕನ ಅಧ್ಯಕ್ಷ ಆಗಿ ಹಾಲಿ ಡೈರೆಕ್ಟರ್ ಇದ್ದೀನಿ. ಆದರೆ 8 ವರ್ಷ ಆಯಿತು C&R ರೂಲ್ ಪ್ರೊಸೆಸ್ ಆಗಿ. ಇದುವರೆಗೆ ರಾಜ್ಯ ಸಂಘದಿಂದ ಬಂದಿರೋಂಥ ಮಾಹಿತಿ ನಮ್ಗೇನಪ್ಪ ಅಂದರೆ, ಮಾಡ್ತೀವಿ ಅಂದರೆ ಹೊರತು ನಮ್ಗೆ ಇದುವರೆಗೂ ನ್ಯಾಯ ಶಿಕ್ಷಕರ ಸಂಘದಿಂದ ಸಿಕ್ಕಿಲ್ಲ. ಅದಕ್ಕೆ ನಾವು ಕೇಳೋ ಸರ್, ನಾವು 2 ಸಂಘಕ್ಕೂ ವಂತಿಗೆ ಕೊಡ್ತೀವಿ ಸರ್. ನಾವು ನಿಮ್ಮನ್ನ ಇಷ್ಟೊಂದು ಕೇಳಿರಲಿಲ್ಲ, ಈಗ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯಕಾರಿ ಸಭೆ. ಇಲ್ಲಿ ನಾವು ಸಹ ನಿಮ್ಗೆ ವಂತಿಗೆ ಕೊಡೋದ್ರಿಂದ ನಮ್ಮ ಬೇಡಿಕೆ ಇಡೀ ರಾಜ್ಯದ 1,86,000 ಜನದಲ್ಲಿ 1,05,000 ಜನ ಏನು ಪದವೀಧರ ಶಿಕ್ಷಕರಿದ್ದೀವಿ. ಇವತ್ತು GPD ಶಿಕ್ಷಕರಿಗೆ ಬರೀ 25,000 ಜನ GPD ಶಿಕ್ಷಕರಿಗೆ ನಾವು 1,60,60,000 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ನ್ಯಾಯ ತಗೊಳಕ್ಕಾಗ್ತಾ ಇಲ್ಲ.
ಆ ನಿಟ್ಟಿನಲ್ಲಿ ಸರ್ ನಮಗೊಂದು ಭರವಸೆ ಬೇಕು ಸರ್ ನಿಮ್ಮಿಂದ ಸರ್. ನಾವು ಸರ್ ನಾನು ಕೇಳೋದಷ್ಟೇ ಸರ್, ನಮ್ದು ವಂತಿಗೆ ಬರ್ತೀವಿ ಸರ್. ಅಲ್ಲಿ ಅವ್ರು ಕರೆದಾಗ ನಾವು ಅಲ್ಲಿ ಕೇಳ್ತೀವಿ ಸರ್. ನಾವೀಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ 250ಕ್ಕೂ 300 ಪ್ರಾಥಮಿಕ ಶಾಲಾ ಶಿಕ್ಷಕರು ಕಾರ್ಯಕಾರಿ ಸಮಿತಿ ಇದೆ ಸರ್. ಆ ನಿಟ್ಟಿನಲ್ಲಿ ದಯವಿಟ್ಟು ನಾವೊಂದು ಮನವಿ ಮಾಡ್ಕೊಳ್ಳೋದು. ನಾವು ಮೊನ್ನೆ ನೀವು ಚುನಾವಣೆ ಪೂರ್ವಕ್ಕೆ ಬಂದಾಗಲೂ ನಾವು ಹೇಳ್ದೋ ಸರ್, ನಾವು ಇಷ್ಟು ತಾರೀಕು ಕೇಳಾಗಿದೆ, ದಯವಿಟ್ಟು ನೀವು ಇವತ್ತು ಕಾರ್ಯಕಾರಿ ಸಭೆಯಲ್ಲಿ ಮುಂದೆ ಒಂದು ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ಕೊಡಬೇಕು. ನಮ್ಮ PHC ಸಮಸ್ಯೆ ಬಗೆಹರಿಬೇಕು. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದ್ರೆ ಈಗ ನಾವು ತಾಲೂಕು ಹಂತದಲ್ಲಿ ತಾಲೂಕು ಹಂತದಲ್ಲಿ ಅವಮಾನಗಳನ್ನ ನಾನು ಇಡೀ ರಾಜ್ಯದ ನೌಕರ ಹೋರಾಟಕ್ಕೆ ಬಂದ್ರೆ ಕರೆ ಕೊಡ್ತೀನಿ. 1 ಮಿನಿಟ್. ಶಿಕ್ಷಕರ ಸಂಘದ ವಿಚಾರಕ್ಕೆ ಬಂದಾಗ ಅವ್ರು ಕರೆ ಕೊಡ್ಲಿ, ಅವರಿಂದ ನಾವಿರ್ತೇವೆ, ಅವರಿಂದ ನಾವಿರ್ತೇವೆ. ಅವ್ರು ಕರೆ ಕೊಟ್ಟು ಅವ್ರು ಕರೆ ಕೊಡ್ಬೇಕು, ನಾನಲ್ಲ. ಅವ್ರು ಕರೆ ಕೊಡ್ತೀನಿ. ಅವ್ರು 1 ನಿಮಿಷ ಅವ್ರಿಗೆ ಹೇಳಕ್ ಹೇಳಿ, ನೀವು ಕರೆ ಕೊಡಿ ಅಂದ್ರೆ ನಾನು ಕೊಡ್ತೀನಿ. ಈಗ ಅವ್ರು ಹೇಳ್ಬೇಕು, ನಾನು ಹೇಳಕ್ ಬರಲ್ಲ. ಅವ್ರು ಕೊಡ್ಬೇಕದು. 8 ವರ್ಷದಿಂದ ಅದೇ ಹೇಳ್ತಾ ಇದಾರೆ. ಇನ್ನು 5 ವರ್ಷ ಆಗಲ್ಲ, ಇನ್ನು 5 ವರ್ಷ ಆಗಲ್ಲ. ದಯವಿಟ್ಟು ಅದು ಅವರು ದಯವಿಟ್ಟು ಸರ್ ಈ ರಾಜ್ಯಸಭೆಯಲ್ಲಿ ಅವ್ರ ಕರೆ ಆಗ್ಬೇಕೋ ಬೇಡವೋ ನಾನು ಕೊಡಕ್ ಬರಲ್ರಿ, ಅವ್ರು ಕೊಡ್ಬೇಕು. ಸಂಪೂರ್ಣ ಅಧಿಕಾರ ಅವ್ರಿಗೆ ಅವ್ರು ಕೇಳ್ರು ಮಾಡ್ಲಿ ಸರ್. ದಯವಿಟ್ಟು ಹಾಕೋದು ಸರ್. ನಾವು ಮನವಿ ಮಾಡ್ಕೊಳ್ಳೋದಷ್ಟೇ. ಒಂದು ನಿಮಿಷ ಇಲ್ಲ ಸರ್. ನಾವು ರಾಜ್ಯಾಧ್ಯಕ್ಷರ ಮೈ ಕೇಳ್ತೇವೆ ಸರ್. ನಾವು 200 ರೂಪಾಯಿ ದುಡ್ಡು ನಿಮಗೆ ಕೊಡ್ತೀವಿ ಸರ್. ನಾವು ಇಷ್ಟು ಜನ ಇಟ್ಟಿದ್ದೀವಿ, ನಮ್ಮ ಸಮಸ್ಯೆ ನೀವು ಬಗೆಹರಿಸಬೇಕು. ಈ ಸಭೆಯಲ್ಲಿ ಅಂಗೀಕರಿಸಬೇಕು. ಸರ್ ದಯಮಾಡಿ ಒಂದು ಮಾತು ಹೇಳ್ತೀವಿ ಸರ್. ದಯಮಾಡಿ ಕೇಳಿಸ್ಕೊಳ್ಳಿ. ರಾಜ್ಯಾಧ್ಯಕ್ಷರು ನಾಗೇಶ್ ಅಣ್ಣವರು ಮತ್ತೆ ಸಡಕ್ಷರಿ ಸರ್ ದಯಮಾಡಿ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಸರಿ ಸರ್. ಸರ್ ದಯವಿಟ್ಟು ನಾಗೇಶ್ ಅವರು ಕೇಳಿಸ್ಕೊಳ್ಳಿ. ಸಡಕ್ಷರಿ ಸರ್ ನೀವು ಮಾಡಿಸಿದ ಮೇಲೆ ಬೇಕಾದ್ರೆ ಅವರು ವಾಟ್ಸಪ್ಪಲ್ಲಿ ನಾವು ಮಾಡಿಸಿದ್ವಿ ಅಂತ ಆಗತ್ತಾರೆ. ದಯಮಾಡಿ 1 ನಿಮಿಷ ಮಾತಾಡಬೇಕು. ಇವ್ರಿಗೆ ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕಾದ್ರೆ ವಿಚಾರನ ಇಬ್ಬರಿಗೆ ಹೇಳ್ಬೇಕು. ನಾನು ಅಧ್ಯಕ್ಷರು ದಯಮಾಡಿ ರಾಜ್ಯಾಧ್ಯಕ್ಷರು ಸರ್ ಸರಿ ಸರ್ ದಯಮಾಡಿ ರಾಜ್ಯಾಧ್ಯಕ್ಷರು ಸಡಕ್ಷರಿ ಸರ್ ದಯಮಾಡಿ ಕೇಳಿಸ್ಕೊಳ್ಳಿ. ನೀವು ಮಾಡಿಸಿದ ಮೇಲೆ ಬೇಕಾದ್ರೆ ನಾಗೇಶ್ ಅವರು ವಾಟ್ಸಪ್ ನಾನೇ ಮಾಡಿಸ್ತೀನಿ ಅಂತ ಹಾಕತ್ತಾರೆ. ಬೇಕಾದ್ರೆ ಅವ್ರು ಹಾಕೊಂಡು ಖುಷಿ ಪಡ್ಲಿ. ದಯಮಾಡಿ ನೀವು ಮಾಡಿಸಿ ಸರ್ ಸಡಕ್ಷರಿ ಸರ್. ದಯಮಾಡಿ ಹಾಗೆ ಹೇಳ್ಬಾರ್ದು. ಶಿಕ್ಷಕರೇ ಬಹುಸಂಖ್ಯಾತಿಯಲ್ಲಿ ನೌಕರರಾಗಿರೋದ್ರಿಂದ ನನ್ನ ವರ್ಗ ಇಲ್ಲಿ ನೋವನ್ನ ತೋಡ್ಕೋತಾ ಇದೆ. ನಾಗೇಶಂಗ್ ಆಗ್ಬೋದು, ಸಡಕ್ಷರಿಯರ್ಗಾಗ್ಬೋದು, ನನ್ನ ವರ್ಗ ನನ್ನ ಶಿಕ್ಷಕರು ನೋವನ್ನು ತೋಡ್ಕೋತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಸ್ಟ್ರೈಕ್ ಮಾಡಿಸ್ತೆ. ಇದೆ ಆಗಸ್ಟ್ ತಿಂಗಳಲ್ಲಿ ಸ್ಟ್ರೈಕ್ ಕೇಳಿ 1 ನಿಮಿಷ. ಆಗಸ್ಟ್ ತಿಂಗಳಲ್ಲಿ ಸ್ಟ್ರೈಕ್ ಮಾಡಿಸ್ತೆ, ನಂತರ 4 ಸಭೆ ಮಾಡಿಸ್ತೆ, ಕಮಿಟಿ ರಚನೆ ಮಾಡಿಸಿದ್ದೀನಿ. ಇನ್ನೊಂದು ತಿಂಗಳೊಳಗೆ ಕಮಿಟಿ ವರದಿನೂ ಮಾಡಿಸಿದ್ದೀನಿ. ಕೇಳಿ ನಿಮಗೆ ಏನಾರ ಕೆಲಸ ಆಗಲಿಲ್ಲ ಅಂದರೆ ನಾವು ನಿಮ್ಮ ಪರ ಬೀದಿಗಳದ್ದು ಹೋರಾಟ ಮಾಡಿ ಕೆಲಸವನ್ನು ಮಾಡಿಸ್ತೀವಿ. ಈಗ PHT ಟೀಚರ್ಸ್ 1 ನಿಮಿಷ ರೀ. 1 ನಿಮಿಷಪ್ಪ, ಯಾಕಂಗೆ ಮಾತಾಡ್ತೀರಾ? ಈಗ ನಿಮ್ಮ ನೋವನ್ನೆಲ್ಲ ನಿಮ್ಮ ರಾಜ್ಯಾಧ್ಯಕ್ಷ ಮುಂದೆ ವ್ಯಕ್ತಪಡಿಸಿದ್ದೀರಾ. ಓಕೆ, ರಾಜ್ಯಾಧ್ಯಕ್ಷರಿದ್ದಾರೆ, ಶಿಕ್ಷಕರ ಸಂಘ ರಾಜ್ಯದ ಖಜಾಂಚಿ ಇದ್ದಾರೆ, ಸಹ ಕಾರ್ಯದರ್ಶಿ ಒಬ್ಬರಿದ್ದಾರೆ, ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿ ಇದ್ದಾರೆ, 2 ಜಿಲ್ಲಾಧ್ಯಕ್ಷರು ಇಲ್ಲಿದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಆಯ್ತಲ್ಲ, ಎಲ್ಲರೂ ಇದ್ದಾರೆ. ಸೊ ಇದು ತೀರ್ಮಾನದ ವಿಷಯ ಏನಂತ ಹೇಳಿದ್ರೆ, ನಾಗೇಶ್ ಅವರು ಸಚಿವರಿದ್ದಾಗ ನಾಗೇಶ್ ಅವರು ರಾಜ್ಯಾಧ್ಯಕ್ಷರಿದ್ರು. ಪಾಪ ಅವ್ರು ಹಾಸ್ಪಿಟಲೈಸ್ ಇದ್ರು. ಆಂಬ್ಯುಲೆನ್ಸಲ್ಲಿ ಬಂದರೆ ಒಂದು ಡಿಸಿಷನ್ ತೊಗೊಳ್ಳೋಣ ಅಂದ್ವಿ. ಅವಾಗ ಹುಷಾರಿಲ್ಲ, ಮಲಗಿಬಿಟ್ಟಿದ್ರು ಪಾಪ. ನಾನು ಅವತ್ತು ಒಂದು ಡಿಸಿಷನ್ ತೊಗೊಂಡಿದ್ವಿ. ಬೆಂಗಳೂರಲ್ಲಿ ಮೀಟಿಂಗ್ ಕರೆದು ಇಡೀ ರಾಜ್ಯದ ಶಾಲೆಗಳನ್ನ ಬಂದ್ ಮಾಡ್ತೀವಿ ಇನ್ನೊಂದು ತಿಂಗಳಲ್ಲಿ ಅಂತ ಪೇಪರಲ್ಲಿ ಬಂದಿತ್ತು, ನಾಗೇಶ್ ಅವರು ಸಚಿವರಿದ್ದಾಗ. ಸೊ ಆಮೇಲೆ ಏನಾಯಿತು ಅಂದರೆ, 1 ನಿಮಿಷ ಹೇಳ್ತೀನಿ, 1 ನಿಮಿಷ. ಆಮೇಲೆ ಅದು ಡಿವಿಯೇಷನ್ ಆಯಿತು. ಷಡಾಕ್ಷರವ್ರು ಗೊತ್ತಲ್ಲ, ಯಾವುದೋ ಸಂಘಕ್ಕೆ ಹೋಗ್ತಾರೆ, ನಮ್ಮ ಅಸ್ಮಿತೆ ನಮ್ಮ ಸಂಘ ಹಾಳು ಮಾಡ್ತಾರೆ ಅಂತ ಕೂಗು ಬಂತು. ನಾನು ಅವಾಗ ಏನು ಮಾಡಿದೆ, ಕಳೆದ 3 ವರ್ಷಗಳಿಂದ ಆ ವಿಚಾರದಿಂದ ನಾನು ದೂರ ಇದ್ದೀನಿ. ಸೊ ಯಾಕೆ ದೂರ ಇದ್ದೀವಿ ಅಂದರೆ, ಮೊನ್ನೆ ನಾಗೇಶ್ ಬಂದು ನನ್ನ ಚೇಂಬರಲ್ಲಿ ಮಾತಾಡಿದ್ರು, ನಮ್ಮ ಸಂಘ ನಾವು ಬಗೆಹರಿಸ್ಕೊಳ್ತೀವಿ, ಆಗಲಿಲ್ಲ ಅಂದರೆ ನಿಮ್ಮನ್ನು ಕರಿತೀನಣ್ಣ ಬರಬೇಕು ಅಂದರು. ಓಕೆಪ್ಪ, ತುಂಬ ಸಂತೋಷ, ನೀನೇನಾದರೂ ಮಾಡಿಬಿಟ್ರೆ ಒಂದು ಬೆಳ್ಳಿಗದೆ ನಿಂಗೆ ಕೊಡ್ತೀವಪ್ಪ ಅಂತ ನಾನು ಹೇಳಿದೆ. ನಮಗೂ ಸಪೋರ್ಟ್ ಇರ್ತೀವಿ. ಸೊ ತೀರ್ಮಾನ ಈಗ ಹೋರಾಟ ಮಾಡಿ, ಸ್ಟ್ರೈಕ್ ಮಾಡಿ, ನಾನು ಮಾಡೋದಲ್ಲ ತೀರ್ಮಾನ. ಅವರು ಸ್ಟ್ರೈಕನ್ನು ಇನ್ನೊಂದು 15 ದಿವಸಕ್ಕೆ ಮಾಡಲಿವೇನ್ರಿ, ನಾನು ಅವ್ರ ಜೊತೆ ಬೆಂಬಲಿಸ್ತೇನೆ. ಇದು ನಮ್ದಲ್ಲ, ಅವ್ರಿಗೂ ಕಮಿಟಿ ಇದೆ, ಅವ್ರಿಗೂ ಸಂಘ ಇದೆ. ಅವ್ರ ತೀರ್ಮಾನ ನಾಳೆ ಒಂದು ವಾರದಲ್ಲಿ ಕರೆದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಲಿ, ನಮ್ಮನ್ನು ಕರೀಲಿ,
ನಮ್ಮನ್ನು ಕರೀಲಿ, ಜಿಲ್ಲಾಧ್ಯಕ್ಷಗಳನ್ನೂ ಕರೀಲಿ, ನಾವು ಸಪೋರ್ಟ್ ಮಾಡ್ತೀವಿ, ಪ್ರಶ್ನೆ ಇಲ್ಲ. ಸೊ ಇದು ವಿಷಯ ಏನಂತ ಹೇಳಿದ್ರೆ, ಇದು ರಾಜ್ಯ ಸರ್ಕಾರಿ ನೌಕರ ಸಂಘ ಯೂನಿವರ್ಸಲ್ ಆಗಿರೋ ವಿಚಾರ. ಹಾಗಂತೇಳಿ ಶಿಕ್ಷಣ ಇಲಾಖೆಯವ್ರ ಮೆಂಬರ್ಶಿಪ್ ಸಂಬಂಧ ಇಲ್ವಾ? ಸೊಮ್ಮೆ IR ಕೊಡಿಸಿದ್ದೀವಿ, 7 ಪೇ ಕೊಡಿಸಿದ್ದೀವಿ, ಚೈಲ್ಡ್ ಕೇರ್ ಲೀವ್ ಕೊಡಿಸಿದ್ದೀವಿ, 25 ಆದೇಶಗಳು ಮಾಡಿದ್ದೀವಿ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಅದು ಅವರ ಕ್ಯಾಡ್ರಿಗೆ ಸಂಬಂಧಪಟ್ಟಂಥ ವಿಚಾರ. ನಾವೇನಾದರೂ ಮುನ್ನುಗ್ಗೋಕೆ ಹೋದರೆ ಸಂಘರ್ಷಗಳಾಗ್ತದೆ ಸಂಘಟನೆಗಳಲ್ಲಿ. ನಾನು ಅದನ್ನು ವಿರೋಧಿಸುವಂಥ ವ್ಯಕ್ತಿ. ಇಲ್ಲಿ ಪ್ರತಿಷ್ಠೆ ಗಿತಿಷ್ಠೆ ಏನಿಲ್ಲ. ನಿಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ, ನಮ್ಮಲ್ಲೂ ಕೂಡ ಜಿಲ್ಲಾಧ್ಯಕ್ಷರಿದ್ದಾರೆ. ಅವರು ಸಭೆ ಕರೆದು ಮುಂದಿನ ವಾರನೇ ಸಭೆ ಕರೀಲಿ, ಒಂದು ಸ್ಟ್ರೈಕ್ ಡೇಟ್ ತೀರ್ಮಾನ ಮಾಡಲಿ. ಫೆಬ್ರವರಿ ತಿಂಗಳಿಂದ ಹೆಂಗೂ ಎಕ್ಸಾಮಿನೇಷನ್ ಬರ್ತಾವೆ, ಸ್ಟ್ರೈಕ್ ಅಂತ ತೀರ್ಮಾನ ಮಾಡಲಿ. ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಆಗ್ಬೋದಾ? ಸೊ ಅದು ಅವ್ರ ತೀರ್ಮಾನ, ನಮ್ದಲ್ಲ. ಒಂದು ನಿಮಿಷ ರೀ, ಒಂದು ನಿಮಿಷ. ಈಗ ಮೊನ್ನೆ ನೋಡ್ರಿ, ಕೇಳಿಸ್ಕೊಳ್ರಿ. ಮೊನ್ನೆ IR ತಗೊಳ್ಬೇಕಾದ್ರೆ ನಮ್ಮ ಸಂಘದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ನಮ್ಮ ಸಂಘದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ. ನಮ್ಮ ಸಂಘದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ. ಏಕಾಏಕಿ ನಾನು ಡಿಸಿಷನ್ ತಗೊಳಕ್ ಬರಲ್ಲ. ನಮ್ಮಲ್ಲಿ ಜಿಲ್ಲಾಧ್ಯಕ್ಷರು ತಳಿ. ಒಂದು ನಿಮಿಷ, ಇದು ಮೊದಲ ಕಾರ್ಯಕಾರಿ. ನೋಡ್ರಿ, ನೆಕ್ಸ್ಟ್ ಮೀಟಿಂಗಲ್ಲಿ ಡಿಸಿಷನ್ ತಗೊಳ್ಳೋಣ ಏನು ಮಾಡ್ಬೇಕಂತ. ಒಂದು ನಿಮಿಷ, ಒಂದು ನಿಮಿಷ. ಅಣ್ಣ, ಒಂದು ನಿಮಿಷ. ಕೈಯು ಕಾಲೆತ್ತದಲ್ಲಪ್ಪ, ಇದು ನಿರ್ಧಾರ ತಗೊಳ್ಬೇಕು. ಒಂದು ನಿಮಿಷಪ್ಪ ರೀ, ನಾನು ಒಗ್ಗಟ್ಟಲ್ರಿ. ಇವತ್ತೇ ಅವ್ರು ವಾಟ್ಸಪ್ಪಲ್ಲಿ ನಂಗೆ ಫೋನ್ ಮಾಡೋದು ಬೇಡ. ವಾಟ್ಸಾಪ್ನಲ್ಲಿ ನನಗೆ ಇನ್ವಿಟೇಷನ್ ಕಳಿಸಿ, ಇಂಥ ದಿನ ಸಭೆ ಇದೆ, ಸಲಹೆ ಕೊಡೋಕೆ ಬರ್ರಿ ಅಂದರೆ, ಆ ಸಭೆನಲ್ಲಿ ಷಡಾಕ್ಷರಿ ಇರಲಿಲ್ಲ ಅಂದರೆ ಚಾಲೆಂಜ್ ಮಾಡ್ತೀನಿ ನಾನು. ಬಟ್ ಅವ್ರು ಬರಲಿಲ್ಲ. ನಾನು 2 ಸಲ ಕರೆದ್ರು ಬರಲಿಲ್ಲ. ಬೇಡ, ಇವತ್ತು ನಾನು ರೆಡಿ ಇದ್ದೀನಿ. ನಿಮ್ಮ ಸಮಸ್ಯೆ ಬಗೆಹರಿಬೇಕು. ಅವ್ರಿಗೇನಂದ್ರೆ ಷಡಾಕ್ಷರಿ ಕ್ರೆಡಿಟು ಸಂಘಕ್ಕೆ, ಅವರೇ ಕ್ರೆಡಿಟ್ ತಗೊಳ್ಳಿ, ನಮಗೆ ಬೇಜಲ್ಲ. ಅವ್ರ ಜೊತೆ ನಾವಿದ್ದೀವಿ. ಅವ್ರು ನಮ್ಗೆ ಆಗಲ್ಲ ಅಂತ ಹೇಳಿ ನಾವು ಅನಿವಾರ್ಯವಾಗಿ ಮುಂದಿಳಿಯೋಣ. ಅದು ನನ್ನ ತೀರ್ಮಾನ. ನಾನು ಏಕಾಏಕಿ ತೊಗೊಳಕ್ಕೆ ಬರಲ್ಲ. ಇಲ್ಲಿ ಎಲ್ಲ ಇಲಾಖೆಯವರು ಇರ್ತಾರೆ. ಅದು ಶಿಕ್ಷಕರ ಸಂಘದವರು ಅವ್ರ ಸಭೆಯಲ್ಲಿ ಅವ್ರು ತೊಗೊಳ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ನೆಕ್ಸ್ಟ್ ಮೀಟಿಂಗು ಜನವರಿ ಎಂಡ್ ಆಫ್ ಫೆಬ್ರವರಿಗೆ ಮಾಡ್ತೀವಿ. ಅಲ್ಲಿ ತೀರ್ಮಾನ ಮಾಡೋಣ. ಆ ತೀರ್ಮಾನದಲ್ಲಿ ಒಂದು ಹೆಜ್ಜೆ ಇಡೋಣ. ನಾವು ಅಷ್ಟೊತ್ತಿಗೆಲ್ಲ, ಇವತ್ತು ನೀವು ಕೂಡ ತುಂಬ ಸೀರಿಯಸ್ ಆಗಿ ಇವತ್ತು ಬಂದಿದ್ದೀರಾ, ತುಂಬ ಸಂತೋಷ. ಅವ್ರು ಕೂಡ ಜಿಲ್ಲಾಧ್ಯಕ್ಷ ಆಗಿ ಇಲ್ಲಿರೋದು ತುಂಬ ಸಂತೋಷ. ಉತ್ತರ ಕೊಡ್ಲಿಕ್ಕೆ ಅವ್ರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಖಂಡಿತ ಅವರು ಏನೇನೋ ಪ್ರಯತ್ನಗಳು ಮಾಡಿದ್ದಾರೆ. ಅವ್ರ ಮೀಟಿಂಗಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ಳಿ. ದಯಮಾಡಿ ಮುಂದಿನ ಮೀಟಿಂಗಲ್ಲಿ ಅವರು ಕೂಡ ಬರ್ತಾರೆ. ಒಂದು ತೀರ್ಮಾನ ತೆಗೆದುಕೊಂಡು ಅವ್ರು ಬರಲಿ ಅಂತೇಳಿ ನಾನು ಅವ್ರಿಗೆ ಬೆಂಬಲವನ್ನು ಕೊಡ್ತೇನೆ. ಆಗ್ಬೋದಾ? ಎಸ್. ಯಾರು ದಯಮಾಡಿ ಸಂಘಟನೆಯನ್ನು ಪ್ರತಿಷ್ಠೆಯಾಗಿ ತಗೋಬಾರ್ದು. ನಾವೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು, ನಾವೆಲ್ಲ ಸರ್ಕಾರಿ ನೌಕರ ಸಂಘದ ಸದಸ್ಯರು, ಶಿಕ್ಷಕರ ಸಂಘದ ಸದಸ್ಯರು. ದಯಮಾಡಿ ಸುಮ್ಮನೆ ಕೇಳ್ಕೋಬೇಕಿಲ್ಲ, ನಾನು ಮಾತಾಡೋದಿಲ್ಲ. ಈಗ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿದೆ. ಇನ್ನೊಂದು ತಿಂಗಳೊಳಗೆ ಕೇಳಿ ಒಂದು ನಿಮಿಷ. ಇನ್ನೊಂದು ಇಲ್ಲ ಅಂದರೆ ಸಡಕ್ಷರವ್ರು ಮಾಡ್ತಾರೆ ಅಂದರೆ ಕೂಡಂಗೆ ಏನು ಬೇಕ್ರಿ ಕಣ್ಬೇಕು. ನಮ್ಮ ನೌಕರಿಗೆ ಅನುಕೂಲ ಆಗಬೇಕು, ಮಾಡಲಿ. ಸುಮ್ಮನೆ ಒಂದು ಸ್ವಲ್ಪ ಏನೇನೋ ಮಾತಾಡ್ಬಿಟ್ರೆ ದಯಮಾಡಿ ತಿಳ್ಕೋಬೇಕು. ನಾನು 30 ವರ್ಷ ಸಂಘಟನೆಯಿಂದ ಬಂದಿದ್ದೀನಿ, ನೆನ್ನೆಯಿಂದ ಏನು ಬಂದಿಲ್ಲ ನಾನು. ಆಮೇಲೆ ಯಾವ ಸಂಘಟನೆ ಒಡದಾಳಿ ನೀತಿ ಎತ್ಕಟ್ಟೋದಿಲ್ಲ ನಾನು. ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವು ನಿಮ್ಮ ಪರವಾಗಿ ನಿಂತಿದ್ದೀವಿ. ನಮ್ಮ ಪ್ರಾಣ ಹೋದ್ರೂ ನಿಮ್ಗೆ ನ್ಯಾಯ ಕೊಡಿಸ್ತೀವಿ. ನಮ್ಮ ಪ್ರಾಣ ಹೋದ್ರೂ ನ್ಯಾಯ ಕೊಡಿಸ್ತೀವಿ. ನಮ್ಮ ಕೈಲಿ ಆಗಲಿಲ್ಲ, ನನ್ನ ಸಂಘಟನೆ ಕೈಲಿ ಸಡಕ್ಷರ ಸಹಾಯತವನ್ನು ಮಾಡ್ತೀನಿ. ನೋಡಿ, ಅವ್ರು ಹೇಳಿದ್ದಾರೆ. ಎಸ್ ಆಯ್ತಾನಪ್ಪ. ಅವ್ರು ಆಗಲಿಲ್ಲ ಅಂದ್ರೆ ನಮ್ಮ ಬರ್ತಾನೆ ಮಾಡೋಣ. ಥ್ಯಾಂಕ್ ಯು. ಮುಂದುವರೆದು ಇನ್ನೊಂದು ಸಲಹೆ ಕೊಟ್ಟಿದ್ದಾರೆ. PST ಟೀಚರ್ದ ಸಮಸ್ಯೆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಾನೊಂದು ನಿರ್ಣಯವನ್ನು ಹೇಳ್ತೇನೆ, ಅನುಮೋದನೆ ಕೊಡಬೇಕು. ನಾನು ಇನ್ನೊಂದು 10 to 15 ಡೇಸ್ ಒಳಗೆ ಬೆಂಗಳೂರಲ್ಲಿ PST ಟೀಚರ್ ಸಭೆಯನ್ನು ಎಕ್ಸ್ಕ್ಲೂಸಿವ್ ನಮ್ಮ ಸಂಘದಲ್ಲೇನೋ ಗೆದ್ದಿದ್ದೀರಾ ಅವ್ರ ಸಭೆಯನ್ನು ಕರಿತೇವೆ, ನಾಗೇಶ್ ಅವ್ರನ್ನು ಕರಿತೇವೆ. ಅಲ್ಲಿ ಒಂದು ತೀರ್ಮಾನ ಮಾಡೋಣ ಏನು ಮಾಡಬೇಕು ಅಂತ. ಆಗ್ಬೋದಾ? ಇನ್ನೊಂದು 10 to 15 ಡೇಸ್ ಅವ್ರ ಜೊತೆ ಮಾತಾಡಿ ಡೇಟ್ ಫಿಕ್ಸ್ ಮಾಡ್ತೀನಿ. ಅವರು ಬರಲಿ, ಅಲ್ಲಿ ತೀರ್ಮಾನ ಮಾಡೋಣ. ಹಾಂ, ಶಿಕ್ಷಕರ ಸಂಘನೂ ಕರೆಯೋಣ. ನಿರ್ಣಯ ಮಾಡ್ರಪ್ಪ. ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಮತ್ತು ನಮ್ಮ ಏನು ಸ್ಟೇಟ್ ಕೌನ್ಸಿಲ್ ಮೆಂಬರ್, ಎಕ್ಸಿಕ್ಯೂಟಿವ್ ಕಮಿಟಿ ಇದ್ದೀರಾ, ಶಿಕ್ಷಕರು ಮಾತ್ರ ಬನ್ನಿ. ಅದೊಂದು ಸಮಸ್ಯೆಯನ್ನು ಚರ್ಚೆ ಮಾಡೋಣ. ಆಗ್ಬೋದಾ? ಎಸ್, ಓಕೆ. ಎಸ್, ಕೂತ್ಕೊಳ್ರಿ. ಈಗ ಆಯ್ತು ನೋಡ್ರಿ. ಈಗ ಅವತ್ತಿನ ಇನ್ನೊಂದು ವಾರಕ್ಕೆ ಬೆಂಗಳೂರಿನಲ್ಲಿ ಸಭೆ ನಿಗದಿ ಮಾಡ್ತೀವಿ ಸರ್ಕಾರಿ ನೌಕರ ಸಂಘದಲ್ಲಿ. ನೋಡಿ, ಆ ಡೇಟ್ ಅವ್ರಿಗೆ ಇನ್ವಿಟೇಷನ್ ಕೂಡ ನಾಗೇಶ್ ಇಲ್ಲೇ ಇದ್ದಾರೆ, ಇಲ್ಲೂ ಇದ್ದಾರೆ, ಯಾರ್ಯಾರೋ ಇದ್ದಾರೆ ಇಲ್ಲಿ. ಜಿಲ್ಲಾಧ್ಯಕ್ಷ ಒಂದು 3-4 ಜನ ಇದ್ದಾರೆ. ನಾವು ನಿಗದಿ ಮಾಡಿದ ದಿವಸ ಅವರು ಬರಲಿ, ನೀವೆಲ್ಲರೂ ಕೂಡ ಬನ್ನಿ, ನಿಮಗೂ ಕರಿತೀವಿ. ಸೊ 220 ಜನ ಏನು ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಟೀಚರ್ಸ್ ಇದ್ದೀರಾ, ಬನ್ನಿ, ಅಲ್ಲೊಂದು ತೀರ್ಮಾನ ಮಾಡೋಣ. ಆಗ್ಬೋದಲ್ಲ? ಓಕೆ, ಥ್ಯಾಂಕ್ ಯು. ಎಸ್, ನೆಕ್ಸ್ಟು
ಕ್ರೀಡಾಕೂಟದ ಬಗ್ಗೆ ಕೂಡ ಚರ್ಚೆಗಳನ್ನು ಈಗಾಗಲೇ ಮಾಡಿದ್ದೀರಾ. ಕ್ರೀಡಾಕೂಟ ತುಂಬ ಚೆನ್ನಾಗಿ ನಡೆಸಲಿಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳು 3 ಕೋಟಿ ಅನುದಾನವನ್ನು ಕೊಡಲಿಕ್ಕೆ ಈಗ ಇನ್ನು 2-3 ಡೇಸಲ್ಲಿ ಆರ್ಡರ್ ಮಾಡಿಕೊಡ್ತಾರೆ. ಜೋರ ಚಪ್ಪಾಳೆ ಮೂಲಕ ಅನುಮೋದನೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. 4ನೇ ಸಬ್ಜೆಕ್ಟ್ ಕ್ಯಾಲೆಂಡರ್ ಬಿಡುಗಡೆ ಬಗ್ಗೆ ಈಗಾಗಲೇ ನಾವು ಭಾಳಷ್ಟು ಜನ ಕ್ಯಾಲೆಂಡರ್ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿದ್ದೀರಾ. ಎಲ್ರಿಗೂ ಕ್ಯಾಲೆಂಡರ್ ಬೇಕಾ? ತಾಲೂಕು ಜಿಲ್ಲೆಗೆ ಬೇಕಾ? ಹೌದು. ಮಾಡಿಸ್ಕೊಡ್ಬೇಕಾ? ಹೌದು. ಎಸ್, ಥ್ಯಾಂಕ್ ಯು. ಕ್ಯಾಲೆಂಡರ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಮಾತಾಡಿಯಪ್ಪ. ಎಸ್ ಸರ್ ನಮಸ್ತೆ. ಹೇಳಿ. ಕ್ಯಾಲೆಂಡರ್ ಕೊಡ್ತೀನಿ ಅಂತ ಹೇಳಿರೋದು ತುಂಬ ಸಂತೋಷದ ವಿಷಯ. ಆದರೆ ತಾಲೂಕು ಹಂತದಲ್ಲಿ ಆ ತಾಲೂಕು ಪದಾಧಿಕಾರಿಗಳ ಹೆಸರನ್ನ ಹಾಕ್ಕೊಂಡು ಅವ್ರು ಪ್ರಿಂಟ್ ಮಾಡಿಸ್ಕೊಳ್ತಾ ಇದ್ದಾರೆ, ಜಿಲ್ಲಾ ಹಂತದಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ. ಆ ಹಕ್ಕನ್ನು ದಯವಿಟ್ಟು ಕೇಂದ್ರ ಸಂಘದವರು ಕಿತ್ಕೊಳ್ಳೋದು ಬೇಡ. ದಯವಿಟ್ಟು ನಿಮ್ಮ ಅನುದಾನವನ್ನು ನೀವೇ ಪ್ರಿಂಟ್ ಮಾಡಿಸಿ, ಆದರೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳನ್ನ ಹೆಸರನ್ನ ಹಾಕಿಸಿ ಪ್ರಿಂಟ್ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸರ್, ಸಂಘದಲ್ಲಿ ಒಂದು ನಿಯಮ ಇದೆ. ನಾವೆಲ್ಲ ಫಸ್ಟ್ ಫೋಟೋ ಹಾಕಿ ಪ್ರಾರಂಭ ಮಾಡಿದ್ವಿ. ಒಬ್ರು ಆಫೀಸರ್ಸ್ ಕೇಳಿದ್ರು, ದಿನ ಎದುರುಗಳಿಗೆ ನಿಮ್ಮ ಮುಖ ನೋಡ್ಬೇಕಾ ಅಂತ ಕೇಳಿದ್ರು. ದಯಮಾಡಿ ನಮ್ಮ ಸರ್ಕಾರಿ ನೌಕರ ಸಂಘ ಸ್ಟ್ಯಾಂಡರ್ಡ್ ಇದೆ, ಒಳ್ಳೆ ರಿಪೋರ್ಟ್ ಸಿಕ್ಕಿದೆ. ಯಾವ್ಯಾವ ತಾಲೂಕು ಜಿಲ್ಲೆನಲ್ಲಿ ಈಗಾಗಲೇ ಮಾಡಿಸಿದ್ದೀರಾ ಅವ್ರಿಗೆ ನಾವು ಕೊಡೋದಿಲ್ಲ, ಅದು ಸಂಘದ ದುಡ್ಡೇ. ಯಾರು ನಾನು ಸ್ವಂತದ್ದು ಕೊಡೋಲ್ಲ, ನೀವು ಸ್ವಂತದ್ದು ಕೊಡೋಲ್ಲ, ಅದನ್ನು ಬಿಟ್ಟು ಕೊಡ್ತೇವೆ. ಸ್ಟ್ಯಾಂಡರ್ಡ್ ಆಗಿರುತ್ತೆ, ಯಾರ್ದು ಫೋಟೋ ಹೆಸರು ಏನೂ ಇರಲ್ಲ. ಅದು ರಾಜ್ಯ ಸರ್ಕಾರಿ ನೌಕರ ಸಂಘದ ಹೆಸರು ಲೋಗೋ ಇರುತ್ತೆ. ಸೊ ದಯಮಾಡಿ ಅದಕ್ಕೆ ತಾವು ಅನುಮೋದನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ಅಧ್ಯಕ್ಷರೇ, ದಯಮಾಡಿ ತಾವು ಕ್ಯಾಲೆಂಡರ್ ಕೊಡೋ ವಿಚಾರದಲ್ಲಿ ಯಾರಿಗೆ ಏನು ಯಾವುದೇ ಥರ ಗೊಂದಲ ಇಲ್ಲ. ಎಸ್ ಸರ್. ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಲೆವೆಲಲ್ಲಿ ಏನಾಗುತ್ತೆ, ತಾಲೂಕಿನಲ್ಲಿ ಆ ನೌಕರರಿಗೆ ಕೊಡುವಂಥ ತಾಲೂಕು ಅಧ್ಯಕ್ಷರು ಆ ಪದಾಧಿಕಾರಿಗಳಿಗೆ ಒಂದು ಆಸೆ ಇರುತ್ತೆ. ನೀವು ಹೇಳಿದ್ರಿ ಫೋಟೋ ಹಾಕೋದು ಬೇಡ, ಅದು ಸ್ವಾಗತ. ಆ ಫೋಟೋ ಹಾಕೋದು ಬೇಡ. ಅವ್ರಿಗೆ ನೀವು ಏನು ಕೊಡ್ತೀರಿ ಆ ಅನುದಾನವನ್ನು ತಾಲೂಕಿ ಜಿಲ್ಲೆಗೆ ಕೊಟ್ಟರೆ ಅವರು ಎಲ್ಲ ನೌಕರಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಅವ್ರದ್ದೇ ಆದ ಒಂದು ಇದನ್ನು ತೋರಿಸ್ಕೊಳ್ಳಿಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ, ನೀವು ಏನೇ ಇದ್ರೂ ಕೊಡೋದಾದ್ರೆ ನೀವು ಮುದ್ರಣ ಮಾಡಿ ಕೊಡೋದಲ್ಲೇ ಆ ಮೊತ್ತವನ್ನು ತಾಲೂಕು ಲೆವೆಲ್ಗೆ, ಜಿಲ್ಲಾ ಲೆವೆಲ್ಗೆ ಕೊಟ್ಟರೆ ಅವರು ಕೂಡ ಒಂದು ಪಬ್ಲಿಸಿಟಿಗೆ ಈಸಿ ಆಗುತ್ತೆ. ನೀವು ಕಂಡೀಷನ್ಗಳು ಬೇಕಾದ್ರೆ ಏನಾದರೂ ಹಾಕಿ ಎಲ್ಲ ನೌಕರಗಳಿಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಈಗ ಏನಾಗುತ್ತೆ, ನೀವು ಹೇಳೋದು ಕೂಡ ಸರಿ ಇದೆ. ಅಲ್ಲಿ ನಾವು ಸಪ್ರೇಟಾಗಿ ಪ್ರಿಂಟ್ ಮಾಡಿಕೊಡ್ಬೇಕು ಅಂತ ಇಟ್ಕೊಂಡ್ರೆ ಅದು ಒಂದೊಂದು ಡೆಸ್ಕದ ಕಾಸ್ಟ್ ಜಾಸ್ತಿ ಆಗ್ತದೆ. ಕಾಮನ್ ಆಗಿದ್ದರೆ 50% ರೇಟಿಗೆ ಸಿಗುತ್ತೆ, ಇಲ್ಲ ಡಬಲ್ ರೇಟ್ ಆಗುತ್ತೆ. ನಾವು ಕೊಡೋವಂಥದ್ದು 185 GSM ಕ್ವಾಲಿಟಿ ಪೇಪರ್ಸ್ ಇದೆ. ಸೊ ಹಾಗಾಗಿ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ರೆ ಹಣ ಕೊಡುವಂಥದ್ರೆ ನಿಮ್ಮಲ್ಲೇ ದುಡ್ಡಿದೆ, ತಾಲೂಕು ಜಿಲ್ಲೆಯಲ್ಲಿ ದುಡ್ಡಿದೆ, ಇರೋರು ಮಾಡ್ಕೊಳ್ಬೋದು. ಅಂದರೆ ಯೂನಿಫಾರ್ಮ್ ಆಗಿ ಇರಬೇಕು ಅನ್ನುವಂಥ ಉದ್ದೇಶವನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ಆ ಥರದ ತೀರ್ಮಾನವಂಥದ್ದು ಸೂಕ್ತ ಅನ್ನುವಂಥದ್ದು ನಮ್ಮ ವೈಯಕ್ತಿಕ. ಈಗ ಏನಾಗುತ್ತೆ, ಕೆಲವು ದುಡ್ಡು ಕೊಡ್ತೀವಿ, ಪ್ರಿಂಟ್ ಹಾಕೋದಿಲ್ಲ, ಅದನ್ನು ವಾಚ್ ಮಾಡೋರು ಯಾರು? ಅಟ್ಲೀಸ್ಟ್ ನಾವು ಪ್ರಿಂಟ್ ಮಾಡಿ ಒಂದು ತಾಲೂಕಿಗೆ 2,000ನೋ ಎಷ್ಟು ಕ್ವಾಂಟಿಟಿ ಇದ್ದಾರೆ ಎಂಪ್ಲಾಯೀಸಲ್ಲಿ ಕೊಟ್ಟರೆ ಅವ್ರು ಮೀಟಿಂಗ್ ಕರೆದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇದು ನಾವು ಪ್ರತಿಭಾ ಪುರಸ್ಕಾರದಲ್ಲೂ ಪ್ರಾಕ್ಟಿಕಲಾಗಿ ನೋಡಿದ್ದೀವಿ. ನೀವು ಮಾಹಿತಿ ಕೊಡಿ ಅಂದರೆ ಕೊಡೋದಿಲ್ಲ ಅವರು. ನೀವು ಎಷ್ಟೋ ಜನ ಕಾರ್ಯಕ್ರಮಕ್ಕೆ ದುಡ್ಡು ಕೊಡ್ತೀವಿ ನಾವು, 1 ಲಕ್ಷ 2 ಲಕ್ಷ, ಅದನ್ನು ತೊಗೊಳಕ್ಕೆ 6 ತಿಂಗಳು ಬೇಕು, ತುಂಬ ಕಷ್ಟಪಡ್ತೀವಿ. ಹಾಗಾಗಿ ಏನಾಗ್ತದೆ, ನಮ್ಮಲ್ಲಿ ಆ ಥರದ ಸಪೋರ್ಟ್ ಸಿಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾರ್ದೂ ಇಲ್ಲ, ರಾಜ್ಯ ಇರಲಿ ಜಿಲ್ಲೆ ಇರಲಿ, ಒಂದು ಸಂಘ ಯಾವುದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ. ಈಗ ಅಲ್ಲಿ ಫೋಟೋ ಹಾಕ್ಕೊಳ್ತೀರಾ, ಹೆಸರು ಹಾಕ್ಕೊಳ್ತೀರಾ, ಸುಮ್ಮನೆ ಏನಾಗುತ್ತೆ, ಅದು ಆ ಡಿಸೈನ್, ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕೆಟ್ಟೋಗುತ್ತೆ. ಹಾಗಾಗಿ ಆ ಥರದ ಒಂದು ತೀರ್ಮಾನಗಳನ್ನು ಮಾಡಿದಾಗ ಬೆಂಗಳೂರಿನಲ್ಲೂ ನಾವು ಈಗಾಗಲೇ ಲಾಸ್ಟ್ ಎಕ್ಸಿಕ್ಯೂಟಿವ್ ಕಮಿಟಿಲಿ ವಿತೌಟ್ ಪ್ಲೈನ್ ಕ್ಯಾಲೆಂಡರ್ ಮಾಡಬೇಕು ಅಂತ ಡಿಸಿಷನ್ಗಳು ಹಿಂದೆ ಎಕ್ಸಿಕ್ಯೂಟಿವ್ ಕಮಿಟಿಲಿ ಎಕ್ಸ್ಪೀರಿಯನ್ಸ್ ಮೇಲೆ ಆಗಿದೆ. ಸೊ ಅದಕ್ಕೆ ಸಪೋರ್ಟನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಆಗಿದ್ದ ಪಕ್ಷದಲ್ಲಿ ತಾಲೂಕಿನಿಗೆ ಎಷ್ಟು ಕ್ಯಾಲೆಂಡರ್ ಬೇಕು, ಜಿಲ್ಲೆಗೆ ಎಷ್ಟು ಕ್ಯಾಲೆಂಡರ್ ಬೇಕು ಅಷ್ಟನ್ನು ಒದಗಿಸಿದ್ರೆ ಒಳ್ಳೇದು ಅಂತ. ಖಂಡಿತ ಒದಗಿಸ್ಕೊಡ್ತೀವಿ ಸರ್. ನಿಮ್ಮ ವೋಟರ್ ಲಿಸ್ಟ್ ಏನಿದೆ ನಮ್ಮ ಹತ್ರ ಡಾಟಾ ಇದೆ, ಅಷ್ಟು ನಿಮಗೆ ಕಳಿಸ್ಕೊಡ್ತೀವಿ. ಒಂದು 15 ದಿವಸದಲ್ಲಿ ಎಲ್ರಿಗೂ ತಲುಪಿಸ್ಬೋದಾ? ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದು ಮೊದಲ ಪ್ರಯತ್ನ. ಸೊ ಹಾಗಾಗಿ ಒಂದು ಕ್ಯಾಲೆಂಡರ್ಗೆ 28 ರೂಪೀಸ್ ಬೀಳುತ್ತೆ. ಅದಕ್ಕೇನು ಎಕ್ಸ್ಪೆಂಡಿಚರ್ ಬರ್ತದೆ ಇಂಟು ನನ್ನ ಪ್ರಕಾರ ನೋಡಿ, ಈಗಲೇ ಹೇಳ್ತೇನೆ, ಯಾವ್ಯಾವ ತಾಲೂಕು ಜಿಲ್ಲೆಯಲ್ಲಿ ಇದ್ರೆ ಜಿಲ್ಲಾಧ್ಯಕ್ಷರು ಜವಾಬ್ದಾರಿ. ವಾಟ್ಸಪ್ ಗ್ರೂಪಲ್ಲಿ ದಯಮಾಡಿ ಚರ್ಚೆ ಮಾಡಬೇಕು. ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ, ಅವ್ರಿಗೆ ಕೊಡೋದಿಲ್ಲ ನಾವು. ಯಾವ ತಾಲೂಕಿನಲ್ಲಿ ಮಾಡಿಲ್ಲ ಅದು ಅವ್ರ ದುಡ್ಡೇ, ಸಂಘದ ದುಡ್ಡೇ. ನೆಕ್ಸ್ಟ್ ಇಯರಿಂದ ಅವ್ರು ಕಂಟ್ರೋಲ್ ಆಗುತ್ತೆ. ಸೊ ಒಂದು 10% ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಕೊಡೋದು ಬೇಡ. ಈಗ ಬೆಂಗಳೂರಲ್ಲಿ ಮಾಡಿದ್ದೀವಿ, ಕೊಡೋದು ಬೇಡ. ಮೊನ್ನೆ ಒಂದು 2 ಜಿಲ್ಲೆಯಲ್ಲಿ ನೋಡಿದ್ವಿ, ರಾಮನಗರ ಸತೀಶ್ ಮಾಡಿಸಿದ್ದಾರೆ, ಏತು ಕೊಡಬೇಕು ಮತ್ತೆ ರಿಪೀಟ್ ಮಾಡೋದು ಬೇಡ, ಅದು ಸಂಘದ ದುಡ್ಡೆ. ಸೊ ಹಾಗಾಗಿ ಅದಕ್ಕೆ ಯಾವ್ಯಾವ ತಾಲೂಕಿನಲ್ಲಾಗಿಲ್ಲ ಮಾಹಿತಿಯನ್ನು ಜಿಲ್ಲಾಧ್ಯಕ್ಷರು ಇಮ್ಮಿಡಿಯೇಟಾಗಿ ಒಂದು 2-3 ಡೇಸಲ್ಲಿ ಕೊಟ್ಟರೆ, ಸುರೇಶ್ ನೋಟ್ ಮಾಡ್ಕೊಳ್ಳಿ, ಆ ಕ್ವಾಂಟಿಟಿ ಏನು ವೋಟರ್ ಲಿಸ್ಟ್ ಇದೆ
ಅಷ್ಟು ಕ್ಯಾಲೆಂಡರ್ 15 ದಿವಸದಲ್ಲಿ ನಿಮಗೆ ರೀಚ್ ಆಗುತ್ತೆ. ಆಗ್ಬೋದಲ್ಲ? ಥ್ಯಾಂಕ್ ಯು ಸರ್. ನೆಕ್ಸ್ಟು ಬೆಂಗಳೂರಿನಲ್ಲಿ ಎಲ್ಲ ಶಾಖೆಗಳ ಚುನಾಯಿತ ನಿರ್ದೇಶಕರು ರಾಜ್ಯ ಪರಿಷತ್ ಸಮಾವೇಶದ ಬಗ್ಗೆ. ಸೊ ಇದ್ರ ಬಗ್ಗೆ ಕೂಡ ನಾವು ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಬರಲಿಕ್ಕೆ, DCM ಅವರು ಕೂಡ ಒಪ್ಪಿದ್ದಾರೆ. 10,000 ಜನದನ್ನೊಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾಡೋಣ. ಸೊ ಆ ಕಾರ್ಯಕ್ರಮ ಮಾಡಲಿಕ್ಕೆ OOD ಫೆಸಿಲಿಟೀಸ್ ಕೂಡ ಸರ್ಕಾರ ಕೊಡ್ತದೆ. ಒಂದು ಸೆಮಿನಾರ್ ಟೈಪ್ ಮಾಡೋಣ, ಎಲ್ಲ ಒಂದು ಕಡೆ ಒಂದು ದಿವಸ ಎಕ್ಸ್ಕ್ಲೂಸಿವ್ ಆಗಿ ಸೇರೋಣ. ಅದ್ರ ಜೊತೆ ಊಟ ಮತ್ತು ಅದು ಆ ತ್ರಿಪುರ ವಾಸಿನಲ್ಲಿ ಏನು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದ್ವಿ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಅಲ್ಲಿ ಡೇಟು CM ಅವ್ರ ಡೇಟನ್ನು ಚೆಕ್ ಮಾಡಿಕೊಂಡು ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಯಾರಾದರೂ ಚರ್ಚೆಗಳಿದ್ರೆ ಮಾಡಿ ಪ್ಲೀಸ್. ಮಾಡ್ಬೋದಾ? ಆಮೇಲೆ ಎಲ್ಲ ನಿರ್ದೇಶಕರು ಪ್ರೊಸೀಡಿಂಗ್ಸ್ ಮಾಡ್ಕೊಳ್ಳಿ. ವೆಹಿಕಲ್ನಲ್ಲಿ ತಾಲೂಕಿನಿಂದ 33 ಜನ ಕರ್ಕೊಂಬರ್ಲಿಕ್ಕೆ ವೆಹಿಕಲ್ ಮಾಡ್ಕೊಳ್ಳಿ. ಅದ್ರ ಎಕ್ಸ್ಪೆಂಡಿಚರ್ನ ತಾಲೂಕು ಬರೆಸ್ಬೇಕು, ಜಿಲ್ಲಾ ಕೇಂದ್ರದಲ್ಲಿ ಅವ್ರು ಬರೆಸ್ಬೇಕು. ಸೊ ಅಲ್ಲಿ ಮಾಡಲಿಕ್ಕೆ ಊಟ ಮತ್ತು ಕಾರ್ಯಕ್ರಮ ಮತ್ತು ತುಂಬ ಚೆನ್ನಾಗಿ ಮೂಡಿ ಬರಲಿಕ್ಕೆ ಏನೇನು ಎಕ್ಸ್ಪೆಂಡಿಚರ್ ಬರ್ತದೆ ಅದಕ್ಕೆ ತಾವು ಅನುಮೋದನೆಯನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಕೊಡ್ಬೋದಲ್ಲ? ಜೋರಾಗಿ ಚಪ್ಪಾಳೆ ಹೊಡೀರಿ. ಊಟ ಕೊಡಿಸ್ಬೋದಾ? ತಿಂಡಿ ಕೊಡಿಸ್ಬೋದಾ? ಆಮೇಲೆ 10,000 ಜನಕ್ಕೆ ಒಂದೇನಾದರೂ ಒಂದು ಸ್ಮಾಲ್ ಗಿಫ್ಟ್ ಕೊಡ್ಬೋದಾ? ಕೊಡ್ಬೋದಾ? ಏನು ಅನ್ನೋದು ನೀವು ಸಲಹೆಗಳನ್ನು ವಾಟ್ಸಪ್ ಗ್ರೂಪಲ್ಲಿ ಚರ್ಚೆ ಮಾಡಿ. ನೀವೇನು ಸಲಹೆಗಳು ಕೊಡ್ತೀರೋ ಒಂದು 300-400 ರುಪೀಸ್ ರೇಂಜಲ್ಲಿ ಒಂದೇನಾದರೂ ಒಂದು ನೆನಪಿನ ಕಾಣಿಕೆಗಳನ್ನು ಅವ್ರಿಗೆ ಕೊಡಲಿಕ್ಕೆ ತಾವು ಒಪ್ಪಿಗೆಯನ್ನು ಸೂಚಿಸಬೇಕು. ಈ ಒಂದು ಸಮಾವೇಶ ಐತಿಹಾಸಿಕವಾಗಿರುವಂಥ ಸಮಾವೇಶ. ಆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಈ NPS C&R ಎಲ್ಲರ ಬಗ್ಗೆನೂ ಕೂಡ ನಾವು ಚರ್ಚೆಗಳನ್ನು ಮಾಡೋಣ. ನೆಕ್ಸ್ಟ್ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಪಟ್ಟಿಗೆ ರಾಜ್ಯ ಸಂಘದ ಅನುಮೋದನೆ ಪಡೆಯುವ ಬಗ್ಗೆ ಈಗಾಗಲೇ ಅವರು ಭಾಳಷ್ಟು ಜನ ಇನ್ನೂ ಕೂಡ ಕೊಟ್ಟಿಲ್ಲ. ಅವ್ರು ಏನೇನು ಕಮಿಟಿಗಳನ್ನು ಮಾಡ್ತಾರೆ ನಮ್ಮ ಜೊತೆ ಚರ್ಚೆ ಮಾಡಿ ಬೈಲಾ ಪ್ರಕಾರ ಅದನ್ನು ಅನುಮೋದನೆಯನ್ನು ತಾವು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಜಿಲ್ಲಾಧ್ಯಕ್ಷಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಏನಾದರೂ ಜಿಲ್ಲಾಧ್ಯಕ್ಷ ಅದ್ರ ಬಗ್ಗೆ ಇದ್ರೆ ಮಾತಾಡಬೇಕು. ಅಧ್ಯಕ್ಷರು ಏನಿಲ್ಲ, ಈಗ ಜಿಲ್ಲಾ ಕಮಿಟಿ ರಚನೆ ಆಯ್ತಾ ಇದೆ. ದಯಮಾಡಿ ಕಾರ್ಯಾಧ್ಯಕ್ಷರು ಒಂದು ಬೈಲಾದಲ್ಲಿ ಒಂದು ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ಹಿರಿಯ ಉಪಾಧ್ಯಕ್ಷರಿದೆ. ಸಂಘಟನಾ ದೃಷ್ಟಿಯಿಂದ ನಾವು ಒಂದೊಂದು ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. ದಯಮಾಡಿ ಸಂಘಟನಾ ದೃಷ್ಟಿಯಿಂದ ಎಕ್ಸ್ಟ್ರಾ ಮಾಡ್ಕೊಳ್ಳೋದ್ರಿಂದ ತಾವು ಒಂದು 10 ಎಕ್ಸ್ಟ್ರಾ ಆಗುತ್ತೆ. ದಯಮಾಡಿ ಅದಕ್ಕೆ ಅನುಮೋದನೆಯನ್ನು ನೀಡಬೇಕು ಅಂತ ವಿನಂತಿ ಮಾಡಿ. ಈಗ ತಾಲೂಕು ಜಿಲ್ಲೆನಲ್ಲಿ ಬೈಲಾದಲ್ಲಿದೆ, ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿಲಿ ಅಪ್ರೂವ್ ಮಾಡೋಣ. ಏನೀಗ ಅವರೊಂದು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಸೊ ಅದನ್ನು ಪ್ರಪೋಸಲನ್ನು ಕೊಡಿ, ಮೀಟಿಂಗ್ ಪ್ರೊಸೀಡಿಂಗ್ ರೆಕಾರ್ಡ್ ಮಾಡಿ ಅದು ಅನುಮೋದನೆ ಕೊಡೋ ಕೆಲಸವನ್ನು ಮಾಡೋಣ. ಓಕೆ ಸರ್, ಬೈಲಾದಲ್ಲಿ ಇದೆ ಅಷ್ಟು. ಈಗ ಡೈರೆಕ್ಟರ್ಗಳು ಜಾಸ್ತಿ ಇದ್ದಾರೆ, ಅಷ್ಟು ಪೋಸ್ಟಲ್ಲಿ ಎಲ್ಲರನ್ನೂ ಸಮಾಧಾನ ಪಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಏನು ತೀರ್ಮಾನ ಮಾಡಿ ನಿಮಗೆ ಅನುಮೋದನೆ ಕಳಿಸ್ತಾ ಇದ್ದೇವೆ ಆ ಪಟ್ಟಿಯನ್ನೇ ಅನುಮೋದನೆ ಮಾಡಬೇಕು. ನಮಗೆ ಏನಾದರೂ ಎಕ್ಸ್ಟ್ರಾ ಪೋಸ್ಟ್ಗಳು ಕೊಟ್ಟಿದ್ರೆ ಅದನ್ನು ಆ ಸಮಾಧಾನ ಪಟ್ಟಿಗೆ ನಾವು ನೌಕರಿಗೆ ಕೊಟ್ಟಿರ್ತೇವೆ. ಆ ಅನುಮೋದನೆ ಮಾಡಿ ಕೊಟ್ಟರೆ ನಮಗೆ ಅಲ್ಲಿ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಈಗ ಬೈಲಾದಲ್ಲಿ ಭಾಳ ಸ್ಪಷ್ಟವಾಗಿದೆ. ಅದನ್ನು ಬಿಟ್ಟು ಕೂಡ ಒಂದಿಷ್ಟೇನು ಮಾಡ್ಲಿಕ್ಕೆ ಬರೋದಿಲ್ಲ. ನೀವೇನು ಪ್ರಪೋಸಲ್ ಕೊಡ್ತೀರಾ ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗಲ್ಲಿ ಇಟ್ಟು ಪ್ರೊಸೀಡಿಂಗ್ಸ್ ಮಾಡಿ ನಿಮ್ಗೆ ಅಪ್ರೂವ್ ಮಾಡಿಕೊಡ್ತೀವಿ. ಆಯ್ತಲ್ಲ? ಯಾವುದೇ ಬೈಲಾದಲ್ಲಿ ಇರುವಂಥದ್ದನ್ನು ಡಿವಿಯೇಷನ್ ಮಾಡೋಕ್ಕೆ ಯಾರಿಗೂ ಕೂಡ ಪವರ್ ಇಲ್ಲ. ಸೊ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ನೀವು ಪ್ರಪೋಸಲ್ ಕೊಟ್ಟರೆ ಸೊ ಖಂಡಿತ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗಲ್ಲಿ ಅಪ್ರೂವಲ್ ಮಾಡ್ಕೊಡೋಣ. ಓಕೆ. ಮತ್ತೆ ಯಾವುದೇ ರಾಜ್ಯ ಸಂಘದಿಂದ ನೀವು ಜಿಲ್ಲಾ ಸಂಘಕ್ಕೆ ನಾಮನಿರ್ದೇಶನ ಮಾಡೋದಾದರೆ ನಾವು ಕಳಿಸಿದ ಪಟ್ಟಿಯಲ್ಲಿ ಮಾಡಬೇಕು. ಯಾವುದು? ನೀವು ಜಿಲ್ಲೆಯಿಂದ ಏನಾದರೂ ಆ ರಾಜ್ಯದಿಂದ ಜಿಲ್ಲೆಗೆ ಮಾಡೋದಾದ್ರೆ ನೀವು ಅಲ್ಲಿ ಯಾರಾದ್ರೂ ಸುಮ್ಮನೆ ನಮ್ಮನ್ನ ಯಾರು ನಾವು ಕಳಿಸ್ತಾ ಇದ್ದದನ್ನ ನಾಮಿನೇಷನ್ ಮಾಡಬಾರದು. ತಾಲೂಕಿನಲ್ಲೂ ಅನುಮೋದನೆ ಕೇಳಿ ಅಥವಾ ಜಿಲ್ಲೆನಲ್ಲೂ ಕೂಡ ಕೇಳಿ ಮಾಡಬೇಕಾಗತ್ತೆ. ಸೊ ಖಂಡಿತ ಬೈಲಾದಲ್ಲಿ ಏನಿದೆಯೋ ಅದನ್ನು ಮಾಡೋಣ, ನೋ ಪ್ರಾಬ್ಲಮ್. ನೇರವಾಗಿ ಮಾಡದೇ ಇರೋದು ಒಳ್ಳೇದು ಅನ್ನೋದು ನಮ್ಮ. ಏನಾಗಿದೆ, ನಿಮ್ಮ ಜಿಲ್ಲೆಲ್ಲೂ ಒಂದು ಕಂಪ್ಲೇಂಟ್ ಬಂದಿದೆ, ತಾಲೂಕಿನವ್ರು ತಗೊಂಬಂದು ಜಿಲ್ಲೆನಲ್ಲಿ ಮಾಡಿದಾರ ಅಂತ. ಸ್ವಲ್ಪ ನೀವು ಅದನ್ನು ಅವಾಯ್ಡ್ ಮಾಡಿ. ಬೈಲಾದಲ್ಲಿ ಪದ ನಿಮಿತ್ತ ಈಗ ನಮಗೂ ಇದೆಯಲ್ಲ, ಈಗ ಬೈಲಾದಲ್ಲಿ ನಮಗೂ ಇದೆಯಲ್ಲ, ಈಗ ಯಾವ್ದನ್ನು ಮಾಡ್ಬೇಕಲ್ಲಿ ಅದನ್ನ ಬೈಲಾದಲ್ಲಿ ನಮಗೂ ಇದೆಯಲ್ಲ, ಈಗ ಬೈಲಾದಲ್ಲಿ ಅದನ್ನೇ ಇದೆಯಲ್ಲ, ಅದನ್ನೇ ಸರಿ. ಈಗ ನೀವು ತಾಲೂಕಿನವ್ರು ಜಿಲ್ಲೆಗೆ ತಗೊಂಡ್ರಿ ಅಂದ್ರೆ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ನಾನು ತಗೊಂಡು ನಾವು ತಾಲೂಕಿನಲ್ಲಿ ಏನು ಅನುಮೋದನೆ ಮಾಡಿ ಕಳಿಸ್ತಾರೆ ಅವ್ರ ಮನಸ್ಸಿಗೆ ಬಂದಿದ್ದು ಮಾಡಿ ಕಳಿಸಿದ್ರೆ ನಾವು ಯಾವುದನ್ನು ನಾವು ಏನು ಇದು ಬದಲಾವಣೆ ಮಾಡೋದಿಲ್ಲ. ನಿಮ್ಮಲ್ಲಿ ಒಂದು ತಾಲೂಕಿಂದ ಕಂಪ್ಲೇಂಟ್ ಬಂದಿದೆ, ತಾಲೂಕಿನವರೊಬ್ರು ಡೈರೆಕ್ಟರ್ನ ನೀವು ಗೌರವಾಧ್ಯಕ್ಷ ಜಿಲ್ಲೆಗೆ ಮಾಡಿದ್ದೀರಾ, 77 ಜನದಲ್ಲೇ ಮಾಡಿ ಅನ್ನೋದು ಅಲ್ಲಿ ಡಿಮ್ಯಾಂಡ್ ಇದೆ, ಗಲಾಟೆ ಆಗಿದೆ. ಒಂದು ನಿಮಿಷ, ನೀವು ತಾಲೂಕಿನವ್ರ ಜಿಲ್ಲೆ ಮಾಡಿದಾಗ ಈಗ ನಾವು ಮಾಡಬೇಕಾಗತ್ತೆ. ಆ ಡಿವಿಯೇಷನ್ ಮಾಡಬೇಡಿ, ಅದನ್ನ ಕೂತ್ಕೊಂಡು ಅಮಿಕಬಲ್ ಆಗಿ ಸೆಟ್ಲ್ ಮಾಡ್ಕೊಳ್ಳಿ ಎನ್ನುವಂತ ವಿನಂತಿಯನ್ನು ಮಾಡ್ತಾನೆ. ನೀವು ಅಲ್ಲೇ ಮಾಡಿ ಅವಾಗ ಸರಿ ಆಗುತ್ತಲ್ಲ. ನೀವು ತಪ್ಪು ಮಾಡಿದಾಗ ನಾವೇನಾಗುತ್ತೆ, ಈಗ ನಮಗೂ ಇದೆ ಅವಕಾಶ. ಅದಕ್ಕಾಗಿ ಸಂಘಟನೆಯಲ್ಲಿ ಸಂಘರ್ಷಗಳು ಬೇಡ. ಎಸ್, ಥ್ಯಾಂಕ್ ಯು. ಮುಂದಕ್ಕೆ ಹೇಳಿ. ಮುಗಿತಾ? ಜಿಲ್ಲೆ ಆದಷ್ಟು ಜಿಲ್ಲಾ ಕೇಂದ್ರದ ಜಿಲ್ಲೆಗೆ ಪ್ರಿಫರ್ ಮಾಡಿ. ರಾಜ್ಯದಲ್ಲಿ
ಆ ಥರದ್ದು ಮಾಡಬೇಕಾದಾಗ ಎಕ್ಸಿಕ್ಯೂಟಿವ್ ಕಮಿಟಿಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡೋಣ. ಓಕೆ, ನೆಕ್ಸ್ಟು ರಾಜ್ಯ ಸಂಘದ ದೈನಂದಿನ ಖರ್ಚು ವೆಚ್ಚಗಳ ಇನ್ನಿತರ ವೆಚ್ಚಗಳ ಅನುಮೋದನೆ ಬಗ್ಗೆ. ಸ್ನೇಹಿತರೆ, ಈ ಹಿಂದಿನಿಂದ ಕೂಡ ರಾಜ್ಯ ಸಂಘದಲ್ಲಿ ಏನೇನು ದೈನಂದಿನ ಖರ್ಚುಗಳು ಬರ್ತದೆ. ನೀವು ತಾಲೂಕು ಅಧ್ಯಕ್ಷಗಳು ಬರ್ತೀರಾ, ನಿಮ್ಗೊಂದು ಕಾಫಿ ಟೀ ಕೊಡಬೇಕೋ ಬೇಡವಾ? ಕೊಡಬೇಕೋ ಬೇಡ್ರಿ? ನಾವು ಕೈಯಿಂದ ಕೊಡಬೇಕಾ ಸಂಘದಿಂದ ಕೊಡಬೇಕಾ? ಎಸ್. ಮತ್ತು ನೀವು ಅನುಮೋದನೆ ಕೇಳ. ಆಮೇಲೆ ಷಡಾಕ್ಷರಿ ಅವರೇ ಇಲ್ಲಿ ಮೀಟಿಂಗಲ್ಲಿ ಇಟ್ಟಿಲ್ಲ, ಮೀಟಿಂಗ್ ಅಪ್ರೂವಲ್ ಆದಮೇಲೆ ಕಾಫಿ ಕೊಡಿಸ್ತೀನಿ ಅಂತ ನಾನು ಹೇಳೋಕ್ಕಾಗ್ತದಾ? ಹೌದಲ್ವಾ? ಕರೆಂಟ್ ಬಿಲ್ ಇರ್ಬೋದು, ಫೋನ್ ಬಿಲ್ ಇರ್ಬೋದು, ಆಫೀಸ್ ಸ್ಟೇಷನರೀಸ್ಗಳಿರ್ಬೋದು, ಟಿ ಎಗಳಿರ್ಬೋದು, ವೆಹಿಕಲ್ ಡೀಸೆಲ್ ಇರ್ಬೋದು, ವೆಹಿಕಲ್ ಮೇಂಟೆನೆನ್ಸ್, ಇದೆಲ್ಲ ಕೂಡ ಈ ಹಿಂದೆ ಹೆಂಗೆ ನಡ್ಕೊಂಡ್ಬರ್ತಿದ್ದು ಹಂಗೆ ಮಾಡಲಿಕ್ಕೆ ಸಭೆ ಅನುಮೋದನೆಯನ್ನು ನಾನು ಕೋರ್ತಾ ಇದ್ದೇನೆ. ಕೊಡ್ಬೋದಲ್ಲ? ಎಸ್. ಇದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಯಾವುದೇ ಲೆಕ್ಕಗಳನ್ನು ಮುಂದಿನ ಸಭೆಯಲ್ಲಿ ಪೈ ಟು ಪೈ ಲೆಕ್ಕ ಬಂದ್ಬಿಡುತ್ತೆ. ಮತ್ತೆಲ್ಲೂ ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ, ಪೈ ಟು ಪೈ ಲೆಕ್ಕ ಬರುತ್ತೆ. ಇದ ನಂತರ ಸಂಘದ ಬೈಲಾ ನಿಯಮಗಳಲ್ಲಿ ತಾಲೂಕು ಜಿಲ್ಲೆ ಯೋಜನಾ ಶಾಖೆ ರಾಜ್ಯ ಪದಾಧಿಕಾರಿ ಕರ್ತವ್ಯ ನಿರ್ವಹಣೆ. ಯಾಕೆ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದು ಡ್ಯೂಟಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ರಾಜ್ಯ ಸಂಘ ಕೇಳುವ ಮಾಹಿತಿಗಳನ್ನು ಕೊಡುವಂಥದ್ದು ಇರ್ಬೋದು, ಇದೆಲ್ಲ ಕೂಡ ತುಂಬ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಯಾರೂ ಕೂಡ, ನನಗೆ ಯಾರೋ ಒಂದು ತಾಲೂಕಿಂದ ಫೋನ್ ಮಾಡಿದರು, ಸರ್ ಖಜಾಂಚಿ ಅವ್ರು ಕೋಪ್ರೇಷನ್ ಮಾಡ್ತಾ ಇಲ್ಲ, ಜಿಲ್ಲೆನಲ್ಲಿ ಮಾಡಿದರು. ಲಾಸ್ಟ್ ಟೈಮ್ ಕೂಡ 5 ಜಿಲ್ಲೆ, ನಮ್ಮ ಗದಗಿದ್ದಾರೆ, ಬೀದರ್ ಇದ್ದಾರೆ, ತುಮಕೂರು, ಈ ಥರದ್ದೆಲ್ಲ ಕೂಡ ಇದ್ದರು. ಆ ಥರದ್ದು ನಾನ್ ಕೋಪ್ರೇಷನ್ ಬಂದಾಗ ನಾವು ಅದನ್ನು ಪವರ್ ಡೆಲಿಗೇಟ್ ಮಾಡೋ ಕೆಲಸವನ್ನು ಕೂಡ ಮಾಡಿದ್ದೀವಿ. ದಯಮಾಡಿ ತಾಲೂಕು ಅಧ್ಯಕ್ಷರುಗಳು, ಕಾರ್ಯದರ್ಶಿ, ಖಜಾಂಚಿ ಟೀಮ್ ವರ್ಕ್ ಮೀಟಿಂಗ್ ಅಪ್ರೂವಲ್ ತಗೊಳ್ಳಿ, ಎಕ್ಸ್ಪೆಂಡಿಚರ್ ಬೇರೆ ಮಾಡಿ. ಯಾವ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿ ರೆಕಮೆಂಡ್ ಮಾಡಿಕೊಡ್ತಾನೆ ಅಧ್ಯಕ್ಷ ಅನುಮೋದನೆ ಮಾಡಿದ್ದನ್ನು, ವೋಚರ್ ಪಾಸ್ ಮಾಡಿದ್ದನ್ನು ಖಜಾಂಚಿಗಳು ಚೆಕ್ ಸೈನ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಯಾವುದೋ ಒಂದು ತಾಲೂಕಿನಲ್ಲಿ ವಾಟ್ಸಪ್ ಮಾಡಿದರು, ನನಗೆ ತಾಲೂಕು ಅಧ್ಯಕ್ಷ ನಂಗೆ ಮೀಟಿಂಗ್ ನೋಟಿಸ್ ಫೋನ್ ಮಾಡಿಲ್ಲ ರೀ, ನಾನು ಮೀಟಿಂಗ್ ಹೋಗಲ್ಲ ಅಂತ ಒಬ್ರು ಫೋನ್ ಮಾಡಿದರು. ತಪ್ಪದು, ಅದು ಆಗಬಾರ್ದದು. ಯಾವುದೋ ಒಂದು ತಾಲೂಕು ಇಲ್ಲೇ ಇದ್ದಾರೆ ಖಜಾಂಚಿ ಒಬ್ಬರು, ಹಂಗೆ ಮಾಡಬಾರ್ದದು. ಅಟ್ಲೀಸ್ಟ್ ಬರಲಿಲ್ಲ ಹೋಗಲಿಲ್ಲ ಅದೆಲ್ಲ ಚರ್ಚೆ ಅಲ್ಲ, ಒಂದಿಷ್ಟು ಅದ್ರ ಬಗ್ಗೆ ಗಮನ ಕೊಡಿ, ಒಂದಿಷ್ಟು ಕೋಆರ್ಡಿನೇಷನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿದೆ, ಬೈಲಾದಲ್ಲಿ ಅವಕಾಶ ಇದೆ, ತಾಲೂಕು ಇದೆ, ಜಿಲ್ಲೆ ಇದೆ, ರಾಜ್ಯ ಇದೆ. ದಯಮಾಡಿ ಎಲ್ರಿಗೂ ಒಂದೇ ರೂಲ್ಸ್ ಇದೆ, ಆ ಅವಕಾಶವನ್ನು ಯಾರೂ ಬಳಸ್ಕೊಳ್ಬೇಡಿ. ನಾನು ರಾಜ್ಯದ ಖಜಾಂಚಿ ಕೂಡ ಇದ್ದೆ, ನಾನು ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ನನ್ನ ಪವರೇ ತೆಗೆದಾಕೋದ್ರಿಂದ ನಂದು ಪವರ್ ತೆಗೆದಾಕ್ರು, ನಾನು ಬಾಧಿತ ಇದ್ದೇನೆ. ಹಾಗಾಗಿ ಎಕ್ಸಿಕ್ಯೂಟಿವ್ ಕಮಿಟಿಗೆ ಪವರ್ ಇದೆ. ತಾಲೂಕಿರಲಿ, ಜಿಲ್ಲೆಯಲ್ಲಿ, ರಾಜ್ಯ, ದಯಮಾಡಿ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗಬೇಕು. ಕರೆಂಟ್ ಬಿಲ್ ಕಟ್ಟಬೇಕು, ಸ್ಟಾಫ್ ಸ್ಯಾಲ್ರಿ ಕೊಡಬೇಕು, ಕಾಯ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಇದ್ರ ಬಗ್ಗೆ ತಾವು ಗಮನವನ್ನು ಹರಿಸ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ಅನುಮೋದನೆ ಇದೆಯಲ್ಲ? ಅಲ್ಲ ಸರ್, ಎಸ್. ಇದ್ರ ಬಗ್ಗೆ ಸರ್, ಗಿರೀಶ್ ಅಂತೇಳಿ ಹೊಳಲ್ಕೆರೆ ತಾಲೂಕು ಖಜಾಂಚಿ ಸರ್, ಅಲ್ಲಿ ಅಧ್ಯಾಯ 8ರಲ್ಲಿ ಬೈಲಾದಲ್ಲಿದೆ ಸರ್, 10 ರೆವಿನ್ಯೂ ಟೈಪ್ ಬರುತ್ತೆ, ಅದನ್ನ ಅಧ್ಯಕ್ಷರು ಮತ್ತು ಖಜಾಂಚಿ ಜಂಟಿಯಾಗಿ ನಿರ್ವಹಿಸಬೇಕು ಅಂತೇಳಿ. ಆದ್ರೆ ಈ ನಮ್ಮಲ್ಲಿ ಮನೋರಂಜನಾ ಕೇಂದ್ರ ನಡೀತಾ ಇದೆ ಸರ್, ಅವ್ರು ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ನೀನು ಖಜಾಂಚಿ ಬರೀ ಮೆಂಬರ್ಶಿಪ್ ಬಾಡಿಗೆ ಅಷ್ಟೇ, ನೀನು ಖಜಾಂಚಿ ಆಗಿರೋ, ಈ ಮನೋರಂಜನಾ ಕೇಂದ್ರ ನೀ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ವೆರಿ ಕ್ಲಿಯರ್ ಇದೆ, ನಮ್ಮ ಷಡಾಕ್ಷರಿ ಸಾಹೇಬ್ರೆ ಅನುಮೋದನೆ ಮಾಡಿರ್ತಕ್ಕಂಥ 2022ರ ಬೈಲಾ ಅಂತ ಓದಿ ಹೇಳ್ತೀನಿ ಸರ್. ಬಟ್ ಅದನ್ನ ಓದಿ ಹೇಳಿದ್ದಕ್ಕೆ ನನಗೆ ಅಲ್ಲಿ ಅವಮಾನ ಮಾಡಿದ್ರಿ ಸರ್. ಹಾಗಾಗಿ ಇದ್ರ ಬಗ್ಗೆ ನನಗೆ ಮಾರ್ಗದರ್ಶನ ಮಾಡ್ಬೇಕು ಸರ್ ನೀವು. ಮನೋರಂಜನಾ ಕೇಂದ್ರವು ಕೂಡ ಅಲ್ಲಿನ ತಾಲೂಕು ಅಧ್ಯಕ್ಷರು ಖಜಾಂಚಿಯ ಜಂಟಿ ಖಾತೆಯಲ್ಲಿ ನಡಿಬೇಕು ಅಂತೇಳಿ ಬೈಲಾದಲ್ಲಿ ನಾವು ಸೇರಿಸಿದ್ದೇವೆ. ಅದೇನಾದರೂ ಕೂಡ ಇನ್ ಡೀಟೇಲ್ಸ್ ಇದ್ದರೆ ನನಗೆ ಕೊಡಿ, ಖಂಡಿತ ನಿಮ್ಮ ತಾಲೂಕು ಅಧ್ಯಕ್ಷರಿಗೆ ಏನು ಸೂಚನೆ ಕೊಡಬೇಕು ರಾಜ್ಯ ಸಂಘದಿಂದ ಬೈಲಾ ರೀತಿಯ ಕೊಡ್ತೇವೆ. ಅದೇನಿದೆ ಕೊಡಿ. ಓಕೆ, ಮತ್ತೇನಾದರೂ ಇದ್ರ ಬಗ್ಗೆ? ಎಸ್, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ರಾಜ್ಯಾಧ್ಯಕ್ಷ ಅಪ್ಪಣೆ ಮೇಲೆ ಚರ್ಚಿಸುವಂಥ ಇತರೆ ವಿಷಯ ಇದೆ, ಇದನ್ನು ಬಿಟ್ಟು ಇನ್ನೇನಾದರೂ ವಿಷಯಗಳಿದೆಯಾ? ಸರ್, ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷ ಅಪ್ಪಣೆಗೆ ಮೇರೆಗೆ ಸರ್, ಈಗ ಬಳ್ಳಾರಿ ಜಿಲ್ಲೆಗೆ ಸಂಬಂಧಿಸಿದಂತೆ 5 ಲಕ್ಷ ಜನಗಣತಿ 5 ಲಕ್ಷ ಕ್ರಾಸ್ ಆಗಿದೆ ಸರ್ ಅಧ್ಯಕ್ಷರೇ. ಜನಗಣತಿ 5 ಲಕ್ಷ ಮೀರಿದೆ ಸರ್. 5 ಲಕ್ಷ ಮೀರಿ ಸುಮಾರು ಒಂದು 5-6 ವರ್ಷ ಆಗಿದೆ. ನಮಗೆ ಹೆಚ್ಚಾರೆ ಈಗ 7.5% ಕೊಡ್ತಾ ಇದೆ ಸರ್. ನಿಯಮನ ಪ್ರಕಾರ ನಮಗೆ 15% ಆಗಬೇಕಾಗಿತ್ತು ಹೆಚ್ಚಾರೆ. ದಯಮಾಡಿ ಇದ್ರ ಕುರಿತು ಸರ್ ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಾರೆ ಬಗ್ಗೆ ಸರ್, ಅದೇ ಜನಗಣತಿ ನಮ್ಮದು 5 ಲಕ್ಷ ಕ್ರಾಸ್ ಆಗಿದೆ ಸರ್. ಆ ಕ್ರಾಸ್ ಆಗಿನೂ ಒಂದು 5-6 ವರ್ಷ ಆಗಿದೆ. ನಿಯಮಾನುಸಾರ ನಮಗೆ 15% ಬರಬೇಕು ಸರ್.
ಆಸಿಫ್ ಜಿ, ಅದು ಹೊಸ ಸೆನ್ಸಸ್ ಇನ್ನೂ ಆಗಿಲ್ಲ. ಆ್ಯಕ್ಚುಲಿ ಪಾಪ್ಯುಲೇಷನ್ ಇದೆ, ಸೆನ್ಸಸ್ ಪಾಪ್ಯುಲೇಷನ್ ಆಗಿಲ್ಲ. ಅದಾಗದೆ HR ರೈಸ್ ಆಗೋದಿಲ್ಲ. ಅದು ಕೂಡ ನಿಮಗೆ ಗೊತ್ತಿದೆ. ಗುಲ್ಬರ್ಗ ಇರ್ಬೋದು, ಮೈಸೂರು, ಬಳ್ಳಾರಿ ಇದೆಲ್ಲ ಇದೆ. ಸೊ ಸರ್ಕಾರದಿಂದ ಎಂಡಾಸ್ಮೆಂಟು ಕೂಡ ಕೊಟ್ಟಿದ್ದಾರೆ. ಅದು ಸೆನ್ಸಸ್ ಪ್ರಕಾರ ಆ ಪಾಪ್ಯುಲೇಷನ್ದೆಲ್ಲ ಆದಮೇಲೆ ಅದಾಗಬೇಕಾಗುತ್ತೆ. ಮಾನದಂಡನೇ ಸೆನ್ಸಸ್. ಹಾಗಾಗಿ ಅದಾಗೋವರೆಗೆ ವೆಯ್ಟ್ ಮಾಡಬೇಕಷ್ಟೆ. ಪ್ಲೀಸ್ ಮೋಹನ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಏನೇನು ಮಾಡಬೇಕು ಅನ್ನೋ ವಿಷಯದಲ್ಲಿ ಅಧ್ಯಕ್ಷರು ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ 2 ಅಂಶಗಳ ಬಗ್ಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರು ಗಮನ ಹರಿಸಬೇಕು. ಒಂದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಲಿಪಿಕ ನೌಕರರನ್ನ ತಾಲೂಕು ಜಿಲ್ಲಾ ಹೆಡ್ಕ್ವಾರ್ಟ್ರಿಂದ ರೈತ ಸಂಪರ್ಕ ಕೇಂದ್ರಗಳಿಗೆ ಕೇಂದ್ರ ಸ್ಥಾನನ ವರ್ಗಾವಣೆ ಮಾಡಿ ಶಿಫ್ಟ್ ಮಾಡ್ತಾ ಇದ್ದಾರೆ ಹೆಡ್ಕ್ವಾರ್ಟ್ರನ್ನ. ಅದರಿಂದ ಭಾಳ ಲಿಪಿಕ ನೌಕರಿಗೆ ಗ್ರೂಪ್ C ನೌಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದ್ರ ಬಗ್ಗೆ ಒಂದು ಗಮನ ಹರಿಸಬೇಕು. ಭಾಳ ಗಂಭೀರವಾದ ಸಮಸ್ಯೆ ಅದು. ಅದ್ರ ಜೊತೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ ಎರಡೂ ಕೂಡ ಒಂದಿಷ್ಟು ಏನು ಆಟೋನಮಸ್ಸಿಗೆ, ಎನ್ಕೇಡ್ರ್ ಪೋಸ್ಟಿಗೆ, ಪ್ರಮೋಷನ್ಸಿಗೆ, ಟ್ರಾನ್ಸ್ಫರ್ಸಿಗೆ, ವರ್ಗಾವಣೆಗೆ ವೇಕೆನ್ಸಿ ತೋರಿಸ್ತಾ ಇಲ್ಲ. ದೊಡ್ಡ ಸಮಸ್ಯೆ. ತಾವು ಕೂಡ ಹಿಂದೆ ಭರವಸೆ ಕೊಟ್ಟಿದ್ರಿ. ಸಂಘದ ವತಿಯಿಂದ ವಕೀಲರನ್ನ ನೇಮಕ ಮಾಡಿ ಅದನ್ನು ನೀವು ಸರಿಪಡಿಸ್ತೀವಿ ಅಂತ ಹೇಳಿದ್ರಿ. ದಯಮಾಡಿ ಅದು ಮಾಡಬೇಕು. ಗಂಭೀರ ಸಮಸ್ಯೆ ಅದು. ಈ ಎರಡನ್ನ ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ಮನವಿ ಮಾಡಿಕೊಂಡು ಅದು ಮಾತನ್ನು ಮುಗಿಸ್ತೀನಿ. ಅದೇನು ಆರೋಗ್ಯ ಇಲಾಖೆ ಬಗ್ಗೆ ತಾವೇನು ಪ್ರಶ್ನೆ ಮಾಡಿದ್ರಿ, ನೆನ್ನೆ ಆರೋಗ್ಯ ಇಲಾಖೆ ಸಚಿವರು ಕೂಡ ಈ ವಾರದಲ್ಲಿ ಮೀಟಿಂಗನ್ನು ಕರೀತಾ ಇದ್ದಾರೆ. ಅದರಲ್ಲಿ ಕೌನ್ಸಿಲಿಂಗ್ ಟ್ರಾನ್ಸ್ಫರ್ ಸ್ಟಾಪ್ ಆಗಿದೆ, ಅದನ್ನು ಕಂಟಿನ್ಯೂ ಮಾಡಿ ವಿಡ್ರಾ ಮಾಡಿ ಮಾಡೋದ್ರ ಬಗ್ಗೆ ಇದೆ. C&R ಬಗ್ಗೆ ಇದೆ, ಮತ್ತು 0 to 03 ಹೆಡ್ ಸ್ಯಾಲ್ರೀಸ್ ಬಗ್ಗೆ ಇದೆಲ್ಲ ಕೂಡ ಚರ್ಚೆ ಆಗುತ್ತೆ. ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಕೂಡ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಕ್ಯಾಡರ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ, ಅವ್ರ ಗಮನದಲ್ಲಿದೆ. ಸೊ ಖಂಡಿತ ಇದನ್ನು ನೋಡೋಣ. ಮತ್ತು ಲಿಪಿಕ ನೌಕರ ರೈತ ಸಂಪರ್ಕ ಕೇಂದ್ರಕ್ಕೆ ಯಾಕೆ ಹೋಗ್ತಿದ್ದಾರೆ ಗೊತ್ತಿಲ್ಲ. ಸೊ ಇದು ಹೊಸ ಯೋಚನೆ, ಖಂಡಿತ ಗಮನ ಹರಿಸೋಣ ಸರ್. ನೆಕ್ಸ್ಟ್ ಸರ್ ನಮಸ್ತೆ ಅಣ್ಣ, ಒಂದೇ ನಿಮಿಷ ಮಾತಾಡಿ. ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ನಾವು ನಿರ್ದೇಶಕರಿದ್ದೇವೆ. ಅದರಲ್ಲಿ ಭಾಳಷ್ಟು ಜನ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯರಿದ್ದಾರೆ. ಬಟ್ ಈಗಿನ ಶಿಕ್ಷಣ ವರ್ಗಾವಣೆ ಆಕ್ಟ್ ಪ್ರಕಾರ ನಮಗೆ ಯಾವುದೇ ವಿನಾಯಿತಿ ಇಲ್ಲ. ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳವರೆಗೆ ವರ್ಗಾವಣೆಯಲ್ಲಿ ವಿನಾಯಿತಿ ಇಲ್ಲ. ಯಾರ್ಯಾರು ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ರಾಜ್ಯ ಪರಿಷತ್ ಇರ್ಬೋದು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿ, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಇದ್ದಾರೋ ತಾವು ದಯವಿಟ್ಟು ಅದನ್ನು ಬೇರೆ ಇಲಾಖೆಗೆ ಎಲ್ಲರಿಗಿದೆ. ವರ್ಗಾವಣೆಯಲ್ಲಿ 5 ವರ್ಷ, ಒಂದು ಬಾರಿ ಪದಾಧಿಕಾರಿಗಳು 5 ವರ್ಷ ಅವರಿಗಿದೆ. ಆದರೆ ನಮಗೆ ಇಲ್ಲ. ಹೆಚ್ಚುವರಿ ಇರ್ಬೋದು, ಕಡ್ಡಾಯ ಇರ್ಬೋದು, ಈ ಥರದ ವರ್ಗಾವಣೆಯಲ್ಲಿ ನಮಗೆ ಆಗ್ತಾ ಇಲ್ಲ. ತಾವು ದಯವಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ನಮ್ಮ ಪಟ್ಟಿಯನ್ನು ತಾವು ತಮ್ಮ ಹತ್ರ ಇದೆ, ಆ ಪಟ್ಟಿ ಪ್ರಾಥಮಿಕ ಪ್ರೌಢದ್ದು ಅವ್ರಿಗೆ ಯಾರ್ಯಾರು ತಾಲೂಕು ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ, ಖಜಾಂಚಿ, ರಾಜ್ಯ ಪರಿಷತ್ ಇದ್ದಾರೆ, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿ, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಇದ್ದಾರೋ ತಾವು ಅವರಿಗೆ ದಯವಿಟ್ಟು ವಿನಾಯಿತಿಯನ್ನು ಕೊಡಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ನಮ್ಮ ಸಮಸ್ತ 300-400 ಜನ ಸದಸ್ಯರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು. ಎರಡನೇದು, ಈಗಾಗಲೇ ಗೊತ್ತಿದೆ ತಮ್ಮ ಗಮನಕ್ಕೆ, ಪ್ರೌಢಶಾಲಾ ಶಿಕ್ಷಕರು ಇವತ್ತು ಫಲಿತಾಂಶದ ವಿಚಾರದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗಿ ಭಾಳಷ್ಟು ಜನ ಪ್ರೌಢಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಇರ್ಬೋದು, ಶಿಕ್ಷಕರಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಾ ಇದ್ದಾರೆ. ಮಕ್ಕಳು ಭಾಳಷ್ಟು ಜನ ಶಿಕ್ಷಕರ ಟಾರ್ಚರಿಂದ ಶಾಲೆಯನ್ನು ಬಿಡ್ತಾ ಇದ್ದಾರೆ. ಶಿಕ್ಷಕರಿಗೋಸ್ಕರ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ನಮಗೆ ಶಿಕ್ಷಕರು ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ತಾವು ಸಹ ನಾಳೆ ಮುಂದಿನ ದಿನಗಳಲ್ಲಿ ನಾವೇನಾದರೂ ಪ್ರೌಢಶಾಲೆಗಳಲ್ಲಿ ಏನಾದರೂ ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ಏನಾದರೂ ಬಂದರೆ, ನಾವು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ಮಾನ್ಯ ಸಚಿವರು ಏನಾದರೂ ಈ ಸಮಸ್ಯೆಗಳಿಗೆ ನಮಗೆ ನಮ್ಮ ಪದಾಧಿಕಾರಿಗಳ ಕರೆದು ಬಗೆಹರಿಸ್ತಾ ಇದ್ದರೆ, ನಾವು ಮುಂದಿನ ದಿನಗಳಲ್ಲಿ ಮೌಲ್ಯಮಾಪನ ಬಹಿಷ್ಕಾರ ಮಾಡುವಂತಹ ಎಲ್ಲ ಲಕ್ಷಣಗಳು ಇದ್ದಾವೆ. ಆ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ನಿಮ್ಮೆಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳ ಬೆಂಬಲವನ್ನು ಸಹ ತಾವು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಯಾಕಂದರೆ ಇವತ್ತು SLC ಫಲಿತಾಂಶ ವಿಚಾರದಾಗಿ ಇವತ್ತು ಇಲಾಖೆಗಳಲ್ಲಿ DC ಅವರು, CS ಅವರು, DDP ಅವರು ಎಲ್ಲ ಪ್ರೌಢಶಾಲಾ ಶಿಕ್ಷಕರನ್ನ ಟಾರ್ಗೆಟ್ ಮಾಡಿ ಇವತ್ತೇನು ಮಾಡ್ತಿದ್ದಾರೆ, ಫಲಿತಾಂಶ ಕೊಡಬೇಕು, 80% ಕೊಡಬೇಕು, 90% ಕೊಡಬೇಕು ಅಂತ ಹೇಳಿ ಇವತ್ತೇನು ಮಾಡ್ತಾ ಇದ್ದಾರೆ, ಎಲ್ಲ ಶಿಕ್ಷಕರನ್ನ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ತಾವು, ನಾನೊಬ್ಬ ಭದ್ರಾವತಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಾಗೇಶ್ ಅಣ್ಣವರು. ನಾನು ರಾಜ್ಯದ ಅಧ್ಯಕ್ಷರಲ್ಲಿದ್ದೇನೆ. ನಮ್ಮದೊಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿ ಏನು ಶಿಕ್ಷಣದಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ಈ ಥರ ಹಿನ್ನಡೆ ಆಗ್ತಾ ಇದೆ, ಆ ಕಾರಣಗಳನ್ನು ತಾವು ಒಂದು ಸರ್ಕಾರದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಿರ್ಬೋದು, ಶಿಕ್ಷಣ ಸಚಿವರ ನೇತೃತ್ವದ ಸಭೆಯಲ್ಲಿ ತಾವು ಸಹಕಾರವನ್ನು ಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವರು ಎಕ್ಸಾಮ್ಷನ್ ಆಫ್ ಟ್ರಾನ್ಸ್ಫರ್ಸ್ ಕೇಳಿದ್ದಾರೆ. ಎಕ್ಸಾಮ್ಷನ್ ಆಫ್ ಟ್ರಾನ್ಸ್ಫರ್ದು ಎಜುಕೇಷನ್ ಟ್ರಾನ್ಸ್ಫರ್ ಆ್ಯಕ್ಟು ಸಪ್ರೇಟ್ ಆಗಿದೆ. ಅದು ನಮ್ಮದು DPR ಆ್ಯಕ್ಟ್ಗೆ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಇಬ್ಬರು ರಾಜ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ, ಇಬ್ಬರು ಕೂಡ ಅಸೋಸಿಯೇಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಇದ್ದಾರೆ.
ಅವರು ಅದಕ್ಕೆ ಸೂಕ್ತವಾದ ತೀರ್ಮಾನ ಮಾಡಬೇಕು. ಅವರಿಂದ ಪ್ರಪೋಸಲ್ ಖಂಡಿತ ಬರಲಿ. ಅವರಿಬ್ಬರು ಕೂಡ ಕೂತ್ಕೊಂಡು ಏನು ಕೊಡ್ತಾರೆ ಸರ್ಕಾರದ ಹಂತದಲ್ಲಿ ಅದು ಅಮೆಂಡ್ಮೆಂಟ್ ಮಾಡಿಸಿ ಅದನ್ನು ಸೇರಿಸಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಕೊಡಿ. ಲೀನ್ ಶಿಫ್ಟ್ ಆ್ಯಂಡ್ ಟ್ರಾನ್ಸ್ಫರ್ಸ್ಗೆ ಎಕ್ಸಮ್ಷನ್ಗೆ ಅವಕಾಶ ಇದೆ, ಬೇರೆಯವ್ರಿಗಿದೆ. ಎಕ್ಸೆಪ್ಟ್ ಟೀಚರ್ಸ್ಗೆ ಸಪ್ರೇಟ್ ಆ್ಯಕ್ಟ್ ಇರೋದ್ರಿಂದ ಅದರಲ್ಲಿ ಅವಕಾಶ ಇಲ್ಲ. ಸೊ ಖಂಡಿತ ಆಫೀಸ್ ಬೇರೆಯವ್ರಿಗೆ ಎಕ್ಸಮ್ಷನ್ ಕೊಡಿಸೋ ವಿಚಾರದಲ್ಲಿ ಖಂಡಿತ ನಮ್ಮ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ನಾನು ಅಧ್ಯಕ್ಷ ಇಲ್ಲಿದ್ದೀನಿ. ನಾನು 2 ಬೇಡಿಕೆ 2 ಸಲಹೆಗಳನ್ನ ಕೊಡೋಕ್ಕೆ ಇಚ್ಛೆಪಡ್ತೀನಿ ಅಧ್ಯಕ್ಷರೇ. ಸಲಹೆ 1, ಈ ಶಿಕ್ಷಕರ ಸಮಸ್ಯೆಗಳು ರಾಜ್ಯದಲ್ಲೇ ಬಗೆಹರಿಸಬೇಕು ಅಂದರೆ ನೀವು ಮತ್ತು ನಾಗೇಶನ ಜೊತೆ ಹೋದರೆ ಬಗೆಹರಿಸಿದ ನನ್ನ ಒಂದು ಸಲಹೆ. 2ನೇದು, ಈಗಾಗಲೇ ಚುನಾವಣೆ ಮುಗಿದಿದೆ. ಚುನಾವಣೆ ಮುಗ್ದಿರೋದ್ರಿಂದ ಓಟ್ ಯಾರಿಗಾರ ಹಾಕಿರಲಿ, ಅದು ಪಾರ್ಟ್ 2. ಈಗಾಗಲೇ ನೀವು ಗೆದ್ದಿದ್ದೀರಾ, ಶಿವರುದ್ರೇ ಗೆದ್ದಿದ್ದೀರಿ. ನೀವೆಲ್ಲ ಒಂದೇ ಟೀಮ್ ಮಾಡ್ಕೊಂಡು ಹೋದರೆ ರಾಜ್ಯದ ನೌಕರ ಏಳಿಗೆಗೆ ಒಂದು ಆಸೆ ಚಿಗುರುತ್ತೆ ಅನ್ನೋದು ನನ್ನ ಒಂದು ಆಸೆ. 2 ಸಲಹೆ ಆಯಿತು. 2 ಬೇಡಿಕೆ ಏನು ಅಂತಂದರೆ, ಇಡೀ ರಾಜ್ಯದ ಗ್ರಾಮಾಡಳಿತದ ಅಧಿಕಾರಿಗಳು ಮತ್ತು ವಿದಾಸ 2nd ಡಿವಿಷನ್ದು ಕೋರ್ಟ್ಗೆ ಹೋಗಿ 2 ವರ್ಷ ಆಗಿದೆ. ಅವ್ರ ಕೋರ್ಟಲ್ಲಿ ಇವರು ಅಟೆಂಡ್ ಆಗ್ತಿಲ್ಲ, ಅವರು ಅಟೆಂಡ್ ಆಗ್ತಿಲ್ಲ. ಸರ್ಕಾರ ಮೌನವಾಗಿದೆ. ಯಾಕೆ ಅಂತಂದರೆ ಕಿತ್ತಾಡಲಿ ಬಿಡೋದು, ನನ್ನ ಮಕ್ಕಳು ಸಾಯಲಿ ಅಂತೇಳಿ. ಈ ಮನಸ್ಥಿತಿ ಕಂದಾಯ ಇಲಾಖೆಯಲ್ಲಿದೆ. ಬರೀ ಕೆಲಸ ಮಾಡಿಸ್ತಿದ್ದಾರೆ, ಒತ್ತಡದಲ್ಲಿದ್ದಾರೆ. ಆದರೆ ಅವರ ಬಗೆಹರಿಸೋಕ್ಕೆ, ಸಮಸ್ಯೆ ಬಗೆಹರಿಸೋಕ್ಕೆ ಸರ್ಕಾರ ಒಪ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನೀವು ಇಬ್ಬರನ್ನ ಕರೆದು, ವಿದಾಸ ಸಂಘದಲ್ಲೇ ಇದ್ದಾರೆ, ನಮ್ಮ ದಾವಣಗೆರೆಯಲ್ಲಿದ್ದಾರೆ. ಎಲ್ರಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಮತ್ತು ರಾಜ್ಯದ ಗ್ರಾಮಾಡಳಿತ ಸಂಘದವ್ರನ್ನ ಕರೆಸಿ ಅದನ್ನು ಬಗೆಹರಿಸ್ಕೊಟ್ರೆ ಪದೋನ್ನತಿ ಅನುಕೂಲ ಆಗ್ತದೆ ಅಂತ ಇದೆ. ಹಾಗೆಯೇ ರಾಜ್ಯದ ಸಿರಸ್ತೆದಾರ್ಸ್ ಮತ್ತು ಉಪತಹಸೀಲ್ದಾರ್ಸ್ಗೆ ಪದೋನ್ನತಿ 2 ವರ್ಷದಿಂದ ಇದೆ. CRs ಕರೀತೀನಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ಬಗೆಹರಿದಿಲ್ಲ. 2 ಬೇಡಿಕೆ 2 ಸಲಹೆನ ದಯವಿಟ್ಟು ಒಪ್ತೀರಾ ಅಂತೇಳಿ ಈ ಮೂಲಕ ಹೇಳ್ತೀನಿ. ನಮಸ್ಕಾರಗಳು. ತಾವೇನು SDAVS ಹೈಕೋರ್ಟಲ್ಲಿದೆ, ಆ ಕೋರ್ಟ್ ವಿಷಯ ನಿಮ್ಗೆ ಗೊತ್ತಿದೆ. C&R ಬಗ್ಗೆ, ಪ್ರಮೋಷನ್ ಬಗ್ಗೆ ಅವರಿಬ್ಬರ ನಡುವೆ ಗೊಂದಲಗಳಾಗಿ ಸೊ ಅದು ಹೋಗಿದೆ. ಸೊ ಖಂಡಿತ ನೀವು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಸಂಘದಿಂದ ಏನು ಮಾಡಲಿಕ್ಕಾಗತ್ತೆ, ಸರ್ಕಾರ ಮಾಡಬೇಕು ಅದನ್ನು. ಅಲ್ಲಲ್ಲ, ಆಯಿತು. ಈಗ ನಿಮಗೂ ಕೂಡ 2 ಕ್ಯಾಡ್ರು ಕೂಡ ಗೊತ್ತಿದೆ, ರೆವಿನ್ಯೂ ಅಸೋಸಿಯೇಷನ್, VAOs ಅಸೋಸಿಯೇಷನ್ ಎಲ್ಲ. ಸೊ ದಯಮಾಡಿ ಅದ್ರ ಬಗ್ಗೆ ಕೂಡ ಗಮನ. ಸೆಕೆಂಡ್ ಥಿಂಗ್ ಈಸ್ ಪ್ರಮೋಷನ್ ಬಗ್ಗೆ ಕೂಡ ತಾವು ಹೇಳಿದಿರಿ. ನಿಮ್ಮೇನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಮೋಷನ್ನು ಆಗ್ತಾ ಇದೆ. ಸೊ ಖಂಡಿತ ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಡೆಯಿಂದ ಏನು ಸಹಕಾರಗಳಿದೆ ಸೊ ಖಂಡಿತ ಕೊಡೋಣ. ಪ್ಲೀಸ್. ಸರ್ ಮಲ್ಲಿಕಾರ್ಜುನ್ ಸರ್, ನಮಸ್ತೆ. ನಿಮಿಷ. ಮಲ್ಲಿಕಾರ್ಜುನ್, ವಿಜಯನಗರ ಅಧ್ಯಕ್ಷರು. ಸರ್, ನಾವು 2018ರಲ್ಲಿ ತಾವು ರಾಜ್ಯಾಧ್ಯಕ್ಷರಾದಾಗ ನಾವು ಯಾವುದೇ ರೀತಿಯಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಿಲ್ಲ. ಆದರೂ ಕೂಡ ನಮಗೇನು 2018ರಿಂದ 24ರವರೆಗೆ ಎಲ್ಲ ಸರ್ಕಾರಿ ನೌಕರರು ಕೂಡ ನ್ಯಾಯಯುತವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ತಾವು ಬದ್ಧತೆಯಿಂದ ಕೆಲಸ ಮಾಡಿದ್ದೀರಿ. ಅದೇ ಒಂದು ನಿಮಗೆ ಫಲಿತಾಂಶ 2024ರಲ್ಲಿ ಇಡೀ ಸರ್ಕಾರಿ ನೌಕರರ ಕುಟುಂಬ ಮತ್ತು ಸರ್ಕಾರಿ ನೌಕರರು ತಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ತಮಗೆ ಸಪೋರ್ಟ್ ಮಾಡಲೇಬೇಕು. ಆಮೇಲೆ ಎಲ್ಲ ಜಿಲ್ಲೆಯಿಂದ ಕುಟುಂಬವರೆಗೂ ಕೂಡ ತಮಗೆ ಯಾವಾಗಲೂ ಕೂಡ ಬೆಂಬಲ ಇರುತ್ತೆ. ಹಾಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಕಂದಾಯ ಇಲಾಖೆ, ಅತ್ಯಂತ ಇಲಾಖೆಯಲ್ಲಿ ಭಾಳಷ್ಟು ಗೊಂದಲಗಳಿವೆ ಮತ್ತು ಸಮಸ್ಯೆಗಳಿವೆ. ಯಾಕಂದರೆ ದಿನದ 24 ತಾಸು ಕೂಡ ನಮ್ಮ ನೌಕರರು ಹಗಲಿರುಳು ಕೂಡ ಸೇವೆ ಸಲ್ಲಿಸಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಸಮಸ್ಯೆಗಳಾಗವೇ ಉಳಿದಿವೆ. ಯಾಕಂದರೆ ನಮ್ಮ ಕಂದಾಯ ನೌಕರರ ರಾಜ್ಯಾಧ್ಯಕ್ಷರು ತಮ್ಮ ಗಮನಕ್ಕೆ ತರ್ತಾರಲ್ಲ ಗೊತ್ತಿಲ್ಲ. ಯಾಕಂದರೆ ನಮ್ಮ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಂತ ನಿಮಗೆ ಅತ್ಯುನ್ನತವಾದ ಒಂದು ಗೌರವ ನಮ್ಮ ಕಂದಾಯ ಇಲಾಖೆಯಲ್ಲಿ ಇದೆ. ಮುಂದೆ ಬರುವಂಥ ಒಂದು ದಿನಗಳಲ್ಲಿ ತಮ್ಮ ನಿರೀಕ್ಷೆಯಲ್ಲಿ ಇಟ್ಟಿದ್ದೀವಿ ಸರ್. ನೀವು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು. ಆಮೇಲೆ ಅದೇ ರೀತಿಯಾಗಿ ತಾವೇನು ಈಗ ತಮಗೆ 24ರಲ್ಲಿ ನಾವು ವಿಜಯನಗರ ಜಿಲ್ಲೆಯಿಂದ ಅಭೂತಪೂರ್ವ ನಾವು ಕೂಡ ಗೆಲ್ಲಿಸಿದ್ದೀವಿ. ಆದರೆ ವರ್ಗಾವಣೆ ಕೆಲವೊಂದು ಇಲಾಖೆಯಲ್ಲಿ ನಿಯಮ ಬಾಹಿರವಾಗಿ ಆಗ್ತಾಯಿವೆ. ಯಾಕಂದರೆ ನಮ್ಮ ಯಾರು ನಮಗೆ ಎಲೆಕ್ಷನಲ್ಲಿ ನಮಗೆ ಭಾಳ ಬೆಂಬಲವಾಗಿದ್ದರು ಅವ್ರನ್ನ ಹುಡುಕಿ ಅವರಿಗೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಇದು ತಮ್ಮ ಸಭೆಯ ಮುಖಾಂತರ ನಾನು ಗಮನಕ್ಕೆ ಬಯಸ್ತಿದ್ದೀನಿ ಅಧ್ಯಕ್ಷರೇ. ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ನಮ್ಮ ವೆಲ್ ವಿಷರ್ಸ್ ನಮ್ಮ ಹಿಂದೆ ಇರ್ತಾರೆ, ಆದರೆ ಅವ್ರನ್ನ ಹುಡುಕಿ ಟ್ರಾನ್ಸ್ಫರ್ ಮಾಡ್ತಿದ್ರೆ ಏನರ್ಥ ಇದು? ಈ ರೀತಿಯೆಲ್ಲ ಆಗಬಾರ್ದು. ಇನ್ನು ದೇಶದ ರಾಜಕಾರಣ ಬಿಡಬೇಕು. ನಾವೇನಾದರೂ ನೌಕರರ ಪರವಾಗಿ ಮಾತಾಡಬೇಕಾದ್ರೆ ನಾವೆಲ್ಲರೂ ಕೂಡ ರಾಜ್ಯಾಧ್ಯಕ್ಷ ಸಪೋರ್ಟ್ ಮಾಡಿದರೆ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಇನ್ನು ಶಿಕ್ಷಕರು ಯಾವತ್ತೂ ಕೂಡ ಈ ರೀತಿಯಾಗಿ ಬಂದಿದ್ದಿಲ್ಲ. ನಾವು ಕೂಡ 5 ವರ್ಷ ನೋಡಿದ್ದೇನೆ, ಯಾವ ಸಭೆಯಲ್ಲೂ ಕೂಡ ಈ ರೀತಿ ಬಂದಿದ್ದಿಲ್ಲ. ಯಾಕೆ? ನಮ್ಮ ನಾಗೇಶ್ ಅವರು ಎಂಟ್ರಿ ಆದರೂ ಅದನ್ನು ಅವ್ರು ಎನ್ಕ್ಯಾಶ್ ಮಾಡ್ಕೊಂಡ್ರು. ಯಾಕಂದರೆ ಒಂದೇ ಇಲ್ಲ, ಯಾಕಂದರೆ ಅವ್ರಿಗೆ ಸಮಸ್ಯೆಗಳಿವೆ. 5 ವರ್ಷದಲ್ಲಿ ಏನು ಸಮಸ್ಯೆಗಳಾಗಿವೆ? ಯಾಕಂದರೆ ರಾಜ್ಯಾಧ್ಯಕ್ಷರಾದ್ಮೇಲೆ ತಾವು ಕೂಡ ಸಪೋರ್ಟ್ ಮಾಡಬೇಕಾಗಿತ್ತು. ಕೆಲವೊಂದು ಇಲಾಖೆಗಳಿಂದ ತಾವೆಲ್ಲ ಬರಲಿಲ್ಲ. ಈ ರೀತಿಯಾಗಿ ಸಮಸ್ಯೆಗಳು ಬಂದಿದ್ರೆ ಅವತ್ತು ಈಗಾಗಲೇ ಯಾವಾಗೋ ಆಗ್ತಿತ್ತು. ಯಾಕಂದರೆ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗೊಟ್ರಿ ಎಲ್ಲ ವೃಂದ ಸಂಘದ ರಾಜ್ಯಾಧ್ಯಕ್ಷರುಗಳು ಒಂದಾಗಿ
ನಮ್ಮ ರಾಜ್ಯಾಧ್ಯಕ್ಷರು ಸಪೋರ್ಟ್ ಮಾಡಿದಾಗ ಇಡೀ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕುಟುಂಬ ವರ್ಗ ಕೂಡ ಅತ್ಯಂತ ಸುಭಿಕ್ಷೆಯಿಂದ ಇರ್ತದೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ ಅಧ್ಯಕ್ಷರೇ. ನಿಮ್ಗೆ ಯಾವಾಗಲೂ ಕೂಡ ಬೆಂಬಲವಾಗಿರ್ತೀವಿ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ತಾವು ಯಾವುದೋ ಟೀಚರ್ಸ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರಿ, ಈಗಾಗಲೇ ನಿರ್ಣಯ ಕೂಡ ಆಗಿದೆ. ಶಿಕ್ಷಕರದು ಮುಂದಿನ ವಾರದಲ್ಲಿ ಟೈಮ್ ನೋಡಿಕೊಂಡು ನಾಗೇಶ್ ಅವರು ನಾವು ಜಂಟಿಯಾಗಿ ನಮ್ಮ ಚುನಾಯಿತ 220 ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದೀರಾ ಸಭೆ ಕರಿತೇವೆ. ಸೊ ಅಲ್ಲಿ ಮತ್ತು ಈ ಸಭೆನಲ್ಲಿ ಬಂದು ಡಿಸ್ಟರ್ಬ್ ಮಾಡೋಂಗಿಲ್ಲ. ಇನ್ನು ಆ ಸಭೆನಲ್ಲೇ ಜಗಳ ಆಡಬೇಕು, ಅಲ್ಲೇ ಹೊಡೆದಾಡ್ಬೇಕು. ನೀವಿನ್ನು ಈ ಸಭೆನಲ್ಲಿ ಬಂದು ಎಂಟೈರ್ ಡಿಸ್ಟರ್ಬ್ ಮಾಡೋಂಗಿಲ್ಲ, ಯಾಕಂದ್ರೆ ಎಲ್ಲರೂ ಇರ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಿಮ್ಮ ಸಮಸ್ಯೆಗೆ ಎಕ್ಸ್ಕ್ಲೂಸಿವ್ ಆಗಿ ಕರೆಯೋಣ. ನಾಗೇಶ್ ಅವರು ಇಲ್ಲೇ ಇದ್ದಾರೆ. ಸೊ ಯಾರ್ಯಾರು ಅವ್ರ ಅಧ್ಯಕ್ಷಗಳಿದ್ದಾರೆ ಅವ್ರನ್ನೂ ಕರೀಲಿ. ನಮ್ಮ ಸಂಘದಲ್ಲಿ ಬೆಂಗಳೂರಲ್ಲಿ ಮಾಡ್ಬೋದಲ್ಲ ಅದಕ್ಕೊಂದು ತೀರ್ಮಾನ ಮಾಡೋಣ, ಮುಂದಿನ ಹೆಜ್ಜೆ ಇಡೋಣ. 1 ಥಿಂಗ್. ಸೆಕೆಂಡ್ ಥಿಂಗ್, ಅವರೇನೋ ಟ್ರಾನ್ಸ್ಫರ್ಸು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಸಹಜ, ಸರ್ಕಾರ ಚುನಾವಣೆಗಳು ಬಂದಾಗ ಇವೆಲ್ಲ ಅದರಲ್ಲಿ ಏನಂತಾರೆ, ನಾನು ಫಲಾನುಭವಿ. ಸೊ ನಮಗೇನದು ತಪ್ಪಿತ್ತೇನಲ್ಲ, ಅದು ನಮ್ಮ ಜೊತೆಗಿರೋರೇ ನಮಗೆ ಮಾಡಿದ್ರು. ಈಗಲೂ ನಾನು ನೋಡ್ತಾ ಇದ್ದೀನಿ. ನೆನ್ನೆ ಯಾವುದೋ ಒಂದು ವಾಟ್ಸಪ್ನಲ್ಲಿ ಆರ್ಡರ್ ನೋಡಿದೆ, ಚುನಾವಣೆಗೋಸ್ಕರ ಟ್ರಾನ್ಸ್ಫರ್ ಆಗಿರೋದು. ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅಧಿಕಾರ, ಹುದ್ದೆ, ಸ್ಥಾನಮಾನ ಯಾರಿಗೂ ಯಾವಾಗಲೂ ಶಾಶ್ವತ ಅಲ್ಲ. ಸೊ ಯಾರಿಗೂ ಶಾಶ್ವತ ಅಲ್ಲ. ಸೊ ನಮ್ಮನ್ನೇನು ಕರ್ನಾಟಕ ಬಿಟ್ಟು ದುಬೈಗೆ ಹಾಕಲ್ಲ. ಸೊ ನಮಗೂ ಗೊತ್ತಿದೆ, ನಾವು ಅದಕ್ಕೆ ರೆಡಿಯಾಗೇ ನಿಂತ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವೆಲ್ಲ ಕ್ಷಣಿಕ. ಒಳ್ಳೆ ಸಂಬಂಧ, ಒಳ್ಳೆ ಮೌಲ್ಯಗಳನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಆ ಥರದ್ದು ಯಾವುದನ್ನ ಸೂಕ್ಷ್ಮವಾಗಿದ್ದರೆ ಹೇಳಿ, ನಾನು ಕೂಡ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೇನೆ. ನಿಮ್ಮ ಜೊತೆ ಇದ್ದೇನೇನು ಅಂತದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ದೇವೇಂದ್ರ ಅವರು. ಅಧ್ಯಕ್ಷರೇ ನಮಸ್ಕಾರ. ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರ ಸಭೆ ಕರೆದಿದ್ದೀರಿ. ಹಾಗೆಯೇ ನಮ್ಮ ಉಪನ್ಯಾಸಕರ ಸಂಘದ ಸಭೆಯನ್ನು ಕೂಡ ಕರೆದು ಅಲ್ಲಿರ್ತಕ್ಕಂಥ ಬಡ್ತಿ ಉಪನ್ಯಾಸಕರ ಅನೇಕ ಸಮಸ್ಯೆಗಳಿದೆ. 10, 15, 20, 25 ವರ್ಷದ ಸಮಸ್ಯೆಗಳಿದ್ದಾವೆ. ಪ್ರಾಚಾರ್ಯರ ಬಡ್ತಿ ವಿಷಯದಲ್ಲಿ ಈಗಾಗಲೇ 8 ತಿಂಗಳಾಗಿದೆ DPC ಆಗಿ, ಇದುವರೆಗೂ ಪ್ರಾಚಾರ್ಯರ ಬಡ್ತಿ ಸಿಕ್ಕಿಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತಾವು ಮುಂದಾಳತ್ವ ವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾನೆ. ಧನ್ಯವಾದಗಳು. ನಾವೆಲ್ಲ ಸಂದರ್ಭದಲ್ಲೂ ಮುಂದಾಳತ್ವ ಇದ್ದೀವಿ. ನಿಮ್ಮ ಸಮಸ್ಯೆ ಗೊತ್ತಿದೆಯಲ್ಲ, ಪಾಪ ಅವರೆಲ್ಲ ನಮ್ಮ ವಿರುದ್ಧನೇ ಮಾತಾಡ್ತಾರೆ. ಹಾಗಾಗಿ ನಾವು ತುಂಬ ಆ ಥರದ ಸಂದರ್ಭಗಳು ಬಂದಾಗ ಹೋಗಲ್ಲ. ನೀವೆಲ್ಲ ಟೀಮ್ ಮಾಡಿಕೊಂಡು ನಿಮ್ಮ ಜಿಲ್ಲಾಧ್ಯಕ್ಷಗಳಿರ್ತೀರ, ಲೆಕ್ಚರರ್ ಅಸೋಸಿಯೇಷನ್ ಬನ್ನಿ, ನಿಮ್ಗೇನು ಸಮಸ್ಯೆಗಳಿದೆ ನಾವು ಸ್ಪಂದಿಸ್ತೇವೆ. ಸೊ ನೀವು ಇಲ್ಲಿ ಹೇಳೋದು ಮತ್ತೆ ಸುಮ್ಮನಾದರೆ ಆಗೋದಿಲ್ಲ, ನೀವು ಅದನ್ನು ಲೀಡ್ ತೊಗೊಳ್ಬೇಕಾಗ್ತದೆ. ಅಟ್ಲೀಸ್ಟ್ ಅವ್ರನ್ನಾದರೂ ಕರ್ಕೊಂಬನ್ನಿ, ಚರ್ಚೆಗಳು ಮಾಡೋಣ. ಖಂಡಿತ ಉಪನ್ಯಾಸಕರ ಸಮಸ್ಯೆ ಜೊತೆ ಹಿಂದೆ ಪ್ರಮೋಷನ್ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಇದ್ದೇವೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಸವಣೂರು ತಾಲೂಕಿಂದ ಅಜಯ್ ಜಿಲ್ಲಾಧ್ಯಕ್ಷ ಮುಗ್ದಿಲ್ಲ. ಬಸವರಾಜ್ ಇವತ್ತು ಆಗ್ತಿದೆ. ನೀವು ಕೋಲಾರ ಅಧ್ಯಕ್ಷ ಮಾತಾಡಿ. ಹಲೋ ಅಧ್ಯಕ್ಷರೇ, ನಮಸ್ತೆ. ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಭವನ ಈಗಾಗಲೇ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಡವಿದ್ದೀವಿ. ನೌಕರರಿಗೆ ಕುತ್ಕೊಂಡು ಮೀಟಿಂಗ್ ಮಾಡೋಕ್ಕೂ ಸ್ಥಳಾವಕಾಶ ಇಲ್ಲ. ಕಳೆದ ಅವಧಿಯಲ್ಲಿ ಎಸ್ಟಿಮೇಷನ್ ಕೂಡ ಕೊಟ್ಟಿದ್ದೀವಿ. ದಯಮಾಡಿ ಕಟ್ಟಡ ಕಟ್ಟೋಕ್ಕೆ ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷರೇ. ಎಸ್, ಈಗ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಜಯ್ ಅವರು. ತಾಲೂಕು ಜಿಲ್ಲೆನಲ್ಲಿ ಆಫ್ ದಿ ರೆಕಾರ್ಡ್ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಹಕಾರವನ್ನು ತಾವು ಕೇಳಿದ್ದಾರೆ. ಸೊ ಖಂಡಿತ ಭಾಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ, ಫರ್ನಿಚರ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಒಂದು ವಾಶ್ರೂಮ್ ಕೂಡ ಇಲ್ಲ. ಇದ್ರೆ ಅದು ಗಲೀಜಾಗಿದೆ, ನೆಟ್ಗಿರಲ್ಲ. ಇವೆಲ್ಲ ನಾವು ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ನಮ್ಮೆಲ್ಲ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಜವಾಬ್ದಾರಿ ಇದೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಒಂದು ಆನ್ಲೈನ್ ಸ್ಪ್ರೆಡ್ಶೀಟನ್ನು ತಮಗೀಗಾಗಲೇ ರಿಲೀಸ್ ಮಾಡಿದ್ದೀವಿ. ಅದ್ರಾಗ ಅಪ್ಡೇಟ್ಸ್ಗಳು ಎಷ್ಟೆಷ್ಟು ಬೇಕು ಅಂತ ಏನು ಕೊಟ್ಟರೆ, ನಾಳೆ ಲೋಕೋಪಯೋಗಿ ಸಚಿವರು ಕೂಡ ಭೇಟಿ ಮಾಡಿದ್ವಿ. ಅವರು ಈ ವಾರದಲ್ಲಿ ಮೀಟಿಂಗ್ ಫಿಕ್ಸ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಕೂಡ ಪ್ರಪೋಸಲ್ ಕೊಟ್ಟರೆ ಅಟ್ಲೀಸ್ಟ್ ತಾಲೂಕಿಗೆ ಒಂದು 50 ಲಕ್ಷ, ಜಿಲ್ಲೆಗೆ 1 ಕೋಟಿವರೆಗೆ ಅನುದಾನ ಕೊಡಲಿಕ್ಕೆ ಲೋಕೋಪಯೋಗಿ ಇಲಾಖೆಯಲ್ಲಿ ಅವಕಾಶ ಇದೆ. ಆ ಕೆಲಸವನ್ನು ನಾವು ಮಾಡಿಸ್ಕೊಡ್ತೇವೆ ಅನ್ನುವಂಥದ್ದನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೇವಲ ಜಿಲ್ಲೆ ಅಷ್ಟೇ ಅಲ್ಲ, ನೀವೊಬ್ಬರೇ ಕೇಳಿದ್ರೆ ಅಂತಲ್ಲ, ಭಾಳಷ್ಟು ಜಿಲ್ಲೆಗಳಲ್ಲೂ ಕೂಡ ಕಟ್ಟಡಗಳಿಲ್ಲ, ತಾಲೂಕಿನಲ್ಲೂ ಇಲ್ಲ. ನಾವು ಮಾಡಿದ್ದೀವಿ ಬೇರೆ ಬೇರೆ ಸ್ಕೀಮ್ನಲ್ಲಿ. ಸಚಿವರು ಕೂಡ ಒಂದಿಷ್ಟು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ನೀವು ಖಂಡಿತ ಆ ದಿಶೆಯಲ್ಲಿ ಪ್ರಯತ್ನ, ಎಸ್ಟಿಮೇಟ್ ಪ್ಲಾನ್ ಮಾಡಿಕೊಂಡು ನಾವು ಕೊಟ್ಟರೆ ಖಂಡಿತ ಮುಂದಿನ ಹೆಜ್ಜೆ ಇಡೋಣ. ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಮತ್ತು ಸರ್ವರಿಗೆ ನಮಸ್ಕರಿಸುತ್ತಾ, ಇವತ್ತು RDPR ಇಲಾಖೆಯಲ್ಲಿ ಮತ್ತು ಕಂದಾಯ ಇಲಾಖೆಯಲ್ಲಿ ರಜಾ ದಿನಗಳಲ್ಲಿ ಕೂಡ ಕಾರ್ಯದ ಒತ್ತಡ ಬಂದು ಭಾಳಷ್ಟು ಜನ ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ. ಮತ್ತು ಕೆಲವು ರಾತ್ರಿ 10 ಗಂಟೆ 9 ಗಂಟೆ 10 ಗಂಟೆವರೆಗೂ ಕೂಡ ಕೆಲಸ ಹಾಕಿ ಯಾವ್ಯಾವ ಆ್ಯಪ್ಗಳನ್ನು ತಯಾರು ಮಾಡಿ ಆ ಆ್ಯಪ್ಗಳ ಮುಖಾಂತರ ನೀವು ಅವ್ರ ಮನೆಯಾಗ ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ ಅಂದರೂ ಕೂಡ ನೀವು ಎಲ್ಲಿಯಾದರೂ ಕುಂತು ಮಾಡಿರಿ ಅಂತಕ್ಕಂಥ ಒತ್ತಡ ಮೇಲಾಧಿಕಾರಿಗಳಿಂದ ಮತ್ತು ಜಿಲ್ಲಾಧಿಕಾರಿಗಳಿಂದ
ನಿರಂತರವಾಗಿ ಬರ್ತಾ ಇರೋದರಿಂದ ದಯಮಾಡಿ ಈ ವಿಷಯವನ್ನು ಮಾನ್ಯ ರಾಜ್ಯಾಧ್ಯಕ್ಷರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ತಾವು ಶಿಫಾರಸು ಮಾಡಿ ರಜಾ ದಿನಗಳಲ್ಲಿ ಕೆಲಸವನ್ನು ನಮ್ಮ ನೌಕರರಿಗೆ ಒಪ್ಪಿಸಬಾರ್ದು. ರಜಾ ದಿನಗಳಲ್ಲಿ ನಾವೆಲ್ಲ ಹೆಂಡ್ರ ಮಕ್ಕಳ ಜೊತೆ ಆಯಾಗಿ ಇರ್ಲಕ್ಕೆ ಬಿಡ್ರಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಒಳ್ಳೆ ಸಮಸ್ಯೆಗಳು ಕೂಡ ಇದೆ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಜೊತೆಗೆ ಒಂದು ಸ್ಟ್ರೈಕ್ ಮಾಡಿದಾಗ ಮೀಟಿಂಗ್ ಮಾಡಿದ್ವಿ. ಆ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕು ಖಂಡಿತ ಅದನ್ನು ನೀವು ಪ್ರಪೋಸಲ್ ಕೊಡಿ ಸರ್. ನಾವು ಮೇಡಮ್ ಜೊತೆ ಮಾತಾಡೋಣ ಪ್ಲೀಸ್ ಸರ್. ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ, ಹಿಂಗಿಟ್ಕೊಳ್ಳಿ. ಕಳೆದ ಅವಧಿಯಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ತಾಲೂಕು ಮತ್ತು ಜಿಲ್ಲೆಯಿಂದ ಬರ್ತಕ್ಕಂಥ ನೌಕರರಿಗೆ ವಾಹನ ವೆಚ್ಚವನ್ನು ನೀವು ಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಜಿಲ್ಲೆಯಿಂದ ಮತ್ತು ತಾಲೂಕಿನಿಂದ ಬರ್ತಕ್ಕಂಥ ನೌಕರರಿಗೆ ವಾಹನದ ವೆಚ್ಚವನ್ನು ರಾಜ್ಯ ಸಂಘ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಯಾಕೆಂದರೆ ಈಗಾಗಲೇ ತಾಲೂಕು ಕೆಲವೊಂದು ಜಿಲ್ಲೆಗಳಲ್ಲಿ ಅಕೌಂಟ್ಸ್ ಅನುದಾನ 0 ಆಗಿದೆ. ಆ ಹಿನ್ನೆಲೆಯಲ್ಲಿ ಅಂಥ ತಾಲೂಕು ಜಿಲ್ಲೆಗಳಿಗೆ ಸಮ್ಮೇಳನಕ್ಕೆ ಬರ್ತಕ್ಕಂಥ ನೌಕರರಿಗೆ ಸಾರಿಗೆ ವೆಚ್ಚವನ್ನು ರಾಜ್ಯ ಮಟ್ಟ ಭರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಇದು ಏನಾಗುತ್ತೆ, ನಿಮಗೆ ಕಾರ್ಯಕ್ರಮಕ್ಕೆ 1 ಕೋಟಿ 1.5 ಕೋಟಿ ಖರ್ಚಾಗುತ್ತೆ. ನಿಮ್ಮನ್ನು ವೆಹಿಕಲ್ ತಗೊಂಬಂದು ನಾವು ಕಾರ್ಯಕ್ರಮ ಮಾಡೋದಲ್ಲ. ತಾಲೂಕು ಜಿಲ್ಲಾ ಸಂಘ 33 ಜನ 66 ಜನ ಎಲೆಕ್ಷನಾಗೆಲ್ಲ ಬಸ್ ಮಾಡ್ಕೊಂಡು ಬರಲಿಲ್ಲ ನೀವು. ಈ ಮೀಟಿಂಗಿಗೆ ನೀವೇ ಅದು ಸಂಘದಲ್ಲಿ ಹಣ ಇದೆ, ಖರ್ಚು ಮಾಡಿ. ಇರಲಿಲ್ಲ ಅಂದರೆ ಈ ಜನವರಿ ಫೆಬ್ರವರಿ ಮೆಂಬರ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. TADAಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ರಾಜ್ಯ ಸಂಘದಲ್ಲಿ ಬೇರೆ ಬೇರೆ ಯೋಚನೆಗಳಿದೆ. ನೀವಿನ್ನು ಉಳಿದಿದ್ದು ನೆನಪಿನ ಕಾಣಿಕೆ, ಊಟ ವ್ಯವಸ್ಥೆ, ಅದಕ್ಕೆ ತುಂಬ ಹಣ ಖರ್ಚಾಗೋದ್ರಿಂದ ಕಷ್ಟ ಆಗ್ತದೆ. ಸೊ ದಯಮಾಡಿ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೇನೆ ಸರ್. ಸನ್ಮಾನ್ಯ ರಾಜ್ಯಾಧ್ಯಕ್ಷರೇ, ತಮಗೆ ತಿಳಿದ ಹಾಗೆ ನಮ್ಮ NPS ನೌಕರರು ಅಕಾಲಿಕ ಮರಣ ಹೊಂದಿದಾಗ ಅವರ ಕುಟುಂಬದ ಪರಿಸ್ಥಿತಿ ತುಂಬ ಶೋಚನೀಯಾಗಿದೆ ಸರ್. ಯಾಕಂತ ಹೇಳಿದ್ರೆ ತಮಗೆ ತಿಳಿದ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕಾರ್ಯದರ್ಶಿ ಪ್ರದೀಪ್ ಪಾಟೀಲ್ ಅವರು ಇತ್ತೀಚೆಗೆ ಅವರು ನಿಧನ ಹೊಂದಿದ್ದಾರೆ. ಎಸ್. ಹಾಗೆ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಸರ್, NPS to OPS ಜಾರಿಯಾದಾಗ ಈಗ ಯಾರು ನಿವೃತ್ತರಾಗಿದ್ದಾರೆ ಅಥವಾ ಅಕಾಲಿಕ ಮರಣ ಹೊಂದಿದ್ದಾರೆ ಅವರಿಗೆ ಕೂಡ OPS ಅಡಿಯಲ್ಲಿ ಸವಲತ್ತುಗಳನ್ನು ಕೂಡ ಜಾರಿ ಮಾಡಿ ಅಂತೇಳಿ ಕೋರಿಕೆ ಸರ್. ಎಸ್. NPS OPS ಆಯ್ತಲ್ಲ, ಮಾತಾಡಿದ್ದೀವಲ್ಲ, ಸೊ ಪ್ರೋಸೆಸ್ ಮಾಡೋಣ ಪ್ಲೀಸ್ ಸರ್. ಸವಣೂರು ತಾಲೂಕಿಂದ ಹೇಳಿ ನಮಗೆ ನಾಮಿನೇಟೆಡ್ ಮೆಂಬರ್ಸ್ ಮಾಡ್ಕೊಳ್ಳಿಕ್ಕೆ 10 ಜನಕ್ಕೆ ಮಾತ್ರ ಬಯಲಾದಲ್ಲಿ ಅವಕಾಶ ಕೊಟ್ಟಿದ್ದೀರಿ. ದಯಮಾಡಿ ನಮ್ಮ ಸಂಘಟನೆಗೆ ಅನುಕೂಲ ಆಗ್ತದೆ. ನಾವು ಸಂಖ್ಯೆಯನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು. ನೀವು ಪ್ರಪೋಸಲ್ ಕೊಟ್ಟ ಮೇಲೆ ಅಪ್ರೂವ್ ಮಾಡಿ ಮೀಟಿಂಗಲ್ಲಿ ಕೊಡ್ತೀವಿ. ಆಗೋದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎನಿಮಲ್ ಆ್ಯಂಡ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವರು ಇನ್ಚಾರ್ಜಲ್ಲಿ ವರ್ಕ್ ಮಾಡ್ತಾ ಇರೋ ಯಾರು ಪಶುಸಂಗೋಪನಾ ಇಲಾಖೆ ಸರ್. ಅಲ್ಲಿ ಇನ್ಚಾರ್ಜಲ್ಲಿ ಯಾರು AD ಆಗಿ ವರ್ಕ್ ಮಾಡ್ತಾ ಇದ್ದಾರೋ ಅವರೆಲ್ಲ ತಮಗೆ ಹಿಂದೆ ಮನವಿ ಮಾಡಿದ್ರಂತೆ ಇನ್ಚಾರ್ಜ್ ಅಲೌನ್ಸ್ ಕೊಡಿಸ್ಲಿಕ್ಕೆ. ಓಕೆ, ಅದ್ರದ್ದು ಏನಾಗಿದೆ ಅಂತ ಕೇಳಿದಾರೆ ಸರ್. ನನಗೆ ಐಡಿಯಾ ಇಲ್ಲ, ಅದೇನಿದೆ ಫೈಲ್ ನಂಬರ್ ಕೊಟ್ಟರೆ ಚೆಕ್ ಮಾಡಿ ಹೇಳ್ಬೋದು. ಓಕೆ ಸರ್. ಕೊಡ್ಲಿಕ್ಕೆ ಅವಕಾಶ ಇದೆಯಲ್ಲ 17%. ಸರ್ ನಮಸ್ಕಾರ, ನನ್ನ ಹೆಸರು ಪರಶುರಾಮಪ್ಪ ಅಂತೇಳಿ, ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು. ಈಗ ನಮ್ಮ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪರವಾಗಿ ತಮ್ಮಲ್ಲಿ ಒಂದು ವಿನಮ್ರ ಮನವಿ ಏನಂದರೆ, ಈಗಾಗಲೇ 2021 ನಂತರ ನಮಗೆ ಪ್ರಮೋಷನನ್ನು ಕೊಟ್ಟಿಲ್ಲ. ಈಗಾಗಲೇ CR ಕರೆದಿದ್ದಾರೆ, CR ಅನ್ನು ಕೊಟ್ಟಿದ್ದೀವಿ. ಸುಮ್ಮನೆ ಕಾಲಹರಣ ಮಾಡ್ತಾಯಿದ್ದಾರೆ, ವಿಳಂಬ ಧೋರಣೆಯನ್ನು ಮಾಡ್ತಾಯಿದ್ದಾರೆ, ಕೇಳಿದರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತು ನಮಗೆ C&R ಈಗಾಗಲೇ ತಮಗೆ ಗೊತ್ತಿದೆ, ನಮ್ಮ ಬಳ್ಳಾರಿ ಸರು ನಮ್ಮ ನಾಗರಾಜ್ ಉಮ್ಮಣ್ಣ ಸರ್ಗೂ ನಾವು ಈ ವಿಚಾರ ಗೊತ್ತಿದೆ. 2-3 ಬಾರಿ ಉನ್ನತ ಮಟ್ಟದ ಅಧಿಕಾರಿಗಳ ಹತ್ರ ಚರ್ಚೆ ಆಗಿದೆ, ಬಟ್ C&R ಕಾರ್ಯರೂಪಕ್ಕೆ ಬಂದಿಲ್ಲ. ದಯವಿಟ್ಟು ಅದನ್ನ ನಮಗೆ ಅದು ಮಾಡಿಕೊಡ್ಬೇಕು. ಅದು ಮಾಡಿಕೊಡೋದ್ರ ಮುಖಾಂತರ ನಮಗೆ ನ್ಯಾಯಯುತವಾದ ಒಂದು ಬೇಡಿಕೆಯನ್ನು ಈಡೇರಿಸಬೇಕು. ಈಗಾಗಲೇ ನಮ್ಮ ಲ್ಯಾಬ್ ಟೆಕ್ನಿಕಲ್ ಆಫೀಸರು ಮತ್ತು ಫಾರ್ಮಸಿ ಆಫೀಸರು, ನಮ್ಮ ನೇತ್ರ ಅಧಿಕಾರಿಗಳು, ಇವರಿಗೆ ನಮಗೆ ತಾರತಮ್ಯದ ವೇತನ 1957ರಿಂದ 77ರವರೆಗೆ ನಾವೆಲ್ಲ ಜೊತೆಗಿದ್ವಿ. 77ರ ನಂತರ ನಮ್ಮ ವೇತನ ತಾರತಮ್ಯ ಆಗಿದೆ. ದಯವಿಟ್ಟು ನಮ್ಮ ಮನವಿಯನ್ನು ಪರಿಗಣಿಸಿ ಪ್ರಮೋಷನ್, C&R ಮತ್ತು ಇಲಾಖೆಯಲ್ಲಿ ಇರ್ತಕ್ಕಂಥ ಇನ್ನು ಹಲವಾರು ಅಟಾನಮಸ್ ವಿಚಾರ ಇವೆಲ್ಲವೂ ತಮ್ಮ ಗಮನಕ್ಕೆ ಗೊತ್ತಿದೆ. ನಮ್ಮ ಬಳ್ಳಾರಿ ಸಾರು ಜೊತೆಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಿದ್ದೇವೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ಆರೋಗ್ಯ ಇಲಾಖೆಯಲ್ಲಿ ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಮೊಬೈಲ್ ಅಟೆಂಡೆನ್ಸನ್ನು ಇದೆ, ದಯವಿಟ್ಟು ಅದನ್ನು ಹೋಗಲಾಡಿಸ್ಬೇಕು. ಅಧ್ಯಕ್ಷರೇ, ದಯವಿಟ್ಟು ಇದನ್ನು ನಮ್ಮನ್ನು ಕೇಳಿಸ್ಕೊಳ್ರಿ. ಯಾಕಂದರೆ 84 ಇಲಾಖೆಯಲ್ಲಿ ಇಲ್ಲತಕ್ಕಂಥ ಕಾನೂನನ್ನು ಆರೋಗ್ಯ ಇಲಾಖೆಗೆ ಏರ್ತಾ ಇದ್ದಾರೆ. ದಯವಿಟ್ಟು ನಮಗೆ ಅದನ್ನು ಮೊಬೈಲ್ ಅಟೆಂಡೆನ್ಸನ್ನು ತೊಲಗಿಸ್ಬೇಕು. ನಮಗೆ ನ್ಯಾಯಯುತವಾಗಿ ನಮಗೆ ನೆಮ್ಮದಿಯಿಂದ ನೌಕರಿ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು
ಕೊಡೋದ್ರ ಮುಖಾಂತರ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ. ನೀವು ಆರೋಗ್ಯ ಇಲಾಖೆದೇನು ವಿಷಯ ಹೇಳಿದ್ರಿ, ಮಿನಿಸ್ಟ್ರ್ ಜೊತೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಇದೆ, ಸೊ ಅದು ತಗೊಳ್ಳೋಣ. ಸೆಕೆಂಡ್ ರಿಪೋರ್ಟಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ವೇತನದ ಬಗ್ಗೆ ಕೂಡ ಶಿಫಾರಸ್ಸಾಗಿದೆ. ಸೊ ಅದನ್ನು ನಾವು ಖಂಡಿತ ಅದನ್ನು ಗಮನ ಹರಿಸ್ತೇವೆ ಅನ್ನುವಂಥ ಮಾತನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನೆಕ್ಸ್ಟ್ ಸರ್ ನಮಸ್ತೆ. ಎಸ್ ಸರ್. ಸರ್ ಇಲ್ಲಿ ಸರ್ ಹೇಳಿ ಸರ್. ಸರ್ ಬಳ್ಳಾರಿಯಿಂದ ತಿಪ್ಪಾರೆಡ್ಡಿ ಅಂತ ಸರ್, ಜಿಲ್ಲಾ ಕಾರ್ಯದರ್ಶಿ. ಸರ್ 2 ವಿಚಾರಗಳ ಬಗ್ಗೆ ನಮ್ಮದು ಮನವಿದೆ ಸರ್. ಮೊದಲೇದೇನು ಅಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರಿಗೆ ಸರ್ 371J ನಮಗೆ ಹೊರವಾಗಿ ಪರಿಗಣಿಸ್ಬೇಕು ಸರ್. ಯಾರು ಮಾತಾಡ್ಲಿಲ್ಲಪ್ಪ ಇಷ್ಟವರೆಗೂ. ಎಸ್ ಸರ್. 371J ನೀನೇ ಈಗ ಮಾತಾಡ್ತಾ ಇರೋದು ನೋಡು. ಹೌದು ಸರ್. ನಾನು ಕಾಯ್ತಾ ಇದ್ದೆ ಯಾರಾದ್ರೂ ಮಾತಾಡ್ತಾರಂತ. ಎಸ್ ಸರ್. ಇಲ್ಲ ಸರ್, ಮೊನ್ನೆ ನಡೆದಂತ ನಮ್ಮ ಜಿಲ್ಲಾ ಮೀಟಿಂಗ್ ಅಲ್ಲಿ ಸರ್, ನಮ್ಮ ವಿವಿಧ ತಾಲೂಕಿಂದ ಬಂದಂತ ಎಲ್ಲ ಪದಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮನವಿ ಏನಂದ್ರೆ ಸರ್, ಹಾಗೆ ನಮ್ಮ ಬೇರೆ ಬೇರೆ ಇಲಾಖೆಯವರು ಕೊಟ್ಟಿರೋದು ಸರ್, ನಮಗೆ ಪ್ರಮೋಷನ್ ಅಲ್ಲಿ ತುಂಬಾ ಅನ್ಯಾಯ ಆಗ್ತದೆ ಸರ್. 371J ಅದು ಸರ್, ಜಾಬ್ ಅಪಾರ್ಚುನಿಟಿ ಇದೆ, ಎಜುಕೇಷನಲ್ಲಿ ಬೆನಿಫಿಟ್ ಇದೆ ಸರ್. ಆದರೆ ಪ್ರಮೋಷನ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಸ್ಥಳೀಯ ಮತ್ತು ನಾನ್ ಸ್ಥಳೀಯ ಅಂತಕ್ಕಂಥ ವಿಚಾರ ಬಂದಾಗ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ 7 ಜಿಲ್ಲೆಯ ನೌಕರಿಗೆ ಅನ್ಯಾಯ ಆಗ್ತಾಯಿದೆ ಸರ್. ಬಹುಶಃ ನಾಗರಾಜ್ ಉಮ್ಮಣ್ಣವ್ರು ಸರ್ ಇಲ್ಲಿದ್ದಾರೆ, ಮಲ್ಲಿಕಾರ್ಜುನ್ ಗೌಡ್ರು ಇದ್ದಾರೆ, ನಮ್ಮ 7 ಜನ, ನಮ್ಮ ಆಸಿಫ್ ಸರ್ ಇದ್ದಾರೆ ಸರ್, 7 ಜನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇದಕ್ಕೊಂದು ಕಮಿಟಿ ಮಾಡಿರಿ ಸರ್. ಖಂಡಿತ ನಮ್ಮ 7 ಜಿಲ್ಲೆಯ ನೌಕರಿಗೆ ಆ ನ್ಯಾಯ ಸಿಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರ ಸಂಘ ರಾಜ್ಯಾಧ್ಯಕ್ಷರು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತಕ್ಕಂಥ ವಿನಂತಿ ಸರ್. ಸರ್ 2ನೇ ಬೇಡಿಕೆ ಸರ್, ಇದು 1ನೇದು 371J. 2ನೇ ವಿಚಾರ ಸರ್, ನಾನು ಐ ಆಮ್ ಬಿಲಾಂಗ್ಸ್ ಟು ಪ್ರೈಮರಿ ಡಿಪಾರ್ಟ್ಮೆಂಟ್, ನಾವು ಕೂಡ ಪ್ರಭಾರಿ ಮುಖ್ಯ ಗುರುಗಳ ಕೆಲಸ ಮಾಡ್ತಾ ಇದ್ದೀವಿ ಸರ್. ಬಹುಶಃ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ವಿಚಾರ ಅಂತ ಬಂದಾಗ ಸರ್, ಮುಖ್ಯ ಗುರುಗಳಿಗೆ ಸರ್ ಐ ಆಮ್ 40 years ಸರ್, ಈಗ ಆಲ್ರೆಡಿ ನನ್ನ BP ಫ್ಲಕ್ಚುಯೇಟ್ ಆಗ್ತಾ ಇದೆ. ಪ್ರಭಾರಿ ಮುಖ್ಯ ಗುರುಗಳ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ವಿಚಾರ ತುಂಬ ಗಂಭೀರ ಇದೆ ಸರ್. ದಯಮಾಡಿ ಯಾವುದಾದ್ರೂ ಒಂದು ಏಜೆನ್ಸಿಗೆ ಇಡೀ ರಾಜ್ಯಾದ್ಯಂತ ಏಕರೂಪದಲ್ಲಿರಲಿ ಸರ್. ಮೊಟ್ಟೆ ಚೆಕ್ಕೆ ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ನಾವು ಚೆಕ್ಕನ್ನು ಕೊಡ್ತೀವಿ ಎಲ್ಲ ಮುಖ್ಯ ಗುರುಗಳು. ದಯಮಾಡಿ ಸರ್ಕಾರ ಹಂತದಲ್ಲಿ ಮಾತಾಡಿ ಒಂದು ಏಜೆನ್ಸಿ ವಹಿಸೋ ಮಾತನ್ನ ಮಾಡ್ಕೊಡ್ಬೇಕು ಸರ್. ತಾವು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಏನು ಶಿಕ್ಷಕರ ಸಮಸ್ಯೆ ಬಗ್ಗೆ ಮೊಟ್ಟೆದು ಇದೆಲ್ಲ ಕೂಡ. ಸೊ ನಾವೇನು ನೆಕ್ಸ್ಟ್ ವೀಕ್ ಮೀಟಿಂಗ್ ಕರಿತೀವಿ, ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಚರ್ಚೆ ಮಾಡೋಣ. ಸೊ ನಾಗೇಶ್ ಅವರು ಇಲ್ಲೇ ಇದ್ದಾರೆ, ಅವ್ರೇನು ನಿರ್ಣಯ ತಗೊಳ್ತಾರೆ. ಸೊ ಖಂಡಿತ ಶಿಕ್ಷಕರೇತರ ಚಟುವಟಿಕೆಗಳಿಂದ ಹೊರಗೆ ಬರಬೇಕು, ಅಷ್ಟೇ ವಿಷಯ. ಸೆಕೆಂಡ್, ಅದನ್ನು ಖಂಡಿತ ಅದು ತುಂಬ ಬಾಧಿತರಿದ್ದಾರೆ, ಅದನ್ನು ಅಲ್ಲಿ ಚರ್ಚೆ ಮಾಡೋಣ. 371J ಅಂತ ತಾವು ಚರ್ಚೆ ಮಾಡಿದ್ರಿ. 371J ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಅದಕ್ಕೆ ಒಬ್ಬರು ಸಂಚಾಲಕರನ್ನು ಮಾಡಿ, ಪ್ರಿಯಾಂಕರಿಗೆ ಮಿನಿಸ್ಟ್ರ್ ಜೊತೆ ಕೂಡ ಚರ್ಚೆ ಮಾಡಿ, ಹಂತವಾಗಿ ನಮ್ಮ ನಾಗರಾಜ್ ಅವರೆಲ್ಲ ಆ ಭಾಗದವ್ರು ಇದ್ದಾರೆ, ಆ ವಿಚಾರ ಗೊತ್ತಿದೆ. ಸೊ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ ನಮಸ್ತೆ. ಅಣ್ಣ, ನಿಂದು ಊಟ ಆಗಿದೆಯಾ? ಅದೇ ಸಮಸ್ಯೆ ಆಗಿರೋದು. ನಮ್ದು ಯಾರ್ದು ಊಟ ಆಗಿಲ್ಲ. ಜಿಲ್ಲಾಧ್ಯಕ್ಷರು ಬಂದು ಕಿವಿನಲ್ಲಿ ಹೇಳ್ತಾರೆ, ಒಂದು ನಿಮಿಷ ಅಣ್ಣ, 1 ನಿಮಿಷ, 1 ಮಿನಿಟ್, ಮೀಟಿಂಗ್ ಮುಂದುವರ್ಸೋಣ. ಊಟ ಮಾಡ್ಕೊಂಬಂದು 3:30 ಆಗಿದೆ. ಊಟ ಕ್ಲೋಸ್ ಆದ್ರೆ ನಾವೇನು ಮಾಡಬೇಕು? ಎಷ್ಟೋ ಜನಕ್ಕೆ BP ಶುಗರ್ ಎಲ್ಲ ಇದೆ. ಸೊ 1 ನಿಮಿಷ, ನಮ್ಮ ಅಧ್ಯಕ್ಷರುಗಳು ಬಂದು ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದ ರಿಲೇಟೆಡ್ ಒಂದು ವಿಷಯ ಸರ್. ಹಾಂ, ಈಗ ಬಹುತೇಕವಾಗಿ ನಾವೆಲ್ಲ ನಿಮ್ಮದೇ ಲಾಸ್ಟ್ ಕ್ವಶನ್, ಊಟಕ್ಕೆ ಹೋಗ್ಬಿಟ್ಟು ಬರೋಣ. ಎಸ್ ಸರ್, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುದಾನ ಲಭ್ಯ ಇದೆ. ಯಾವುದು? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುದಾನ ಲಭ್ಯ ಇದೆ ಸರ್. ನಾವು ಮಾನ್ಯ ಯಲಬುರ್ಗಾ ಶಾಸಕರನ್ನ, ಮಾನ್ಯ ಮುಖ್ಯಮಂತ್ರಿ, ನೇರ ವಿಷಯ ಮಾತಾಡ್ರಿ. ಅವರಿಗೆ ಕಟ್ಟಡಕ್ಕೆ ವಿಶೇಷ ಕೊಡೋಕೆ ಬರೋಲ್ಲಪ್ಪ, ರೂಲ್ಸ್ ಚೇಂಜ್ ಆಗಿದೆ ತಿಳ್ಕೊಳ್ಳಿ. ಅನುದಾನ ಇದೆ, ರೂಲ್ಸ್ ಬೇರೆ ಇದೆ. ಎಷ್ಟು ಬೇಕಾದ್ರೂ ಕೊಡೋಕೆ ಬರೋಲ್ಲ. MP MLA ಲ್ಯಾಡ್ಗಳಲ್ಲಿ ಅದು ತೊಗೊಂಬನ್ನಿ, ನಾನು ಡೀಟೇಲ್ ಚರ್ಚೆ ಮಾಡ್ತೀನಿ. ಒಂದು ಯಲಬುರ್ಗ ಆಗ್ತಾನೆ, ನಿಮ್ಮ ಶಾಗೋಟಿ ಅಧ್ಯಕ್ಷ ಮಾತಾಡೋಣ. ಸೆಕೆಂಡ್, 1 ನಿಮಿಷ, ಮೀಟಿಂಗ್ ಮುಂದುವರಿಯುತ್ತಪ್ಪ. ಕೆಳಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದಮೇಲೆ ಎಲ್ಲರೂ ಇರಬೇಕು. ಊಟ ಆಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ. ಮೇಲ್ಗಡೆ ಊಟ ಆಗಿಲ್ಲ, ಊಟ ಮಾಡ್ಕೊಂಡ್ ಬರ್ತೀವಿ, ಸಭೆ ಮುಂದುವರ್ಸೋಣ. ಓಕೆ. ಲಾಸ್ಟ್ ಕ್ವಶನ್ ಸರ್, ಸಂತೋಷ್ ರೆಡ್ಡಿ ಸರ್. ಏನಿಲ್ಲ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮತ ನಮ್ಮ ಹಕ್ಕ ಅಂತ ಇರುತ್ತೆ ಸರ್. ಯಾರೇ ಇರ್ಲಕ್ಕ ವೈಮನಸ್ ಇಟ್ಕೊಂಡು ನಾವು ಷಡಾಕ್ಷರಿಗೆ ಮಾಡೀವಿ ಅಂತ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡೋದು ಈ ತರ ದಯವಿಟ್ಟು ಮಾಡಬೇಡ್ರಿ. ಎಲೆಕ್ಷನ್ ಬರ್ತಾವ. ನಾನು ಆಗ್ಲೇ ನಿಮಗೆ ಮಾತಾಡ್ತಾ ಹೇಳಿದೆ, ಯಾದಗಿರಿಲಿ ಒಬ್ಬರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, 1 ನಿಮಿಷ, ಒಬ್ಬರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿದೆ ಅನ್ನೋ ಮಾಹಿತಿ ತಾವು ಹೇಳಿದ್ರಿ. ಸೊ ಅದು ಗೊತ್ತಿದೆ. ಪೊಲಿಟಿಕಲ್ ಪ್ರೆಷರ್ ಏನ್ ಮಾಡ್ಲಿಕ್ಕಾಗಲ್ಲ, ಅದನ್ನ ಫೇಸ್ ಮಾಡೋಣ. ನಾವು ಪ್ರೆಷರ್ ನಿಂತನೆ ಗೆದ್ದು ಬಂದಿವಿ ಇಲ್ಲಿ ತಾಲೂಕು ಅಧ್ಯಕ್ಷ. ವೈಮನ್ಸ್ಗಳು ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ರಿ ದಯವಿಟ್ಟು. ಈಗ ಷಡಾಕ್ಷರಿ ಬೆಂಬಲಿಂದ ಷಡಾಕ್ಷರಿ ಬೆಂಬಲ ಟ್ರಾನ್ಸ್ಫರ್